ಸರ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾರ್ಥಸ್ಮರಣೀಯಾದ ಬಸವಾದಿ ಪ್ರಮುಖರನ್ನು ನೆನೆದು ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಮನದಾಳದಲ್ಲಿ ನೆನೆದು ಇವತ್ತಿನ ವಿಶೇಷ ದತ್ತಿ ಉಪನ್ಯಾಸವನ್ನ ಶರಣೆ ಪ್ರೊಫೆಸರ್ ಪ್ರೇಮಕ್ಕ ಅಣ್ಣಿಗೇರಿ ಮತ್ತು ದಂಪತಿಗಳಿಂದ ಅವರ ಮಾವನವರು ಮತ್ತೆ ಅತ್ತೆಯವರ ನೆನಪಿನೊಳಗೆ ಇಟ್ಟಂತ ದತ್ತಿ ಉಪನ್ಯಾಸಕ್ಕೆ ಮುಖ್ಯ ಉಪನ್ಯಾಸಕರಾಗಿ ಪಾಲ್ಗೊಳ್ತಕ್ಕಂಥ ಡಾಕ್ಟರ್ ಗೀತಾ ಡಿಗ್ಗೆ, ಸಹಾಯಕ ಪ್ರಾಧ್ಯಾಪಕರು, ಪುಣ್ಯಶ್ಲೋಕ ಅಹಿಲಾಬಾಯಿ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಸೊಲ್ಲಾಪುರ, ಇವರನ್ನ ಪಾಲ್ಗೊಂಡಂತ ಎಲ್ಲ ಶರಣರನ್ನ ನಾನು ಸ್ವಾಗತ ಕೋರ್ತಾ, ಯಾಕಂದ್ರೆ ರಂಶ್ರೀ ಮುಗುಳಿ ಸರಳ ಸಜ್ಜನಿಕೆಯ ಸಂಶೋಧಕ, ಎಲ್ಲ ಜನಾಂಗೀಯ, ಎಲ್ಲ ಜನರ, ಎಲ್ಲರ ಸಮಕಾಲೀನ ಸಂಶೋಧಕರ ಪ್ರೀತಿಯನ್ನ ಗಳಿಸಿದಂತ ಒಬ್ಬ ಅಪ್ರತಿಮ ಸಂಶೋಧಕ. ಅತ್ಯಂತ ದೇಶೀಯ ಸಾಹಿತ್ಯದೊಳಗೆ ಬರ್ಕೊಂಡು ಅವ್ರ ಕನ್ನಡ ಮತ್ತು ಮಹಾರಾಷ್ಟ್ರದೊಳಗೆ, ಪುಣೆ ಇರ್ಬೋದು, ಸೊಲ್ಲಾಪುರ ಇರ್ಬೋದು, ಕರ್ನಾಟಕದೊಳಗಿರ್ಬೋದು, ಅವರ ಕೊಡುಗೆ ಬಹಳ ದೊಡ್ಡದು. ವಚನ ಸಾಹಿತ್ಯ ಚರಿತ್ರೆಯೊಳಗೂ ಕೂಡ ಅವರ ಕೊಡುಗೆ ಅಪಾರವಾಗಿದೆ. ಇವ್ರ ಬಗ್ಗೆ ಮಾತಾಡಲಿಕ್ಕೆ ಡಾಕ್ಟರ್ ಗೀತಾ ಡಿಗ್ಗೆ ಅವರಿದ್ದಾರೆ. ಶರಣ ದಂಪತಿಗಳಾದಂಥ ಅಣ್ಣಿಗೇರಿ ತಂದೆ ತಾಯಿ ಅವರಿಗೆ, ಅವರ ಅತ್ತೆ ಮಾವರ ಸ್ಮರಣದಲ್ಲಿಟ್ಟಂತ ಆ ದತ್ತಿ ದಾಸೋಹಿಗಳ ಪಾದಾರವಿಂದಗಳಲ್ಲಿ ಪೊಡಮಟ್ಟು ಪಾಲ್ಗೊಂಡಂತ ಎಲ್ಲ ಶರಣರನ್ನ ಮತ್ತೊಮ್ಮೆ ಸ್ವಾಗತ ಕೋರ್ತಾ, ಆರಂಭದಲ್ಲಿ ವಚನ ಪ್ರಾರ್ಥನೆಯನ್ನ ಪ್ರೇಮಕ್ಕ ಹೊರಟ್ಟಿ ಮಾಡಬೇಕು ಅಂತ ಹೇಳ್ತೇನೆ. ಪ್ರೇಮಕ್ಕ ಹೊರಟ್ಟಿ ಮಾಡ್ಬೇಕು ಅಂತ ಅವ್ರು ಕೇಳ್ಕೊಂಡು. ಎಲ್ಲರಿಗೂ ಶರಣು ಶರಣಾರ್ಥಿ. ಹ್ಞೂನ್ರಿ, ಎಲ್ಲರಿಗೂ ಶರಣು ಶರಣಾರ್ಥಿ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಸುಧಾ? ಕೇಳಿಸ್ತಾ ಇದೆ. ಹ್ಞೂನ್ರಿ, ಶರಣು ಶರಣಾರ್ಥಿ. ಈ ದಿನ ಟಾಕ್ ಇರೋದು ರಂಶ್ರೀ ಮುಗುಳಿ ಸರ್ ಅವ್ರ ಬಗ್ಗೆ. ನಾನು ಒಂದು ಮಾತು ಹೇಳ್ಬೇಕಂತ ಬಯಸಿನಿ ಅವ್ರ ಬಗ್ಗೆ. ಅಂದ್ರೆ ನಾನು BA ಆನರ್ಸ್ ಸೆಂಟ್ರಲ್ ಕಾಲೇಜಲ್ಲಿ ಓದುವಾಗ ಅವ್ರು ನಮಗ್ ಕನ್ನಡ ಕಲಿಸ್ತಾ ಇದ್ರು. ರಂಶ್ರೀ ಮುಗುಳಿ ಸರ್ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಅಂದ್ರೆ ತಪ್ಪಾಗ್ಲಾರ್ದು, ಸರಿಯಾದ ಹೆಸರು. ಅವರ ಕೈಯಲ್ಲಿ ಕಲಿತ ಅದೃಷ್ಟ ನನ್ನದು. ಈಗ ವಚನ ಪ್ರಾರ್ಥನೆಯನ್ನ ಅಥಣಿ ಶಿವಯೋಗಿಗಳು ಬರೆದ ಸ್ವತಃ ರಚಿಸಿರೋ ಒಂದು ಪದ್ಯವನ್ನ ನಾ ಹಾಡ್ತೇನೆ. ಮಡಿವಾಳ ತಂದೆಗಳ ಬಟ್ಟೆಗಳ ನಾನೊಗೆವೆ, ಮಡಿವಾಳ ತಂದೆಗಳ ಬಟ್ಟೆಗಳ ನಾನೊಗೆವೆ, ಹಡಪದ ಪಣ್ಣಗಳ ಕ್ಷೌರವನು ನಾಗೈವೆ. ಮಡಿವಾಳ ತಂದೆಗಳ ಬಟ್ಟೆಗಳ ನಾನೊಗೆವೆ, ಹಡಪದ ಪಣ್ಣಗಳ ಕ್ಷೌರವನು ನಾಗೈವೆ. ಡೋಹರ ಕಕ್ಕಯ್ಯಂಗೆ ತೊಗಲ ಹದ ಮಾಡುವೆ, ಡೋಹರ ಕಕ್ಕಯ್ಯಂಗೆ ತೊಗಲ ಹದ ಮಾಡುವೆ, ವೀರ ಹರಳೇಶಂಗೆ ಜೋಡನ ಮಾಡಿಡುವೆ, ವೀರ ಹರಳೇಶಂಗೆ ಜೋಡನ ಮಾಡಿಡುವೆ. ಮಡಿವಾಳ ತಂದೆಗಳ ಬಟ್ಟೆಗಳ ನಾನೊಗೆವೆ, ಹಡಪದ ಪಣ್ಣಗಳ ಕ್ಷೌರವನು ನಾಗೈವೆ. ಮಾರಯ್ಯ ತಂದೆಗಳ ಕಟ್ಟಿಗೆಯ ನಾ ಹೊರುವೆ, ಮಾರಯ್ಯ ತಂದೆಗಳ ಕಟ್ಟಿಗೆಯ ನಾ ಹೊರುವೆ, ಧೀರಕ್ಕೆ ತಯ್ಯಗಳ ಬುಟ್ಟಿಯನು ನಾ ಮಾಡ್ಪೆ, ಧೀರಗೆ ತಯ್ಯಗಳ ಬುಟ್ಟಿಯನು ನಾ ಮಾಡ್ಪೆ. ನುಲಿಯ ಚಂದಯ್ಯಗಳ ಹಗ್ಗ ಕಣ್ಣಿಯ ಗೈವೆ, ನುಲಿಯ ಚಂದಯ್ಯಗಳ ಹಗ್ಗ ಕಣ್ಣಿಯ ಗೈವೆ, ಸಲೆ ಮಾದರ ಚೆನ್ನಯ್ಯಂಗಂಬಲಿಯ ಮಾಡಿಡುವೆ, ಸಲೆ ಮಾದರ ಚೆನ್ನಯ್ಯಂಗಂಬಲಿಯ ಮಾಡಿಡುವೆ. ಮಡಿವಾಳ ತಂದೆಗಳ ಬಟ್ಟೆಗಳ ನಾನೊಗೆವೆ, ಹಡಪದ ಬಣ್ಣಗಳ ಕ್ಷೌರವನು ನಾಗೈವೆ. ಶಿವದಾಸಿ ಮಯ್ಯಗಳ
ಬಟ್ಟೆಗಳ ನಾಮಾಳ್ಪೆ ಶಿವದಾಸಿ ಮಯ್ಯಗಳ ಬಟ್ಟೆಗಳ ನಾಮಾಳ್ಪೆ ತವ ಶಂಕರಯ್ಯಗಳ ಕಪನೀಯನ ಹೊಲಿವೆ ತವ ಶಂಕರಯ್ಯಗಳ ಕಪನೀಯನ ಹೊಲಿವೆ ಅಮುಗೆ ಸಿದ್ದೇಶಂಗೆ ಕಂಬಳಿಯ ನಾಮಾಳ್ಪೆ ಅಮುಗೆ ಸಿದ್ದೇಶಂಗೆ ಕಂಬಳಿಯ ನಾಮಾಳ್ಪೆ ನಮಿಸಿ ಮರುಳೇಶಂಗೆ ಪಾಕವನು ನಾಗೈವೆ ಮಡಿವಾಳ ತಂದೆಗಳ ಬಟ್ಟೆಗಳ ನಾನೊಗೆವೆ ಹಡಪದ ಪಣ್ಣಗಳ ಕ್ಷೌರವನು ನಾಗೈವೆ ಕುಂಬಾರ ಗುಂಡಯ್ಯಂಗಡಿಕೆಯಂಗೈವೆ ಸಂಭ್ರಮದಿ ಪ್ರಭುವಿಂಗೆ ಮದ್ದಳೆಯ ಬಾರಿಸುವೆ ಸಂಭ್ರಮದಿ ಪ್ರಭುವಿಂಗೆ ಮದ್ದಳೆಯ ಬಾರಿಸುವೆ ಆವಾವ ಕಾಯಕವ ಮಾಡಿ ದೊಡು ಬಸವೇಶ ಆವಾವ ಕಾಯಕವ ಮಾಡಿ ದೊಡು ಬಸವೇಶ ಆವಾಗಂ ಶರಣರನು ಸೇವಿಪೆನು ಬಸವೇಶ ಆವಾಗಂ ಶರಣರನು ಸೇವಿಪೆನು ಬಸವೇಶ ಆವಾಗಂ ಶರಣರನು ಸೇವಿಪೆನು ಬಸವೇಶ. ಎಲ್ಲರಿಗೂ ಶರಣು ಶರಣಾರ್ಥಿ. ಧನ್ಯವಾದಗಳು ಸಹೋದರಿ ಪ್ರೇಮಕ್ಕ ಹೊರಟ್ಟಿ ಅವರಿಗೆ. ಇದು ಅಥನಿ ಶಿವಗಳ ಅತ್ಯಂತ ಅಪರೂಪದ ವಚನ. ಇದು ಸಿದ್ಧಗಂಗೆಯೊಳಗ ದೊರಕತಕ್ಕಂಥದ್ದು. ಅವರ ಈಗಿರ್ತಕ್ಕಂಥ ಏನು ಹಿಂದಿನ ಸಿದ್ಧಗಂಗಾ ಶ್ರೀಗಳ ಗುರುಗಳಾದಂಥ ಉದ್ದಾನಯ್ಯ ಅವರ ಸಮೀಪ ಅವರ ಅಲ್ಲಿ ಬರೆದಂಥ ಒಂದು ವಚನ. ಇದರಲ್ಲಿ ಇತಿಹಾಸ ಇದೆ, ಚರಿತ್ರೆ ಇದೆ. ಶಿವದಾಸಿ ಮಯ್ಯನ ಬಗ್ಗೆ ಎಲ್ಲಿಯೂ ಕೂಡ ಉಲ್ಲೇಖವಿರದಂಥ ಸಂದರ್ಭದೊಳಗೆ ಶಿವದಾಸಿ ಮಯ್ಯನ ಉಲ್ಲೇಖವನ್ನು ಅಥನಿ ಶಿವಗಳು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅವರ ತೀಕ್ಷ್ಣತೆ, ಅವರ ಅಧ್ಯಯನ ತೀವ್ರತೆಯನ್ನು ನಾವು ಇಲ್ಲಿ ಕಂಡುಕೊಳ್ಬೋದು. ಅಕ್ಕವರಿಗೆ ಶರಣಾರ್ಥಿಗಳು. ಇವತ್ತಿನ ಬಹುಮುಖ್ಯದ ಘಟ್ಟ ಅಂದ್ರೆ ಡಾಕ್ಟರ್ ರಂಶ್ರೀ ಮುಗುಳಿ ಅವರ ಸರಳ ಸಜ್ಜನಿಕೆಯ ನಮ್ಮೂರಿಂದ 25 ಕಿಲೋಮೀಟರ್ ಹೊಳೆಯಾಲೂರು. ಭಾಳ ದೊಡ್ಡ ವಿದ್ವಾಂಸರು. ಅವು ಯಾವ ಪೂರ್ವಾಗ್ರಹ ಪೀಡಿತವಿಲ್ಲದೆ, ಜಾತಿಯ ಬಂಧನವಿಲ್ಲದೆ ಅತ್ಯಂತ ಆಳವಾಗಿ ಸಂಶೋಧನೆ ಮಾಡ್ತಕ್ಕಂಥ ಕೆಲವರಲ್ಲಿ ಕನ್ನಡ ಭಾಷೆ, ಚರಿತ್ರೆ, ಸಾಹಿತ್ಯ ಒಬ್ಬರು ನರಸಿಂಹಾಚಾರ್ಯರು ಬಳ್ಳಾರಿಯವರು, ಇನ್ನೊಬ್ಬರು ರಂಶ್ರೀ ಮುಗುಳಿ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ರಂಶ್ರೀ ಮುಗುಳಿ ಅವ್ರ ಬಗ್ಗೆ ನಾವು ಇಡಬೇಕಂತ ಕೇಳಿದಾಗ ದತ್ತಿದಾಸೋಹಿಗಳಾದಂಥ ಪ್ರೇಮಕ್ಕ ಹಾಗೂ ಅವ್ರ ಯಜಮಾನರು, ಅವರ ಅತ್ತೆ ಮಾವನ ಹೆಸರಿನೊಳಗೆ ಇಡ್ತೀವಿ ಅಂತ ಹೇಳಿದಾಗ ಆಕ ನಮಗೆ ಕಣ್ಮುಂದೆ ಬಂದದ್ದು ಡಾಕ್ಟರ್ ಗೀತಾ ಡೆಗ್ಗೆ ಅವರು. ಗೀತಾ ಡೆಗ್ಗೆ ಅವ್ರು ಏನು ಮಾಡಿದ್ರು ಅಂದ್ರೆ ಡಾಕ್ಟರ್ ಶರಣಮ್ಮ ಗೋರೆವಾಳ ಅವ್ರಿಗೆ ಫೋನ್ ಮಾಡಿ ಸಮಾಜ ಪುಸ್ತಕಾಲಯಕ್ಕೆ ಹೋಗಿ ನನಗೆ ರಂಶ್ರೀ ಮುಗುಳಿ ಅವ್ರ ಬಗ್ಗೆ ಒಂದು ಪುಸ್ತಕ ಕಳಿಸ್ಕೊಡ್ರಿ. ಇದು 1.5 ತಿಂಗಳ ಹಿಂದಿನ ಮಾತು. ತೆಗೆದುಕೊಂಡು ಅದನ್ನು ಅಧ್ಯಯನ ಮಾಡಿದರು. ಅವ್ರು ಹೇಳಿದರು, ಸರ್ ನಾನು ಏನಾದರೂ ಈ ಉಪನ್ಯಾಸ ಮಾಡಲಿಲ್ಲ ಅಂದ್ರೆ ರಂಶ್ರೀ ಮುಗುಳಿ ಅವ್ರ ಬಗ್ಗೆ ನನಗಿಷ್ಟೊಂದು ತಿಳಿತಿರಲಿಲ್ಲ. ಅವ್ರ ಹೆಸರನ್ನು ಕೇಳಿದ್ವಿ, ಬಟ್ ಅವರ ಕೊಡುಗೆ ಬಗ್ಗೆ ತಿಳಿತಿರಲಿಲ್ಲ ಅಂತ. ಈಗ ಡಾಕ್ಟರ್ ಗೀತಾ ಡಿಗ್ಗಿಯವರ ಒಂದು ಪರಿಚಯ ಮಾಡ್ಬೇಕಂದ್ರೆ ಅವರ ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣವನ್ನು ಅವ್ರು ಬಾಗಲಕೋಟೆ ಒಳಗೆ ಮಾಡಿದರು. ಆಮೇಲೆ ತಮ್ಮ BA MA ಪದವಿಯನ್ನು ಮಾಡಿ PhD ಶಕುಂತಲಾ ಹೆಗಡೆ ಅವರ ಮಾರ್ಗದರ್ಶನದೊಳಗೆ ಮುಂಡರಗಿ ಅನ್ನದಾನೀಶ್ವರ ವಚನ ಸಂಪದದ ಬಗ್ಗೆ ಮಾಡಿದರು. ಸುಮಾರು 18 ವರ್ಷ ಸ್ನಾತಕೋತ್ತರ ಅನುಭವ, ಶಿಕ್ಷಣದ ಅಂದರೆ ಬೋಧನೆಯ ಅನುಭವ. ಆಮೇಲೆ ಕಳೆದ 25 ವರ್ಷಗಳಿಂದ ಕಾಲೇಜು ಮತ್ತು ಸ್ನಾತಕೋತ್ತರ ಜೊತೆಗೆ ಕಂಪ್ಯೂಟರ್ MC ಒಂದು ಕೋರ್ಸನ್ನು ಮಾಡಿ ಕಂಪ್ಯೂಟರ್ ಶಿಕ್ಷಕಿಯಾಗಿಯೂ ಕೂಡ ಕಾಲೇಜಿನಲ್ಲಿ ಪಾಠ ಮಾಡಿದ್ದಾರೆ. ಅವರು ಕೂಡ ಸರಳ ಸಜ್ಜನಿಕೆಯ ಒಬ್ಬ ಸಂಶೋಧಕಿ ಮತ್ತು ಅಧ್ಯಯನಶೀಲತೆ ಉಳ್ಳವರು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಇವ್ರ ತಂದೆಯವರು ಶಿಕ್ಷಕರು, ಇವ್ರ ಚಿಕ್ಕಪ್ಪ ಅವರು ನಮ್ಮೂರಲ್ಲಿಯೇ ಶಿಕ್ಷಕರಾಗಿದ್ದರು, ಏಳಂಗಡಿ ಸರ್ ಅಂತ ತಗೊಂಡು. ಇವರು ಈಗ ಕಳೆದ ನಮ್ಮ ಅಕ್ಕನ ಅರಿವಿನೊಳಗೆ ಸೇರಿಕೊಂಡ ಮೇಲೆ ತಮ್ಮದೇ ಆದಂಥ ಒಂದು ಅಧ್ಯಯನಶೀಲತೆ ಮತ್ತು ತೊಡಗುಗಳು, ಸಾಕಷ್ಟು ಆಸಕ್ತಿ, ಪ್ರತಿಯೊಂದು ಈ ಕಳೆದ 1 ವರ್ಷದಿಂದ ಪ್ರತಿಯೊಂದು ಶನಿವಾರ ಮತ್ತು ರವಿವಾರ ನಿರಂತರವಾಗಿ ಪಾಲ್ಗೊಳ್ತಕ್ಕಂಥ ಒಂದು ವಚನ ಸಾಹಿತ್ಯದ ಬಗ್ಗೆ ಆಸಕ್ತಿ ಉಳ್ಳವರು. ವಚನ ಪರಿಷ್ಕರಣೆ ಆಗ್ಬೇಕು ಸರ್, ವಚನ ಸಾಹಿತ್ಯ ಇನ್ನೂ ಸಾಕಷ್ಟು ವಿಸ್ತಾರಗೊಳ್ಬೇಕು, ಜಗತ್ತಿಗೆ ಮುಟ್ಟಬೇಕು ಅಂತಕ್ಕಂಥ
ಹಲವಾರು ಸೃಜನಶೀಲ ಮನಸ್ಸಿನೊಳಗೆ ಅವರು ಒಬ್ಬರು. ಅವರ ಒಂದು ಕವನ ಸಂಕಲನ ಪ್ರಕಟವಾಗಿದೆ, ಇನ್ನೊಂದು ಕವನ ಸಂಕಲನ ಈಗ ಬರ್ತಾ ಇದೆ. ಹಲವಾರು ಕೃತಿಗಳನ್ನು, ಸುಮಾರು 28 ಲೇಖನಗಳನ್ನು, ಪ್ರಬಂಧಗಳನ್ನು ಬೇರೆ ಬೇರೆ ಕಮ್ಮಟ ಮತ್ತು ಸಮಾವೇಶದೊಳಗೆ ಸಾದರಪಡಿಸಿದ್ದಾರೆ. ಇವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಇನ್ನು ದತ್ತಿ ದಾನಿಗಳ ಬಗ್ಗೆ, ದಾಸೋಹಿಗಳು, ದಾನಿ ಅನ್ನಕ್ಕೆ ಬರಲ್ಲ, ದತ್ತಿ ದಾಸೋಹಿಗಳ ಪರಿಚಯ ಅಂತಂದ್ರೆ ಅಕ್ಕ ಪ್ರೇಮಕ್ಕ ಅಣ್ಣಿಗಿರವರು ಮೂಲತಃ ಪ್ರಾಧ್ಯಾಪಕರು, ಅವರ ಮನೆಯವರು ಕೂಡ ಕಾಲೇಜ್ ಪ್ರಾಧ್ಯಾಪಕರು. ಆ ಸತಿಪತಿಗಳಿಂದಾದ ಭಕ್ತಿ ಹಿತವಪದು ಶಿವಂಗಿ ಅಂತಕ್ಕಂಥದ್ದು ಪ್ರಾಯಶಃ ಇವರನ್ನು ನೋಡೇ ವಚನ ಬರೆದಿರ್ಬೋದು ಅನ್ನುವಷ್ಟು ಅನ್ಯೋನ್ಯತೆ ಎಲ್ಲ ಹಂತದೊಳಗೂ ಅಧ್ಯಾತ್ಮ, ಸಾಹಿತ್ಯ, ಕ್ರಿಯಾಶೀಲತೆ, ಈ ಎಲ್ಲ ಅಂಶಗಳೊಳಗೆ ಪ್ರೇಮಕ್ಕ ಮತ್ತು ಅವರು ಯಜಮಾನರು ಟೈಪಿಂಗ್ ಮಾಡಿ ಸರ್ ಕಳಿಸಿರ್ತಾರ, ಇವ್ರು ಟೈಪ್ ಬರೀತಾರ. ಎಷ್ಟೊಂದು ಅನ್ಯೋನ್ಯತೆ ಅಂತಂದ್ರೆ ಇವರಿಬ್ಬರು. ನಾನು ತಾಯಿಯವ್ರಿಗೆ ಕೇಳಿದೆ ಯಾರ ಮೇಲೆ ಇಡೋಣ ಅಂತಂದ್ರೆ ಅವ್ರು ತಮ್ಮ ಮಾವ ಮತ್ತು ಅತ್ತೆಯವರ ಮೇಲೆ ಇಟ್ಟರು. ಮಾವ ಶಿವಮೂರ್ತಪ್ಪ ಬಸಪ್ಪ ಅಣ್ಣಿಗೇರಿ ಮತ್ತು ಅವರ ಮನೆಯವರು ಅವರ ಮಾವನವರನ್ನ ಮಾತ್ರ ನೋಡ್ಯಾರ. ಅಂದ್ರೆ ಪ್ರೇಮಕ್ಕ ಅಣ್ಣಿಗೇರಿ ಅವ್ರು ಒಂದು ಕಣ್ಣಿತ್ತು, ಇನ್ನೊಂದು ಕಣ್ಣು ಇರಲಿಲ್ಲ. ಅವರು ಎಷ್ಟೊಂದು ಅಂದ್ರೆ ಸಹಾಯಕ ಅಂತಂದ್ರೆ ಆಗಿನ ಕಾಲದಾಗ 7ನೇ ತಗೊಂಡಿದ್ರು. ಅವರು 7ನೇ ಪಾಸ್ ಆದವ್ರು ಅಂತಂದ್ರೆ ಆಗಿನ ಕಾಲಕ್ಕೆ ಈಗೇನೇನು ಗ್ರಾಜ್ಯುಯೇಟ್ಸು ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ಸು B.Ed ಅಂತಾರಲ್ಲ, ಆ ರೀತಿ ಅವ್ರಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಿಗ್ತಿದ್ರು ಅವ್ರಿಗೆ. ಅವರು ತಮ್ಮ ಕೃಷಿ, ಅಕ್ಕಿ ವ್ಯಾಪಾರ ಮಾಡಿ, ಆಮೇಲೆ ಒಕ್ಕಲ್ತನ ಮಾಡಿ ಅವರ ಮಗನನ್ನ ಬೆಳೆಸಿದ್ರು. ಆಮೇಲೆ ಬಾಲ್ಯದಿಂದಲೂ ಕೂಡ ವಚನ ಸಾಹಿತ್ಯದ ಒಂದು ಆಸಕ್ತಿ ಅವ್ರು ಹೊಂದಿದ್ರು. ಹಿಂಗಾಗಿ ಅವ್ರ ಬಗ್ಗೆ ನಾವು ಇಡ್ತೀವ್ರಿ ಅಂತ ತಿಳ್ಕೊಂಡು ನಮಗೆ ಪ್ರೇಮಕ್ಕ ಅವರು ಹೇಳಿದರು. ಅವರ ತಾಯಿ ನೀಲವ್ವ ಶಿವಮೂರ್ತಪ್ಪ ಅಣ್ಣಿಗೇರಿ, ಅಂದ್ರೆ ಇವರ ಅತ್ತಿಯವರು ಮತ್ತು ಇವರ ಮನೆಯವರ ತಾಯಿಯವರು. ಇವ್ರ ಮನೆಯೊಳಗೆ ಸಂಬಂಧ ಆದ ಕಾರಣ ಪ್ರೇಮಕ್ಕ ಅವರಿಗೆ ಅವ್ರ ಮಾವ ಅತ್ತೆ ಆಗದೆ ಅಜ್ಜ ಅಜ್ಜಿ ಆಗಿದ್ರು. ಶಿವಮೂರ್ತಪ್ಪನವರು ಬಾಲ್ಯದೊಳಗೆ ತಮ್ಮ ತಾಯಿ ತಂದೆಯನ್ನು ಕಳ್ಕೊಂಡ ಕಾರಣ ಅವರ ಅಜ್ಜಿಯ ಆಶ್ರಯದೊಳಗೆ ಬೆಳೆದ್ರು. ಹೀಗಾಗಿ ಅವರು ಹಾವೇರಿಯ ಶೀಗಿಹಳ್ಳಿಯ ಮನೆತಂದವರು. ಅವರ ಸ್ನೇಹ, ಅವರ ಕಾಳಜಿ, ಅವರ ವ್ಯವಹಾರ ಕೌಶಲ್ಯತೆ ಬಗ್ಗೆ ಇವರು ಕೇಳಿ ತಿಳ್ಕೊಂಡವರು. ಅಂದ್ರೆ ಶೀಗಿಹಳ್ಳಿ ಅಂತಂದ್ರೆ ಅವ್ರ ಅತ್ತಿಯ ತವ್ರ ಮನೆ. ಇಬ್ಬರು ಕೂಡ ಸತಿಪತಿಗಳಾಗಿದ್ರು. ಒಂದು ಆದರ್ಶ ಜೀವನವನ್ನ ಸಾಗಿಸಿದ್ರು. ಅವರ ಜೀವನ ಪ್ರೇಮಕ್ಕ ಅವ್ರಿಗೆ ಮತ್ತು ಅವ್ರ ಮನೆಯವರಿಗೆ, ನಿಂಗಪ್ಪ ಅಣ್ಣಿಗೇರಿ ಅಂತಕ್ಕಂಥ ಇವರಿಗೆ ಒಂದು ಆದರ್ಶ. ಹೀಗಾಗಿ ಅವರ ಹೆಸರಿನೊಳಗೆ ಇಟ್ಟಿದ್ದಾರೆ. ಅವರಿಗೆ, ಅವರ ಕುಟುಂಬದ ಸದಸ್ಯರಿಗೆ, ಪಾಲ್ಗೊಂಡದ ಎಲ್ಲರಿಗೆ ಬಸವೇಶ್ವರ ಮತ್ತು ಶರಣರ ಕೃಪಾಶೀರ್ವಾದ ಇರಲಿ ಅಂತ ತಿಳ್ಕೊಂಡು ಹೇಳ್ತಾ, ಈಗ 1 ಗಂಟೆ 45 ನಿಮಿಷ, 1 ಗಂಟೆ 15 ನಿಮಿಷದವರೆಗೆ ನಿರಂತರವಾಗಿ ಅವರು ಮಾತಾಡಲಿ. ಆಮೇಲೆ ಸಂವಾದಗಳನ್ನು ತೆಗೆದುಕೊಳ್ಳೋಣ. ನಾನೀಗ ಡಾಕ್ಟರ್ ಗೀತಾ ಡಿಗ್ಗಿ ಅವರನ್ನ ವೇದಿಕೆಗೆ ಉಪನ್ಯಾಸಕ್ಕೆ ಕರೆ ಮಾಡ್ತೀನಿ. ಅವರು ಮಾತಾಡಲಿ ಅಂತ ಅವ್ರಲ್ಲಿ ಕೇಳ್ಕೊಂತ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಹಾಗೂ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಪ್ರೊಫೆಸರ್ ಪ್ರೇಮಕ್ಕ ಅಣ್ಣಿಗೇರಿಯವರ ಅತ್ತೆ ಮಾವನವರಾದಂತಹ ಶರಣೆ ನೀಲವ್ವ ಶಿವಮೂರ್ತಪ್ಪ ಅಣ್ಣಿಗೇರಿ ಮತ್ತು ಶರಣ ಶಿವಮೂರ್ತಪ್ಪ ಅಣ್ಣಿಗೇರಿ ಇವರ ಹೆಸರಲ್ಲಿ ದತ್ತಿ ಉಪನ್ಯಾಸ, ಸಾಮೂಹಿಕ ಚಿಂತನ ಮತ್ತು ಸಂವಾದ ಆನ್ಲೈನ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲರಿಗೂ ಸಹಿತ ಮೊದಲಿಗೆ ಶರಣಾರ್ಥಿಗಳನ್ನ ಅರ್ಪಿಸ್ತೇನೆ. ಮೊದಲಿಗೆ ವಿದ್ಯೆಯನ್ನು ಕುರಿತಾಗಿ ಸಿದ್ದರಾಮೇಶ್ವರರ ಒಂದು ವಚನದಿಂದ ಆರಂಭ ಮಾಡೋಣ. ವಚಿಸಿ ಅನುಭವಿಯಾಗದವ ಪಿಶಾಚಿಯಯ್ಯ, ವಚಿಸಿ ಅನುಭವಿಯಾದವ ಪಂಡಿತನಯ್ಯ. ವಿದ್ಯೆ ಎಂಬುದು ಅಭ್ಯಾಸಿಗನ ವಶ, ಅವಿದ್ಯೆ ಎಂಬುದು ಸರ್ವರಲ್ಲಿ ವಶ. ವಿದ್ಯೆಯನ್ನರಿತು ಜಗದ್ವೈತ್ಯನಾಗಬಲ್ಲಡೆ, ಮಹಾಪಂಡಿತ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂತಹ ವಚನ. ಈ ವೇದಿಕೆಯ ರೂವಾರಿಗಳು, ಮಾರ್ಗದರ್ಶಕರು, ಚಿಂತನಶೀಲ ವಿಜ್ಞಾನಿಗಳು ಆದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ನೇತೃತ್ವದಲ್ಲಿ ಸಮಾಜ ಹಿತ ಚಿಂತನೆಯ ಸಂವಾದ ಕಾರ್ಯ ಅನ್ನುವಂತಹ ಈ ಕಾರ್ಯಕ್ರಮ ಪ್ರತಿ ಶನಿವಾರ ಮತ್ತು ರವಿವಾರ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೀತಾ ಇರುವಂತಹದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿ ಮತ್ತು ನಮ್ಗೆಲ್ರಿಗೂ ಸಹಿತ ಖುಷಿ ಕೊಡುವಂತಹದ್ದು. ಮತ್ತು ಇದನ್ನ ಯಶಸ್ವಿ ಮಾಡೋದಕ್ಕ ಎಲ್ಲ ಸಂಯೋಜಕರು, ಸಂಘಟಕರು ತಮ್ಮ ನಿತ್ಯದ ಕೆಲಸಗಳನ್ನ ಬದಿಗಿಟ್ಟು ಇದರಲ್ಲಿ ಪಾಲ್ಗೊಂಡು ನಡೆಸಿಕೊಡುವಂತಹ ಕಾರ್ಯವನ್ನ ನೋಡಿದಾಗ
ಮತ್ತು ಇಲ್ಲಿದ್ದಂತಹ ಬಳಗದ ಎಲ್ಲರ ಒಂದು ವಿಶೇಷತೆಯನ್ನ ನೋಡಿದಾಗ ನನಗೊಂದು ನೆನಪಾಗುತ್ತ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂತಹ ನುಡಿಯನ್ನ ಸಿರಸಾ ಇಲ್ಲಿ ಎಲ್ರೂ ಸಹಿತ ಪಾಲಿಸ್ತಾ ನಡ್ಕೊಂತ ಬರ್ತಿದ್ದಾರ ಅಂತ ಅನ್ನುವಂತಹದ್ದನ್ನ ಹೇಳಿದ್ರು ಸಹಿತ ಇಲ್ಲಿ ತಪ್ಪಾಗೋದಿಲ್ಲ ಅಂತ. ಈ ಬಳಗದಲ್ಲಿ ಹೊಸಬ್ರನ್ನು ಸಹಿತ ಬರಮಾಡಿಕೊಂಡು ಅವರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನ ಕೊಡುವಂತಹದ್ದು ಮತ್ತು ಅವರಿಗೆ ಅವಕಾಶವನ್ನ ಕೊಡುವಂತಹದ್ದು ಇದು ಸರ್ವೇ ಸಾಮಾನ್ಯವಾಗಿ ನಡೆದುಕೊಂಡು ಬರುತ್ತಿರುವಂತಹದ್ದು. ಮತ್ತು ಇಲ್ಲಿ ಎಲ್ರೂ ಸಹಿತ ನಾವು ಒಂದು ಅಂತ ಹೇಳಿ ಅನ್ಕೊಂತ ಮಾಡ್ತಾ ಇರುವಂತಹ ಈ ಕೆಲಸವನ್ನ ನೋಡಿದಾಗ ನಾನು ಒಂದು ಸಲ ಅಷ್ಟೇ ಈ ಒಂದು ಬಳಗದೊಳಗ ಜಾಯಿನ್ ಆದಾಗ ನಾನು ಇಲ್ಲಿದ್ದಂತಹ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ಕೊಂಡು ಇಲ್ಲಿ ಒಂದು ಸಂಘಟನಾ ಒಂದು ಕಾರ್ಯವನ್ನ ನೋಡಿ ನಾನೇ ಸ್ವತಃ ಸರ್ ಡಾಕ್ಟರ್ ಶಶಿಕಾಂತ್ ಪಟನ್ ಸರ್ ಅವ್ರಿಗೆ ಹೇಳಿ ನಾನು ಇದ್ರೊಳಗೆ ಆಜೀವ ಸದಸ್ಯತ್ವವನ್ನು ಪಡಿತೀನ್ರಿ ಅಂತ ನಾನು ಸ್ವಯಂ ಆಗಿ ಯಾರು ಹೇಳಾರ್ದನೆ ನಾ ಮಾಡ್ಕೊಂಡಿರುವಂತಹದ್ದನ್ನು ಸಹಿತ ನನಗೀಗ ಹೆಮ್ಮೆ ಅನಿಸ್ತದ. ಅದಕ್ಕಾಗಿ ಇಲ್ಲಿ ದಿನಾಲು ಸಹಿತ ನಡೀತಿರುವಂತಹ ದಿನಕ್ಕೊಬ್ಬ ಶರಣ ಮಾಲಿಕೆ ಅನ್ನುವಂತಹ ಶರಣರ ವಚನ ವಿಶ್ಲೇಷಣೆ ಸಂಕ್ಷಿಪ್ತವಾಗಿ ಹೇಳುವಂತಹದ್ದು ಮತ್ತು ಪ್ರತಿಯೊಬ್ಬರು ಓದಿ ಅಳವಡಿಸಿಕೊಳ್ಬೇಕು, ಅದರ ಪ್ರಸಾರವನ್ನ ಮಾಡ್ಬೇಕು, ಆಚರಿಸ್ಬೇಕು ಅನ್ನುವಂತಹ ಎಲ್ಲ ಮನಸ್ಸುಗಳು ಸಹಿತ ಇಲ್ಲಿ ಇರುವಂತಹದ್ದು ನಾವು ನೋಡ್ತೀವಿ. ಶರಣ ಸಂಸ್ಕೃತಿಯ ಸಂದೇಶಗಳನ್ನ ಸತತವಾಗಿ ಮನನ ಮಾಡುವಂತಹ ಒಂದು ಬಳಗ ಇದು ಆಗೈತಿ ಅಂತ ತಿಳ್ಕೊಂಡು ನನಗನ್ನಿಸ್ತದ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ಅನ್ನುವಂತಹ ಮಾತು ನನ್ನ ಸತತವಾಗಿ ಈ ಬಳಗದಲ್ಲಿದ್ದಾಗ ನೆನಪಾಗ್ತಾ ಇರ್ತೈತಿ ಅನ್ನುವಂತಹದ್ದನ್ನ ನಾ ಇಲ್ಲಿ ನೆನಪಿಸ್ಕೊಳ್ತೇನೆ. ಬಸವಾದಿ ಶರಣರ ಚಿಂತನೆ ಸಂವಾದಗಳೊಂದಿಗೆ ಸಾವಿಲ್ಲದ ಶರಣರು ಅನ್ನುವಂತಹದ್ದನ್ನ ಗುರುತಿಸಿ ನಾಡಿಗಾಗಿ ದೇಶಕ್ಕಾಗಿ ಹೋರಾಡಿದಂತಹ ಮಹನೀಯರು, ಸಾಹಿತಿ, ಸಂಶೋಧಕರು, ವಿಜ್ಞಾನಿಗಳು, ದಾರ್ಶನಿಕರು ಮುಂತಾದ ಚೇತನರ ನಮಗ ಸಮಾಜಕ್ಕೆ ಮಾನವ ಸಮಾಜಕ್ಕೆ ಕೊಟ್ಟಂತಹ ಅವರೆಲ್ಲರ ಕೊಡುಗೆನು ಸಹಿತ ಬಹಳಷ್ಟು ಐತಿ. ಅದಕ್ಕೆ ನಾವೆಲ್ಲರೂ ಸಹಿತ ಇಂದಿನ ಪೀಳಿಗೆಯವರು ಋಣಿ ಆಗಿರ್ತೀವಿ ಅನ್ನುವಂತಹದ್ದನ್ನ ಸಹಿತ ನಾವು ನೆನಪಿಟ್ಕೋಬೇಕು. ಅವರ ಜೀವನ ಸಾಧನೆ ತತ್ವ ಸಿದ್ಧಾಂತಗಳನ್ನ ತಿಳಿದು ನಡೆಯುವುದು ಅವರಿಗೆ ನಾವು ನಿಜವಾಗಿ ಕೊಡುತ್ತಿರುವಂತಹ ನುಡಿ ನಮನ ಅಂತ ಹೇಳಿ ತಿಳ್ಕೊಂತೀನಿ. ಈ ಒಂದು ನುಡಿ ನಮನವನ್ನ ನಾವೆಲ್ಲರೂ ಸಹಿತ ಅಚ್ಚುಕಟ್ಟಾಗಿ ನಡೆಸಿಕೊಡುವಂತಹದ್ದು ಸತತವಾಗಿ ನೆನಪಿಸಿಕೊಳ್ಳುವಂತಹದ್ದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಆಗೈತಿ ಅನ್ನುವಂತಹದ್ದನ್ನು ಸಹಿತ ನಾವೆಲ್ಲರೂ ನೆನಪಿನಾಗಿಟ್ಕೋಬೇಕು ಅಂತ. ಅದಕ್ಕಾಗಿ ಜ್ಞಾನದ ಕ್ಷಿತಿಜವನ್ನ ಹೆಚ್ಚಿಸುವಂತಹ ಈ ಒಂದು ಚಿಂತನ ಕೂಟ ಅನ್ನುವಂತಹದ್ದು ಕಾರ್ಯ ಅದ್ವಿತೀಯ ಆಗೈತಿ ಅಂತ ಅನ್ನುವಂತಹದ್ದನ್ನ ಹೇಳಿ ನಾನು ಇಂದಿನ ಉಪನ್ಯಾಸವನ್ನ ನೀಡಲು ನಮ್ಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ಲರನ್ನ ಸಹಿತ ಮತ್ತೊಮ್ಮೆ ನೆನಪಿಸ್ಕೊಂಡು ಅವರಿಗೆ ಎಲ್ರಿಗೂ ಸಹ ಭಕ್ತಿಪೂರ್ವಕ ವಂದನೆಗಳನ್ನ ಹೇಳ್ತೀನಿ. ಅದೇ ರೀತಿಯಾಗಿ ಇಂದು ದತ್ತಿ ನೀಡಿದಂತಹ ಪ್ರೊಫೆಸರ್ ಪ್ರೇಮಕ್ಕ ಅಣ್ಣಿಗೇರಿ ಅವರಿಗೂ ಸಹಿತ ಅನಂತ ಶರಣಾರ್ಥಿಗಳು. ಇಂದು ನಾನು ಮಾತನಾಡಲಿರುವಂತಹ ವಿಷಯ ಸರಳ ಸಜ್ಜನಿಕೆಯ ಸಂಶೋಧಕ ಪ್ರೊಫೆಸರ್ ರಂಶ್ರೀ ಮುಗುಳಿಯವರು. ಇವತ್ತ ಒಂದು ಯೋಗವೇ ಅನ್ಬಹುದು. ಜುಲೈ 15 ರಂಶ್ರೀ ಮುಗುಳಿಯವರ ಜನ್ಮದಿನ. ಇದು ಒಂದು ಈ ದಿನ ನಾನು ಇವರ ಬಗ್ಗೆ ಮಾತಾಡುವಂತಹದ್ದು ಸಿಕ್ಕಿದ್ದು ನನ್ನ ಒಂದು ಅಪೂರ್ವವಾದಂತಹ ಅವಕಾಶ ಅಂತ ಹೇಳಿ ನಾನು ತಿಳ್ಕೊತೀನಿ. ಮತ್ತು ಅವರ ಜನ್ಮ ದಿನದ ಮುನ್ನಾ ದಿನ ಇವತ್ತು 14ನೇ ತಾರೀಕು ಜುಲೈ ಅವರನ್ನ ಸ್ಮರಿಸಿಕೊಳ್ತಾ ಇರುವಂತಹದ್ದು ಅವರಿಗೆ ಸಲ್ಲಿಸುವಂತಹ ನಿಜವಾದಂತಹ ನುಡಿ ನಮನ ಆಗೈತಿ ಅಂತ ಹೇಳಿ ಅನ್ನುವಂತಹದ್ದನ್ನ ಹೇಳ್ತಾ ನಾನು ಅವರನ್ನು ಕುರಿತಾಗಿ ಉಪನ್ಯಾಸವನ್ನ ಆರಂಭಿಸೋದಕ್ಕೆ ಸಾಧ್ಯತೆ. ಸರಳ ಸಜ್ಜನಿಕೆಯ ಸಂಶೋಧಕ ಪ್ರೊಫೆಸರ್ ರಂಶ್ರೀ ಮುಗುಳಿಯವರು. ಕನ್ನಡ ನವೋದಯ ಹಿರಿಯ ಕವಿಗಳು ಕನ್ನಡ ಕಟ್ಟುವ ಕೆಲಸವನ್ನ 2 ನೆಲೆಗಳಲ್ಲಿ ಕೈಗೊಂಡಿರುವಂತಹದ್ದನ್ನ ನೋಡ್ತೀವಿ. ಒಂದು, ಅದು ಸಾಹಿತ್ಯದ ಅನೇಕ ಪ್ರಕಾರಗಳಲ್ಲಿ ಕೃತಿಗಳನ್ನ ರಚನೆ ಮಾಡಿ ಅಂತಹ ಪ್ರಯೋಗಶೀಲತೆ ಮುಂದಿನವರಿಗೂ ಸಹಿತ ಮಾದರಿಯಾಗುವಂತೆ ಮಾಡ್ಬೇಕನ್ನುವಂತಹದ್ದು. ಇನ್ನೊಂದು ಅಂದ್ರ ಕನ್ನಡ ಸಂಸ್ಕೃತಿ ಅಭಿವೃದ್ಧಿ ವಿಕಾಸಕ್ಕೆ ಪೂರಕವಾಗುವಂತೆ ಸೃಜನೇತರ ವಲಯದಲ್ಲಿ ಪೂರಕ ಸಾಹಿತ್ಯವನ್ನ ಸೃಷ್ಟಿ ಮಾಡುವಂತಹದ್ದು. ಈ ಕನ್ನಡ ಭಾಷೆ ಮತ್ತು ಬದುಕಿಗೆ ಭದ್ರ ಬುನಾದಿಯನ್ನ ಹಾಕಿದಂತಹ ಹಿರಿಯ ಸಾಹಿತಿಗಳ ಸಾಲಿನಲ್ಲಿ ಲೇಖಕರಲ್ಲಿ ಪ್ರೊಫೆಸರ್ ರಂಶ್ರೀ ಮುಗುಳಿಯವರು ಸಹಿತ ಒಬ್ಬರಾಗಿದ್ದಾರೆ. ಇವರು ಕನ್ನಡ ವಾಂಗ್ಮಯದಲ್ಲಿ ರಸಿಕರಂಗರೆಂದೇ ಚಿರಪರಿಚಿತರಾಗಿದ್ದಾರೆ. ಇವರ ಸಾಹಿತ್ಯ ಸೇವೆ ವೈವಿಧ್ಯಮಯವಾದುದು, ವಿಶಿಷ್ಟವಾದಂತಹದ್ದು. ಕನ್ನಡ ಸಾಹಿತ್ಯ ಚರಿತ್ರೆಯ ಶಿಲ್ಪಿಯಾಗಿ ಅಲ್ಲಿ ತಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ಅಮೂಲ್ಯ ಕೊಡುಗೆಯನ್ನ ನೀಡಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದಂತಹ 2ನೇ ಕನ್ನಡಿಗರು ಅನ್ನುವಂತಹ ಹೆಗ್ಗಳಿಕೆನು ಸಹಿತ ಇವರಿಗೆ ಐತಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದಂತವ್ರು ಮೊದಲು ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಅನ್ನುವಂತಹ ಕೃತಿ ಸಿಕ್ತು. ಆಮೇಲೆ 2ನೇಯವರು ಅಂತಂದ್ರ ಪ್ರೊಫೆಸರ್ ರಂಶ್ರೀ ಮುಗುಳಿ. ಇವರು ದಕ್ಷಿಣ ಮಹಾರಾಷ್ಟ್ರ ಮತ್ತು ಕನ್ನಡ ಮರಾಠಿ ಜನರಿಗೆ ಪ್ರಿಯರಾದಂತವ್ರು.
ಗಡಿನಾಡ ಕನ್ನಡ ದೀಪ, ಕನ್ನಡದ ಪಾರಿಜಾತ ಅನ್ನುವಂತಹ ಬಿರುದುಗಳಿಗೂ ಸಹಿತ ಪಾತ್ರರಾದಂಥವರು. ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಕನ್ನಡ ಮರಾಠಿಯ ಕೊಂಡಿಯಾಗಿ, ಸ್ನೇಹ ಸೇತುವೆಯಾಗಿ ಕೆಲಸ ಮಾಡಿದಂತಹ ಧೀಮಂತ ವ್ಯಕ್ತಿತ್ವದವರು ಇವರಾಗಿದ್ದರು. ರಂಶ್ರೀ ಮುಗುಳಿಯವರು ಪ್ರಾಮಾಣಿಕರು, ಶಿಸ್ತುಬದ್ಧ ಪ್ರಾಧ್ಯಾಪಕರಾಗಿದ್ದರು. ಅಲ್ಲದೆ ಕವಿಯಾಗಿ, ನಾಟಕಕಾರರಾಗಿ, ಕಾದಂಬರಿಕಾರರಾಗಿ, ಸಂಪಾದಕರಾಗಿ ಕನ್ನಡ ಸಾರಸ್ವತ ಕನಜಕ್ಕೆ ಅವರು ನೀಡಿರುವಂತಹ ಕಾಣಿಕೆ ವಿಶಿಷ್ಟವಾದಂತಹದ್ದು ಮತ್ತು ಅಪ್ರತಿಮವಾದಂತಹದ್ದು. 50ಕ್ಕೂ ಹೆಚ್ಚು ಕೃತಿಗಳನ್ನ ಕನ್ನಡ ವಾಂಗ್ಮಯಕ್ಕೆ ನೀಡಿದಂತಹ ಅವರ ಕೊಡುಗೆ ಅಪಾರವಾದಂತಹದ್ದೈತಿ. ಸಂಗೀತ ಪ್ರಿಯರು ಆಗಿದ್ದಂತಹ ರಂಶ್ರೀ ಮುಗುಳಿಯವರು ಸ್ವತಃ ವೀಣೆ ಹಾಗೂ ಹಾರ್ಮೋನಿಯಂಗಳನ್ನ ಸಹಿತ ನುಡಿಸ್ತಾ ಇದ್ರು. ಇಂತಹ ಬಹುಮುಖ ವ್ಯಕ್ತಿತ್ವ ಇವರದಾಗಿತ್ತು. ಆದ್ರೂ ಸಹಿತ ಇವರದು ಸರಳ ಜೀವನ ಶೈಲಿ, ತುಂಬಿದ ಕೊಡ ತುಳುಕುವುದಿಲ್ಲ ಅನ್ನುವಂತಹ ಒಂದು ಮಾತಿಗೆ ಸೇರಿದಂತಹ ವ್ಯಕ್ತಿತ್ವದವರು. ಸರಳ ಸಜ್ಜನಿಕೆ ಸಂಶೋಧಕರಾಗಿ ಇವರು ಮಾಡಿದಂತಹ ಕಾರ್ಯ ಸಾಧನೆಯನ್ನ ನಾವೀಗ ನೋಡೋಣಂತ. ಇಲ್ಲಿ ನಾನು ಈ ಒಂದು ಉಪನ್ಯಾಸದ ವಿಷಯವನ್ನ ರಂಶ್ರೀ ಮುಗುಳಿಯವರ ಬಗ್ಗೆ ಮಾಡ್ತಿದ್ರಿ ಅಂದ್ರ ನೋಡ್ರಿ ಅಂತ ಇವಾಗ ಪಟ್ಟಣ್ ಸರ್ ಅವರು ಹೇಳಿದ್ರು. ಅವಾಗ ಆಯ್ತ್ರಿ ಸರ್, ಮತ್ತ ಟೈಟಲ್ ಏನಂತ ಕೊಡೋನು, ಶೀರ್ಷಿಕೆ ಏನಂತ ಕೊಡೋನು ಅಂತ ಕೇಳಿದಾಗ ಅವ್ರು ಸರ್ ಏನಂದ್ರ ಥಟ್ ಅಂತ ಹೇಳಿದ್ರು, ಸರಳ ಸಜ್ಜನಿಕೆಯ ಸಂಶೋಧಕರು ಅಂತ ಹೇಳಿಟ್ಕೋರಿ. ನಂಗ ಅನಿಸ್ತು ಸರಳ ಸಜ್ಜನಿಕೆಯ ಸಂಶೋಧಕರು ಅಂತ ಹೇಳಿ ಏನೋ ಕೊಟ್ರು. ಅದನ್ನ ನಾನು ಯಾವಾಗ ಅವ್ರ ಸಾಹಿತ್ಯವನ್ನ, ಪುಸ್ತಕವನ್ನ, ಅವ್ರ ಜೀವನ ಚರಿತ್ರೆಯನ್ನ ಓದ್ತಾ ಬಂದೆ, ಅವಾಗ ನನಗನಿಸ್ತು ಈ ಶೀರ್ಷಿಕೆ ಅನ್ನುವಂತಹದ್ದು ರಂಶ್ರೀ ಮುಗುಳಿಯವರಿಗೆ ಎಷ್ಟೊಂದು ಏನಂದ್ರ ಅನ್ವಯಕವಾಗುವಂತಹದ್ದೈತಿ ಅನ್ನುವಂತಹ ಪರಿಚಯ ನನಗೆ ಹಾಕೋಂತ ಹೋಯ್ತು ಅನ್ನುವಂತಹದ್ದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಅವರ ಒಂದು ಜನನ ಬಾಲ್ಯವನ್ನ ಕುರಿತು ಸಂಕ್ಷಿಪ್ತವಾಗಿ ಪರಿಚಯವನ್ನು ಮಾಡ್ಕೊಂಡು ಅವರ ಸಾಹಿತ್ಯವನ್ನು ಕುರಿತು ನೋಡೋಣ. ರಂಶ್ರೀ ಮುಗುಳಿಯವರು ಗದಗ ಜಿಲ್ಲೆ ಹೊಳೆಆಲೂರಿನಲ್ಲಿ ಜುಲೈ 15, 1906 ಜನಿಸಿದ್ರು. ಇವರ ಪೂರ್ಣ ಹೆಸರು ರಂಗನಾಥ್ ಶ್ರೀನಿವಾಸ್ ಮುಗುಳಿ. ತಂದೆ ಶ್ರೀನಿವಾಸ್ ರಾಯರು ಕ್ರಿಮಿನಲ್ ವಕೀಲರು ಅಂತ ಹೇಳಿನೇ ಪ್ರಸಿದ್ಧರಾದಂಥವ್ರು. ತಾಯಿ ಕಮಲಮ್ಮ. ಇವರ ತಂದೆ ವಕೀಲರಾಗಿ ವಿಜಯಪುರ, ಬಾಗಲಕೋಟ್, ಮುದ್ದೇಬಿಹಾಳದೊಳಗ ತಮ್ಮ ವಕೀಲಿ ವೃತ್ತಿಯನ್ನ ನಡೆಸ್ತಾ ಇದ್ರು. ಅದಕ್ಕಾಗಿ ರಂಶ್ರೀ ಮುಗುಳಿಯವರು ಸಹಿತ ಪ್ರಾಥಮಿಕ ಶಿಕ್ಷಣ ಬಾಗಲಕೋಟೆ, ವಿಜಯಪುರಗಳಲ್ಲಿ ಅವ್ರದ್ದು ನಡೀತೈತಿ ಅಂತ ಅನ್ನುವಂಥದ್ದನ್ನ ನೋಡ್ತೀವಿ. ಅದಕ್ಕಾಗಿ ರಂಶ್ರೀ ಮುಗುಳಿಯವರ ಪ್ರಾಥಮಿಕ ಶಿಕ್ಷಣ ಮಾಡ್ತಾ ಅವರಿಗೆ ಶ್ರೀನಿವಾಸ್ ರಾಯರಿಗೆ ಸಂಗೀತ ಮತ್ತು ನಾಟಕಗಳಲ್ಲಿ ವಿಶೇಷ ಆಸಕ್ತಿ ಇತ್ತು. ತಂದೆಯ ಕಲಾಭಿರುಚಿ ರಂಗನಾಥ್ ಅವರಿಗೂ ಸಹಿತ ಬಂದಿತ್ತು ಅನ್ನುವಂಥದ್ದು ಅವರಲ್ಲಿರುವಂತಹ ಆಸಕ್ತಿಯನ್ನು ನೋಡಿದಾಗ ನಮ್ಗೆ ತಿಳಿದು ಬರ್ತದ. ಮತ್ತು ರಂಶ್ರೀ ಮುಗುಳಿಯವರ ವಿದ್ಯಾರ್ಥಿ ಜೀವನದ ಅವಲೋಕನ ನೋಡಿದ್ರ ಅವರು 14-15 ವರ್ಷದ ಬಾಲಕರಾಗಿದ್ದಾಗಲೇ ಅಂದು ಏನಂದ್ರ ಬಲವಾಗಿ ಬೀಸ್ತಾ ಇರುವಂತಹ ನಮ್ಮ ದೇಶದಲ್ಲಿ ನಾಡಿಗಾಗಿ, ದೇಶಕ್ಕಾಗಿ ಅಸಹಕಾರ ಚಳವಳಿಯಲ್ಲಿ ಅವರು ಸಹಿತ ಭಾಗಿಯಾಗ್ತಾರ. ಅದಕ್ಕೊಂದು ಕರೆಗೆ ಹೋಗೊಟ್ಟು 1 ವರ್ಷ ಶಿಕ್ಷಣದಿಂದ ಅವರು ಹೊರಗುಳಿಬೇಕಾಗಿರುವಂತಹ ಪ್ರಸಂಗನೂ ಬರ್ತದ. ಹಳ್ಳಿಗಳಲ್ಲಿ ರಾಷ್ಟ್ರೀಯ ಭಾವನೆಗಳ ಪ್ರಚಾರಕ್ಕಾಗಿ ತಮ್ಮ ಮಾಧ್ಯಮಿಕ ಶಿಕ್ಷಣದ 1 ವರ್ಷವನ್ನು ಅವರು ಮುಡುಪಾಗಿಡ್ತಾರ. ಹದಿಹರೆಯದ ಒಬ್ನೇ ಮಗ ಈ ರೀತಿ ಶಾಲೆಯನ್ನ ಬಿಟ್ಟು ಗಾಂಧಿ ಚಳವಳಿಯಲ್ಲಿ ಸೇರಿಕೊಂಡಿದ್ದರಿಂದ ಅವ್ರ ತಂದೆಯವರಿಗೂ ಸಹಿತ ಬಹಳಷ್ಟು ಬೇಸರ ಆಗ್ತದ. ರಂಶ್ರೀ ಅವರು ಸ್ವಲ್ಪ ದಿನಗಳ ನಂತರ, ಅಂದ್ರೆ ಚಳವಳಿಯ ಕಾವು ಏನು ಮುಗಿತೈತಿ ಅವಾಗ ಮುಗಿದ್ಮೇಲೆ ಸ್ವಲ್ಪ ಇಳಿದ್ಮೇಲೆ ಅವರು ವಿಜಯಪುರದ PDJ ಹೈಸ್ಕೂಲ್ಗೆ ಮತ್ತೆ ಸೇರಿಕೊಳ್ತಾರ. ಈ ಖಾಸಗಿ ಶಾಲೆಯ ವಿದ್ಯಾಭ್ಯಾಸ ಅವರ ಬದುಕಿನಲ್ಲೊಂದು ತಿರುವಿಗೆ ಕಾರಣ ಆಕೈತಿ ಅನ್ನುವಂಥದ್ದನ್ನ ನೋಡ್ತೀವಿ. ಜೀವನದಲ್ಲಿ ಏನನ್ನಾದ್ರೂ ಸಾಧಿಸ್ಬೇಕು, ಸಾಮಾನ್ಯರಿಗಿಂತ ಎತ್ತರಕ್ಕೆ ಬೆಳೆಯಬೇಕೆಂಬ ಹಂಬಲ ಅವರಿಗೆ ಚಿಗುರೊಡೆಯಲಿಕ್ಕೆ ಶುರು ಆಕೈತಿ. ಆತ್ಮಶೋಧನೆ ಪ್ರವೃತ್ತಿಯನ್ನ, ಬದುಕಿನಲ್ಲಿ ಶಿಸ್ತವನ್ನು ಅಳವಡಿಸಿಕೊಳ್ಳಬೇಕೆಂಬ ನಿಷ್ಠೆಯು ಪ್ರೇರಣೆಯಾಗಿ ನಿಲ್ತದ. ಅದೇ ಇಲ್ಲಿಯೇ ಇಂಗ್ಲಿಷ್ ಮತ್ತು ಸಂಸ್ಕೃತ ಭಾಷೆಗಳ ಮೇಲೆ ಅವರಿಗೆ ಇನ್ನು ಹೈಸ್ಕೂಲ್ ನಲ್ಲಿ ಇದ್ದಾಗಲೇ ಅವರಿಗೆ ಅದರ ಮೇಲೆ ಹಿಡಿತ ಸಿಗ್ತದ. ಮತ್ತು ಅದರ ಸಮೃದ್ಧತೆಯನ್ನ ಅಭ್ಯಾಸವನ್ನ ಮಾಡ್ತಾರ. ಇದೇ ಹಂತದಲ್ಲಿ ಓದಿಕೊಳ್ಳುವಂತಹದ್ದು. ಹಾಗೆಯೇ ಕೆರೂರು ವಾಸುದೇವಾಚಾರ್ಯ ಮತ್ತು ಗಳಗನಾಥರ ಕನ್ನಡ ಕೃತಿಗಳನ್ನ ಮುಗುಳಿಯವರು ಏನಂದ್ರೆ ಓದ್ತಾರ. ಮತ್ತು ಸಾಹಿತ್ಯದ ಬಲವಾದಂತಹ ಗೀಳು ಈ ಮೂಲಕ ಅವರಿಗೆ ಅಂಟ್ಕೊಳ್ತದ. ಹೆಚ್ಚಿನ ಓದಿಗಾಗಿ ಅವರು ಮತ್ತೆ ಧಾರವಾಡದಲ್ಲಿನ ಕರ್ನಾಟಕ ಕಾಲೇಜಿನಲ್ಲಿ ಪ್ರವೇಶವನ್ನ ಪಡಿತಾರ. 1924ರಲ್ಲಿ ಮುಗುಳಿಯವರಿಗೆ ಬೇಂದ್ರೆಯವರನ್ನ ಭೇಟಿಯಾಗುವಂತಹ ಅವಕಾಶ ದೊರೀತದ. ಮುಗುಳಿಯವರ ಬದುಕಿಗೆ ಇಲ್ಲಿನೂ ಸಹಿತ ಒಂದು ಹೊಸ ತಿರುವು ಅವರಿಗೆ ಸಿಗ್ತೈತಿ ಅನ್ನುವಂಥದ್ದು.
ವರಕವಿ ಬೇಂದ್ರೆಯವರ ಮೋಡಿ ಮಾಡುವಂತಹ ಸತ್ವಯುಕ್ತ ಮಾತುಗಳು ಮುಗುಳಿಯವರ ಮೇಲೆ ಬಹಳಷ್ಟು ಪ್ರಭಾವವನ್ನ ಬೀರ್ತಾವ. ಭಾಷೆ ಸಾಹಿತ್ಯದಲ್ಲಿ ಏನೆಲ್ಲ ಸತ್ವ ಐತಿ, ಏನೇನು ಸಾಧಿಸಬಹುದ ಅನ್ನುವಂತಹ ನಿಜದ ದಿಟ್ಟದ ದರ್ಶನ ಇವ್ರಿಗೆ ಆಗತ್ತ. 1928ರಲ್ಲಿ BA ಸಂಸ್ಕೃತ ಆನರ್ಸ್ ಅನ್ನ ಮತ್ತು MA ಕನ್ನಡ ಪದವಿಯನ್ನ 1930ರಲ್ಲಿ ವಿದ್ಯಾರಣ್ಯ ಪಾರಿತೋಷಿಕದೊಂದಿಗೆ ಪೂರ್ಣಗೊಳಿಸ್ತಾರ. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಹಂತಗಳಲ್ಲಿ ತೀರಾ ಸಾಮಾನ್ಯ ಮಟ್ಟದ ವಿದ್ಯಾರ್ಥಿಯಾಗಿದ್ದವರು ಮುಂದೆ ಉನ್ನತ ವ್ಯಾಸಂಗದ ವೇಳೆಗೆ ಕನ್ನಡ, ಸಂಸ್ಕೃತ, ಇಂಗ್ಲಿಷ್ ವಿಷಯಗಳೊಂದಿಗೆ ಪದವೀಧರರಾಗಿ ಸುವರ್ಣ ಪದಕವನ್ನ ಪಡೆಯುವಷ್ಟು ಅವ್ರು ಏನಂತಾರೆ ಬೆಳೆದು ಪ್ರತಿಭಾವಂತರಾಗ್ತಾರ. ಕಾಲೇಜಿನಲ್ಲಿ ಇದ್ದಾಗಲೇ ಅವರಿಗೆ ಮಾಸ್ತಿ ಮತ್ತು ಕೈಲಾಸಂ ಮೊದಲಾದವರ ಸಾಹಿತಿಗಳ ಪ್ರೀತಿಗೂ ಸಹಿತ ಪಾತ್ರರಾಗ್ತಾರ. ಶಿಕ್ಷಕನಾಗುವ ಆದರ್ಶದಿಂದಾಗಿ ಅವರು ನಂತರ BT ಪದವಿಯನ್ನ ಸಹಿತ ಮಾಡ್ತಾರ. 1932ರಲ್ಲಿ ಹುಬ್ಬಳ್ಳಿಯ ನ್ಯೂ ಇಂಗ್ಲಿಷ್ ಹೈಸ್ಕೂಲ್ನಲ್ಲಿ ಮೊದಲು ಶಿಕ್ಷಕರಾಗಿ ಸೇವೆಯನ್ನ ಆರಂಭಿಸ್ತಾರೆ. ಈ ವೇಳೆಯಲ್ಲಿನೇ ಅವರಿಗೆ ತಮ್ಮ ಬದುಕಿನ ದಾರಿಯನ್ನ ಕಂಡುಕೊಳ್ಬೇಕು, ನಿರ್ದಿಷ್ಟಗೊಳಿಸ್ಕೊಳ್ಬೇಕು ಅನ್ನುವಂತಹ ಒಂದು ದಿಶೆಯಲ್ಲಿ ಅವರು ಚಿಂತನೆಯನ್ನ ಮಾಡ್ಬೇಕಾಗಿರುವಂತಹ ಪ್ರಸಂಗ ಬರ್ತದ. ಯಾಕಂದ್ರೆ ಅವ್ರ ತಂದೆಯವರಿಗೆ ತಮ್ಮಂತೆ ಮಗನು ಸಹಿತ ವಕೀಲನಾಗ್ಬೇಕು ಅಂತ ಬಯಸಿರ್ತಾರ. ಇದು ರಂಗನಾಥ್ ಅವರಿಗೆ ಸರಿ ಅನ್ಸೋದಿಲ್ಲ. ತಂದೆಯ ವಕೀಲಿ ವೃತ್ತಿ ಮತ್ತು ತಮಗೆ ಪ್ರಿಯವಾದಂತಹ ಶಿಕ್ಷಕ ವೃತ್ತಿ, ದೇಶಕ್ಕೆ ಅಗತ್ಯವೂ ಅನಿವಾರ್ಯವಾಗದಂತಹ ಸ್ವಾತಂತ್ರ್ಯ ಚಳವಳಿಯಲ್ಲಿನ ಭಾಗಿತ್ವ, ಇವುಗಳ ಮಧ್ಯೆ ಅವರು ತಮ್ಮ ಆಯ್ಕೆಯನ್ನ ಕಂಡುಕೊಳ್ಬೇಕಾಗಿರುವಂತಹ ಪ್ರಸಂಗದಾಗಿರ್ತದ. ಇಂತಹ ತಾಕಲಾಟದ ಮಧ್ಯೆನೆ ಅವರು ತಮ್ಮ ವ್ಯಕ್ತಿತ್ವದ ಮೊದಲ ಒಲವು ಅಂತಂದ್ರೆ ಆಸಕ್ತಿ ಅಧ್ಯಾಪನ ಮತ್ತು ಅಧ್ಯಯನಗಳಲ್ಲಿ ಇತ್ತು ಅಂತ ತಿಳ್ಕೊಂಡು ಅವರು ತಮ್ಮ ಭವಿಷ್ಯದ ಆಸರೆಯನ್ನ ಸಹಿತ ಅದರಲ್ಲಿನೇ ಗುರುತಿಸ್ಕೊಳ್ತಾರ. ಸ್ವಲ್ಪ ಕಾಲ ಹೈಸ್ಕೂಲ್ ಶಿಕ್ಷಕ ವೃತ್ತಿಯನ್ನ ಆರಂಭ ಮಾಡಿ ನಂತರ 1933ರಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸಾಂಗಲಿಯ ವಿಲ್ಲಿಂಗ್ಡನ್ ಕಾಲೇಜಿನಲ್ಲಿ ಅವರು ಸೇರುವುದರೊಂದಿಗೆ ಅವರ ಔದ್ಯೋಗಿಕ ಬದುಕು ಸಹಿತ ಒಂದು ನಿಶ್ಚಿತ ನೆಲೆಯನ್ನ ಕಾಣ್ಲಿಕ್ಕೆ ಸಹಕಾರಿ ಆಯ್ತು ಅನ್ನುವಂತಹದ್ದನ್ನ ನಾವು ಇಲ್ಲಿ ನೋಡ್ತೀವಿ. ಈ ಸಾಂಗ್ಲಿ ಒಳಗ ಅವ್ರು ಯಾವಾಗ ಕಾಲೇಜ್ನಲ್ಲಿ ಏನಂದ್ರ ಬಂದು ಜಾಯಿನ್ ಆದ್ರು, ಅವಾಗ ಸಾಂಗ್ಲಿ ಅನ್ನುವಂತಹದ್ದು ಮರಾಠಿ ಭಾಷಾ ಬಾಂಧವರೇ ಹೆಚ್ಚಾಗಿರುವಂತಹ ಒಂದು ಪ್ರದೇಶ. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಪ್ರದೇಶ ಆಗಿತ್ತು. ಇಲ್ಲಿ ಮುಗುಳಿಯವರ ವೃತ್ತಿ ಜೀವನ ಆರಂಭ ಏನೋ ಆಯ್ತು, ಆದ್ರೆ ಅವರಿಗೆ ಅಪರಿಚಿತ ನೆಲ, ಭಾಷೆ, ಪರಿಸರ, ಹೆಜ್ಜೆ ಹೆಜ್ಜೆಗೂ ಅಂಜಿಸುವಂತಹ ಹಿಮ್ಮೆಟ್ಟಿಸುವಂತಹ ಸವಾಲುಗಳು ಮತ್ತು ಅವರಿಗೆ ಯಾವಾಗ್ಲೂ ಪರಕೀಯ ಭಾವಗಳು ಸಹಿತ ಅಲ್ಲಿ ಕಾಡತೊಡಗ್ತಾವು ಅನ್ನುವಂತಹದ್ದನ್ನ ಹೇಳ್ತಾರ. ಆದ್ರೂ ಸಹಿತ ವಿಲ್ಲಿಂಗ್ಡನ್ ಕಾಲೇಜಿನ ಪ್ರಶಾಂತ ವಾತಾವರಣದಲ್ಲಿ ಅವರಲ್ಲಿ ಸೂಕ್ತವಾಗಿದ್ದಂತಹ ಒಂದು ಕವಿ ಚೈತನ್ಯ ಅನ್ನುವಂತಹದ್ದು ಹೆಚ್ಚು ವಿಕಾಸವಾಗಲು ಸಹಿತ ತೊಡಗೈತಿ. ಮತ್ತು ಕರ್ನಾಟಕ ಸಂಗೀತದಲ್ಲಿ ಅವರ ಆಸಕ್ತಿ ಏನಿತ್ತು ಅದಕ್ಕೂ ಸಹಿತ ಒಂದು ಸ್ಪಷ್ಟ ರೂಪ ಬರೋದಕ್ಕೂ ಸಹಿತ ತೊಡಗ್ತದ. ಇದರೊಂದಿಗೆ ಮರಾಠಿ ಸಂಸ್ಕೃತಿಯಲ್ಲಿ ಬೆರೆತಿದ್ದಂತಹ ವೆಂಕೋಬರಾಯ, ವಾಮನ್ ರಾಯರ, ಗರುಡ ಸದಾಶಿವರಾಯರು ಮುಂತಾದವರ ಕನ್ನಡ ನಾಟಕಗಳು ಮತ್ತು ರಂಗಗೀತೆಗಳಿಂದ ರಂಶ್ರೀ ಮುಗುಳಿಯವರು ಪ್ರಭಾವಿತರಾಗ್ತಾರ. ಅವುಗಳನ್ನ ತಾವು ಸಹಿತ ಅನುಸರಿಸಿದ್ದಾರೆ. ಈ ವೇಳೆಯೊಳಗ್ನ ಅಲ್ಲಿದ್ದಾಗಲೇ ಅವರ ಶಿಕ್ಷಕ ಪ್ರಜ್ಞೆ ಸಹಿತ ಜಾಗೃತ ಆಗೋದಕ್ಕೆ ಶುರು ಆಗುತ್ತ. ಕನ್ನಡ ವ್ಯಾಕರಣ, ಅಲಂಕಾರ, ಛಂದಸ್ಸು, ಸಾಹಿತ್ಯ ಚರಿತ್ರೆ, ಸಾಹಿತ್ಯ ಕೃತಿಗಳನ್ನ ಬೋಧಿಸ್ತಾ ಅವರಿಗೆ ಅದರಲ್ಲಿ ಆಸಕ್ತಿನೂ ಸಹಿತ ಹೆಚ್ಚಾಗತೊಡಗ್ತದ. ಅವುಗಳ ಅರ್ಥ ವಿವರಣೆ, ರಸಸ್ವಾದ ಮತ್ತು ಮೌಲ್ಯಮಾಪನಗಳಲ್ಲಿ ತನ್ಮಯರಾದಂತೆ ಅವರಿಗೆ ಅಧ್ಯಾಪಕ ವೃತ್ತಿ ಅಂದ್ರ ಎಂತ ಒಂದು ಉದಾತ್ತ ಕಲೆ ಅನ್ನುವಂತಹದ ಅರಿವು ಅವರಲ್ಲಿ ಬೆಳೀತೊಡಗ್ತದ. ಇದರಿಂದಾಗಿ ಅವರು ಜನಪ್ರಿಯ ಅಧ್ಯಾಪಕರನ್ನಿಸಿಕೊಂಡ್ರು ಅಷ್ಟೇ ಅಲ್ಲದೆ 4-5 ವರ್ಷಗಳಲ್ಲಿನೇ ವಿಲ್ಲಿಂಗ್ಡನ್ ಕಾಲೇಜನ್ನ ನಡೆಸ್ತಾ ಇರುವಂತಹ ಡೆಕ್ಕನ್ ಎಜುಕೇಶನ್ ಸೊಸೈಟಿಯ ಆಜೀವ ಸದಸ್ಯರಾಗುವಂತಹ ಅರ್ಹತೆಯನ್ನು ಸಹಿತ ಪಡಿತಾರ. 1961ರಲ್ಲಿ ಅದೇ ಕಾಲೇಜಿನಲ್ಲಿ ಉಪ ಪ್ರಾಚಾರ್ಯರಾಗ್ತಾರ ಮತ್ತು 1966ರಲ್ಲಿ ಇನ್ನು ನಿವೃತ್ತಿಗೆ 5 ವರ್ಷ ಅಷ್ಟೇ ಉಳಿದಿರ್ತೈತಿ. ಅವಾಗ ಆ ಕಾಲೇಜಿನ ಪ್ರಾಚಾರ್ಯರು ಸಹಿತ ಆಗುವಂತಹ ಒಂದು ಅವಕಾಶ ಅವ್ರಿಗೆ ದೊರೀತದ. ಈ ಕಾಲಘಟ್ಟದೊಳಗ ಮರಾಠಿ ಕನ್ನಡ ವಾದ ಅನ್ನುವಂತಹದ್ದು ಮೊದಲಿನಿಂದನ ಬೆಳ್ಕೊಂಡ್ ಬಂದಂತಹದ್ದು. ಆದ್ರೆ ಬೆಳಗಾವಿ ಸಮಸ್ಯೆ ಆ ಒಂದು ವೇಳೆಯಲ್ಲಿ ಬಹಳಷ್ಟು ತೀವ್ರವಾಗಿರ್ತದ. ಅವಾಗ ಈ ಒಂದು ವಿಚಾರನು ಸಹಿತ ಅವರಿಗೆ ಮುಗುಳಿಯವರಿಗೆ ಬಹಳಷ್ಟು ನೋವನ್ನುಂಟು ಮಾಡ್ತಾ ಇರ್ತದ. ಆದ್ರೂ ಸಹಿತ ಅಲ್ಲಿ ಇದ್ದಂತಹ ಎಲ್ಲ ಒಂದು ಸಾರ್ವಜನಿಕರು ಒಳ್ಳೆಯ ಸಹಕಾರ ಪ್ರೋತ್ಸಾಹವನ್ನ ಇವ್ರಿಗೆ ಕೊಡ್ತಾರ. ಅದರಿಂದ ಅವರು ಏನಂದ್ರ ಯಶಸ್ವಿಯಾಗಿ ತಮ್ಮ ಕಾರ್ಯವನ್ನ ಸಹಿತ ನೆರವೇರಿಸ್ತಾರ ಅನ್ನುವಂಥದ್ದು ತಿಳಿದು ಬರ್ತದ. ಅದೇ ರೀತಿಯಾಗಿ ಇವರು ಸೇವಾನಿವೃತ್ತರಾದ ಸಂದರ್ಭದಲ್ಲಿನೂ ಸಹಿತ ಸಾಂಗ್ಲಿಯ ಜನರು ಬಹಳಷ್ಟು ಆತ್ಮೀಯತೆಯಿಂದ ಇವರಿಗೆ
ಸನ್ಮಾನವನ್ನ ಮಾಡ್ತಾರ, ಗೌರವ ಗ್ರಂಥ ಸಮರ್ಪಣೆಗಳನ್ನ ಸಹಿತ ಮಾಡ್ತಾರ. ತಮಗೆ ಅರ್ಪಿಸಲಾದಂತಹ ನಿಧಿಯನ್ನ ರಂಶ್ರೀ ಮುಗುಳಿಯವರು ಅಲ್ಲಿ ಪ್ರತಿ ವರ್ಷ ಅಂತಿಮ BA ಪದವಿಯಲ್ಲಿ ಇಂಗ್ಲಿಷ್ ನಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ವಿದ್ಯಾರ್ಥಿಗೆ ಅದರ ಬಡ್ಡಿಯಿಂದ ಬಂದಂತಹ ಹಣದಿಂದ ಬಹುಮಾನವನ್ನ ಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ತಾರ. ಇದು ಅವರ ಒಂದು ಆರ್ಥಿಕ ಒಂದು ನಿಷ್ಕ್ರಿಯತೆಗೆ ಒಂದು ಸಾಕ್ಷಿ ಅನ್ನುವಂತಹದ್ದು. ಆದ್ರೆ ಈ ಒಂದು ಸಂದರ್ಭದೊಳಗೆ ನಮಗೆಲ್ಲ ಅನಿಸ್ತೈತಿ ಇದನ್ನ ನೋಡಿದ ಕೂಡಲೇ ಅವ್ರು ಕನ್ನಡ ವಿದ್ಯಾರ್ಥಿಗಳಿಗೆ ಯಾಕೆ ಕೊಡ್ಲಿಲ್ಲ, ಇಂಗ್ಲಿಷ್ದವರಿಗೆ ಯಾಕೆ ಕೊಟ್ರು ಅನ್ನುವಂತಹದ್ದು. ಅವಾಗ ಹೇಳಿದಾಗ ಈ ಒಂದು ವಿಷಯ ಹೇಳ್ತೈತಿ ಅಂತ ತಿಳ್ಕೊಂಡಿದ್ದೋ ಏನೋ ಅವರು ಅದಕ್ಕೆ ಸ್ಪಷ್ಟತೆಯನ್ನ ಸಹಿತ ಕೊಡ್ತಾರ. ಯಾಕಂದ್ರೆ ಅಲ್ಲಿ ಗಡಿ ಭಾಗ ಆಗಿರೋದ್ರಿಂದ ವಿದ್ಯಾರ್ಥಿಗಳ ಸಂಖ್ಯೆನೂ ಸಹಿತ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಅಂತ ಹೇಳಿ ಅದಕ್ಕಾಗಿ ಇದು ಏನಂದ್ರೆ ಇಂಗ್ಲಿಷ್ ವಿದ್ಯಾರ್ಥಿಗಳಿಗೆ ಕೊಡ್ಬೇಕಾಗುವಂತಹ ಪ್ರಸಂಗ ಬಂತು ಅನ್ನುವಂಥದ್ದನ್ನೇ ಹೇಳ್ತಾರ. ಮತ್ತು ಆ ವೇಳೆಯೊಳಗ VK ಗೋಕಾಕ್ ಅವರು ಆಂಗ್ಲ ವಿಷಯದ ಪ್ರಾಧ್ಯಾಪಕರಾಗಿ ಸಹಿತ ಅಲ್ಲಿ ಸೇರ್ಕೊಂಡಿರ್ತಾರ. ಅವರು ನಮ್ಮ ಕನ್ನಡದವರು, ನಮ್ಮ ವಿದ್ಯಾರ್ಥಿಗಳನ್ನ ತಿಳ್ಕೊಂಡು ಆ ಒಂದು ಸಂಬಂಧದಿಂದಲೂ ಸಹಿತ ಇದನ್ನ ಕೊಟ್ಟಿರ್ಬೋದು ಅಂತ ನಾವು ಇಲ್ಲೇ ನೆನಪಿಸ್ಕೋಬಹುದು. ಈ ರೀತಿ ಅವರು ಹೊರನಾಡ ಕನ್ನಡಿಗರ ಸಂಘಟನೆಗಾಗಿ ಅಪಾರವಾಗಿ ದುಡಿದಂತಹವರು. ಕನ್ನಡ ನಾಡಿನ ಹೊರಗಿದ್ರು ಸಹಿತ ನಾಡು ನುಡಿ ಏಳ್ಗೆಗಾಗಿ ಅವಿರತವಾಗಿ ಶ್ರಮಿಸಿದ್ದಾರೆ. ಅದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕನ್ನಡಿಗರ ಪ್ರೌಢ ವ್ಯಾಸಂಗಕ್ಕೆ ಸಾಕಷ್ಟು ಅವಕಾಶದಲ್ಲಿ ಇರಲಾರದಂತಹ ಕಾಲದೊಳಗ ಸಹಿತ ಪರಿಶ್ರಮದಿಂದ ಕನ್ನಡ ವಿಭಾಗ ಅಲ್ಪಾವಧಿಯಲ್ಲಿಯೇ ವಿಸ್ತಾರ ಹೊಂದಿದ್ದು ಇವರು ಒಂದು ತಮ್ಮ ಏನಂದ್ರೆ ನಿಷ್ಠೆಯಿಂದ ಮಾಡಿದಂತಹ ಕಾರ್ಯ ಅಂತ ನಾವು ಇದನ್ನ ಹೇಳ್ಬೋದು. ಇಂದು ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಶಿಕ್ಷಣ ರಂಗದಲ್ಲಿ ಕೆಲಸ ಮಾಡ್ತಿರುವಂತಹ ಅನೇಕ ಕನ್ನಡ ಪದವೀಧರರು ಏನದಾರ ಅವರೆಲ್ಲ ರಂಶ್ರೀ ಮುಗುಳಿಯವರ ಒಂದು ಶಿಷ್ಯ ವೃಂದಕ್ಕೆ ಸೇರಿದವರು ಅನ್ನುವಂತಹದ್ದು ಸಹಿತ ತಿಳಿದು ಬರ್ತದೆ. ಅದೇ ರೀತಿಯಾಗಿ 1964ರಲ್ಲಿ ಅಂತಾರಾಷ್ಟ್ರೀಯ ತೌಲನಿಕ ಸಾಹಿತ್ಯ ಸಂಘ ICLA ಇಂಟರ್ನ್ಯಾಷನಲ್ ಕಂಪೇರಿಟಿವ್ ಲಿಟರೇಚರ್ ಅಸೋಸಿಯೇಷನ್ದ 3ನೇ ಅಧಿವೇಶನದಲ್ಲಿ ಭಾಗವಹಿಸುವಂತಹ ಅವಕಾಶ ಸಹಿತ ಇವರಿಗೆ ಸಿಗ್ತೈತಿ. ಅವಾಗ ಸ್ವಿಟ್ಜರ್ಲ್ಯಾಂಡಿನ ಪ್ರಿಗುವಿನಲ್ಲಿ ನಡೆದಂತಹ ಭಾರತೀಯ ಹಿನ್ನೆಲೆಯಲ್ಲಿ ಸಾಹಿತ್ಯದಲ್ಲಿ ರಾಷ್ಟ್ರೀಯತ್ವ ಮತ್ತು ವಿಶ್ವ ಬಂಧುತ್ವ ಅನ್ನುವಂತಹ ಪ್ರಬಂಧವನ್ನ ಮಂಡಿಸ್ತಾರ. ಈ ಅವಕಾಶವನ್ನ ಬಳಸಿಕೊಂಡು ಮುಗುಳಿಯವರು ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್, ಬೆಲ್ಜಿಯಂ, ಹಾಲೆಂಡ್ ಮತ್ತು ಇಂಗ್ಲೆಂಡ್ ದೇಶಗಳ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನ ಸಹಿತ ಸಂದರ್ಶಿಸ್ತಾರ. ಆದ್ರೆ ಇಲ್ಲಿನೂ ಸಹಿತ ಅವರು ಆ ಒಂದು ಸ್ಥಳಗಳನ್ನ ನೋಡೋದಕ್ಕೆ ಹೋದಾಗ್ನು ಅವರ ಒಂದು ವೈಚಾರಿಕ ದೃಷ್ಟಿ ಅದು ಯಾವ ರೀತಿಯಾಗಿ ಅವರು ವಿಚಾರವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತದ. ಈ ರೀತಿ ಅವರು ಕೆಲವು ನೆನಪುಗಳನ್ನ ಸಹಿತ ತಮ್ಮ ಒಂದು ಜೀವನ ಚರಿತ್ರೆ ಕೃತಿಯೊಳಗೆ ಹೇಳ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಅಭಿಪ್ರಾಯ ನಮ್ಗಿಲ್ಲಿ ಹೇಳ್ಬೇಕಾಗಿರುವಂತಹದ್ದು ಅವಶ್ಯಕತೆ ಐತಿ ಅಂತ ಅನ್ಸುವಷ್ಟರ ಮಟ್ಟಿಗೆ ಒಂದು ಉದಾತ್ತ ವಿಚಾರಗಳು ಆಗ್ಯಾವು ಅಂತ. ಅಲ್ಲಿ ಐರೋಪ್ಯ ರಾಷ್ಟ್ರಗಳ ಕ್ರಮಬದ್ಧ ಬದುಕು, ನೈರ್ಮಲ್ಯ, ಅಂತಃಕರಣ, ಔದಾರ್ಯಗಳನ್ನ ಅವರು ಕೊಂಡಾಡ್ತಾರ. ಮತ್ತು ನಮ್ಮ ದೇಶ ನೆಲ ಈ ಮಟ್ಟಕ್ಕೆ ಎಂದು ಹೋಗ್ತೈತಿ ಅಂತ ಹೇಳಿ ಚಿಂತಿಸ್ತಾರ ಮತ್ತು ಹಳಹಳಿಸುವಂತಹದ್ದನ್ನು ಸಹಿತ ನಾವು ನೋಡ್ತೀವಿ. ಈ ಹಿನ್ನೆಲೆಯಲ್ಲಿ ಐರೋಪ್ಯ ಜಗತ್ತಿನಲ್ಲಿ ಸಾಮಾನ್ಯರಿಗಿರುವಂತಹ ಶ್ರಮ ಸಂಸ್ಕೃತಿ ಹಿಂದೆ ಅಲ್ಲಿಯ ತೀವ್ರ ಸ್ಪರ್ಧಾತ್ಮಕ ಪರಿಸರವನ್ನ, ಅಳಿವು ಉಳಿವುಗಳು, ಸಾರ್ವತ್ರಿಕವಾಗಿರುವ ವಾಸ್ತವವನ್ನ, ಅಲ್ಲಿನ ಆ ನಾಗರಿಕರಿಗೆ ಬಾಲ್ಯದಿಂದಲೇ ರಕ್ತಗತವಾಗಿರುವುದನ್ನು ಅವರು ಗುರುತಿಸ್ತಾರ. ಇದಕ್ಕೆ ಪ್ರತಿಯಾಗಿ ನಮ್ಮಲ್ಲಿ ಹೆಚ್ಚುತ್ತಿರುವಂತಹ ಐಷಾರಾಮಿ ಪ್ರವೃತ್ತಿಯನ್ನ ದುಗುಡದಿಂದಲೇ ಅವರು ಉಲ್ಲೇಖಿಸಿರುತ್ತಾರೆ ಅನ್ನುವಂಥದ್ದನ್ನ ನೋಡ್ತೀವಿ ನಾವು. ಕರ್ಮಯೋಗ, ಕಾಯಕವೇ ಕೈಲಾಸ ಅನ್ನುವಂತಹ ಏನ್ ಆದರ್ಶಗಳದಾವು ಅವುಗಳು ನಮ್ಮಲ್ಲಿ ತಾತ್ವಿಕ ನೆಲೆಯಲ್ಲಿ ಉಳ್ಕೊಂಡವು ಅನ್ನುವಂಥದ್ದನ್ನ ಹೇಳ್ತಾರ. ಅದೇ ರೀತಿ ಆ ನೆಲೆಯಲ್ಲಿ ನೆಲದೊಳಗ ಅನ್ವಯಿಕತೆಯನ್ನ ಕಂಡುಕೊಂಡು ಅನ್ನುವಂಥದ್ದನ್ನ ವಿಷಾದದಿಂದಲೇ ಇಲ್ಲಿ ಉಲ್ಲೇಖಿಸಿರುವುದನ್ನು ಸಹಿತ ನಾವು ನೋಡ್ತೀವಿ. ನಿವೃತ್ತಿಯ ನಂತರ ಸುಮಾರು 6 ತಿಂಗಳ ಕಾಲ ಕರ್ನಾಟಕ ಸರ್ಕಾರದ ಸಾಹಿತ್ಯ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ 1967ರಿಂದ 70ರವರೆಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾರ. ಕನ್ನಡ ಅಧ್ಯಯನ ಕೇಂದ್ರಕ್ಕೊಂದು ಹೊಸ ರೂಪ ಕೊಡಲು ಪ್ರಯತ್ನಿಸುತ್ತಾರೆ. 1970-73ರವರೆಗೆ ವಿಶ್ವವಿದ್ಯಾಲಯದ ಧನಸಹಾಯ ಆಯೋಗದ ಪ್ರಾಧ್ಯಾಪಕರಾಗಿ ಸಂಶೋಧನೆಯನ್ನ ಕೈಗೊಂಡು ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳು ಅನ್ನುವಂತಹ ಪ್ರಸಿದ್ಧ ಕೃತಿಯನ್ನ ಕನ್ನಡ ವಾಂಗ್ಮಯಕ್ಕೆ ನೀಡಿರುವಂತಹದ್ದು ಸಹಿತ ಐತಿ. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರವು ಹೊರತರಲು ಬಯಸಿದಂತಹ ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆಯ ಸಂಪುಟಗಳಿಗೆ ಕಾರ್ಯನಿರ್ವಾಹಕ ಸಂಪಾದಕರಾಗಿಯೂ ಸಹಿತ ರಂಶ್ರೀ ಅವರು ಕಾರ್ಯನಿರ್ವಹಿಸಿದ್ದಾರೆ.
ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ರಂಗದಲ್ಲೂ ರಂಶ್ರೀ ಮುಗುಳಿಯವರ ದುಡಿಮೆ ಅಪೂರ್ವವಾದಂತದ್ದು. 16 ಕ್ಷೇತ್ರಗಳಲ್ಲಿ ಉತ್ಸಾಹದಿಂದ ಕೆಲಸ ಮಾಡ್ತಾರೆ. 1941ರಲ್ಲಿ ಹೈದರಾಬಾದ್ನಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದ ನಾಟಕ ಗೋಷ್ಠಿಯ ಅಧ್ಯಕ್ಷರಾಗ್ತಾರ. 1955ರಲ್ಲಿ ಇಂಕ್ಲಾನ್ ಸಂಸ್ಥೆಯ ಪರವಾಗಿ ಪ್ರಿವ್ಯೂನಲ್ಲಿ ನಡೆದಂತಹ ಜಾಗತಿಕ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಪ್ರತಿನಿಧಿಯಾಗಿ ಹೋಗಿ ಇದಕ್ಕೆಲ್ಲ ಕಳಶವಿಟ್ಟಂತೆ ಅವರು 1963ರಲ್ಲಿ ತುಮಕೂರಿನ ಸಿದ್ಧಗಂಗಾ ಕ್ಷೇತ್ರದಲ್ಲಿ ನಡೆದಂತಹ 44ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರ. ಹೀಗೆ ರಂಶ್ರೀ ಮುಗುಳಿಯವರು ತಮ್ಮ ಜೀವನವನ್ನ ಕನ್ನಡ ಸಾಹಿತ್ಯದ ಸೇವೆಗಾಗಿ ಮುಡುಪಾಗಿಡ್ತಾರ. ತಮ್ಮ ವಿಶ್ರಾಂತ ಜೀವನವನ್ನ ಸಹಿತ ನಡೆಸುತ್ತಾ ವಯಸ್ಸಾಗ್ತಿದ್ದಂತೆ ರಂಶ್ರೀ ಮುಗುಳಿಯವರ ಮನಸ್ಸು ಆಧ್ಯಾತ್ಮದತ್ತ ತಿರುಗತೊಡಗುತ್ತದ. ಕನ್ನಡ ಸಾಹಿತ್ಯ ಪಾಂಡಿಚೇರಿಯ ಅರವಿಂದ್ ಶ್ರೀಮಾತೆಯರ ದರ್ಶನದಿಂದ ಅವರು ಏನಂದ್ರೆ ತಮ್ಮ ಬದುಕು ಇನ್ನೊಂದು ತಿರುವನ್ನ ಪಡಿತೈತಿ ಅಂತ ಅನ್ನುವಂಥದ್ದನ್ನ ಹೇಳ್ತಾರ. ಆಂತರಿಕ ಮನಸ್ಸು ಪರಿಪಕ್ವವಾಗುತ್ತಾ ಒಳಮುಖ ಚೇತನಕ್ಕೆ ಸ್ವದರ್ಶನ ಆಯಿತು ಅನ್ನುವಂಥದ್ದನ್ನ ತಮ್ಮ ಅವರು ಜೀವನ ಚರಿತ್ರೆಯಲ್ಲಿ ಹೇಳ್ಕೊಂಡಿದ್ದಾರೆ. ಈಗ ನಾವು ಅವರ ಒಂದು ಜೀವನದ ಸಂಕ್ಷಿಪ್ತ ಪರಿಚಯವನ್ನ ಮಾಡ್ಕೊಂಡ್ವಿ. ಈಗ ಅವರು ರಂಶ್ರೀ ಮುಗುಳಿಯವರ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಂತಹ ಅವರ ಬದುಕು ಅನ್ನುವಂಥದ್ದು ಯಾವ ರೀತಿ ಇತ್ತು ಅನ್ನುವಂಥದ್ದನ್ನ ನಾವು ನೋಡೋಣ. ಧಾರವಾಡದ ಗೆಳೆಯರ ಗುಂಪಿನಲ್ಲಿ ದ.ರಾ. ಬೇಂದ್ರೆ, ವಿ.ಕೆ. ಗೋಕಾಕರ ಒಡನಾಟದಲ್ಲಿ ಸಾಹಿತ್ಯ ಆಸಕ್ತಿಯನ್ನ ರಂಶ್ರೀ ಮುಗುಳಿಯವರು ಬೆಳೆಸ್ಕೊಳ್ತಾರೆ. ಈ ಗುಂಪಿನ ಸಾರಥ್ಯ ಕೂಡ ವಹಿಸಿಕೊಂಡಿರ್ತಾರೆ. ಅಲ್ಲಿಯೇ ರಂಶ್ರೀ ಮುಗುಳಿಯವರ ವಿಶಿಷ್ಟ ವ್ಯಕ್ತಿತ್ವ ಅರಳಲು ಕಾರಣ ಆಗುತ್ತ. ಧಾರವಾಡದಲ್ಲಿ ಪ್ರಕಟವಾಗುತ್ತಿದ್ದಂತಹ ಜಯ ಕರ್ನಾಟಕ, ಜೀವನ ಸಾಹಿತ್ಯ ಪತ್ರಿಕೆಗಳ ನಿರ್ವಹಣೆಯಲ್ಲಿ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ತಾ ಇರ್ತಾರ. ಹಾಗೆಯೇ ಸಾಂಗ್ಲಿಯಲ್ಲಿ ಕಾವ್ಯ, ವಿನೋದ ಶಾಸ್ತ್ರ, ಸಾಹಿತ್ಯದ ಚರ್ಚೆಗೆ ವೇದಿಕೆಯೊಂದರ ಅಗತ್ಯ ಐತಿ ಅಂತ ಹೇಳಿ ತಿಳ್ಕೊಂಡು ಅವರು ವರುಣ ಕುಂಜ ಅನ್ನುವಂಥದ್ದನ್ನ ಆರಂಭಿಸ್ತಾರ. ಧಾರವಾಡದ ಗೆಳೆಯರ ಗುಂಪಿನಂತೆ ವರುಣ ಕುಂಜವೂ ಸಹಿತ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಮಹತ್ವದ ಒಂದು ಸ್ಥಾನವನ್ನ ಪಡೆದಿರುವುದು. ಯಾಕಂದ್ರ ವಿ.ಕೆ. ಗೋಕಾಕ್, ಎಸ್.ಆರ್. ಎಕ್ಕುಂಡಿ, ಹೇಮಂತ್ ಕುಲಕರ್ಣಿ, ಪಿ.ಜಿ. ಭಟ್, ಕೆ.ಜಿ. ಶಾಸ್ತ್ರಿ ಮೊದಲಾದ ಪ್ರತಿಭೆಗಳು ಈ ವರುಣ ಕುಂಜದಲ್ಲಿ ಅರಳಿದಂತಹ ಪ್ರತಿಭೆಗಳು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಕಿರಿಯರಲ್ಲಿನೂ ಸಹಿತ ಕನ್ನಡದ ಅಭಿರುಚಿಯನ್ನ ಬೆಳೆಸಿ ಅವ್ರಿಗೆ ಮಾರ್ಗದರ್ಶನ ಮಾಡುವಂತಹ ಕೆಲಸ ಅನ್ನುವಂತಹದ್ದನ್ನು ರಂಶ್ರೀ ಮುಗುಳಿಯವರು ಮಾಡ್ಬೇಕಾಗಿರುವಂತಹದ್ದು ಅವರಿಗೆ ಬರ್ತದ. ಖೇಡ್ಬಾಳದ ಮಿರ್ಜಿ ಅಣ್ಣಾರಾಯ್ ಶಾಂತಿ ಸೇವಾ ಸದನ, ಅಥಣಿಯ ಗ್ರಂಥಮಾಲೆ, ಶಮನೇವಾಡಿಯ ಸ್ನೇಹ ಪ್ರಕಾಶನ, ಸಾಂಗ್ಲಿಯ ಕಾವ್ಯ ಪ್ರಕಾಶನ ಸಮಿತಿ ಮೊದಲಾದ ಪ್ರಕಾಶನ ಸಂಸ್ಥೆಗಳ ಬೆನ್ನೆಲುಬಾಗಿನೂ ಸಹಿತ ಇವರು ನಿಲ್ತಾರ. ಸಾಂಗ್ಲಿಯಲ್ಲಿ ವಾಸಿಸುತ್ತಿದ್ದಂತಹ ಕನ್ನಡಿಗರಾಗಿ ವಿಶ್ರಾಮ ವಿಭಾಗ ಕರ್ನಾಟಕ ಸಂಘ ಎಂಬ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯನ್ನ ಸಹಿತ ಸ್ಥಾಪನೆಯನ್ನ ಮಾಡ್ತಾರ. ಇದು ರಂಶ್ರೀ ಮುಗುಳಿಯವರ ಕನ್ನಡದ ಕಳಕಳಿ ಎಷ್ಟಿತ್ತು ಅನ್ನುವಂಥದ್ದನ್ನ ನಮಗೆ ತಿಳಿಸಿಕೊಡ್ತದ. ಸಾಂಗ್ಲಿಯಲ್ಲಿದ್ದೂ ಸಹಿತ ಧಾರವಾಡ ಗೆಳೆಯರ ಗುಂಪಿನ ಸದಸ್ಯರಾಗಿ ಎಲ್ಲ ಸಾಹಿತಿಗಳೊಂದಿಗೆ ಆತ್ಮೀಯ ಸಂಬಂಧವನ್ನ ಇಟ್ಕೊಂಡಿರ್ತಾರ. ಆಲೂರು ವೆಂಕಟರಾಯ, ವಿನಾಯಕ, ವಿ.ಕೆ. ಗೋಕಾಕ್ ಅವರು ಮತ್ತು ಮಧುರ ಚೆನ್ನ, ಆನಂದ ಕಂದ, ಶಂಭಾ ಜೋಶಿ ಮೊದಲಾದ ಸಾಹಿತ್ಯದ ದಿಗ್ಗಜರೊಂದಿಗೂ ಸಹಿತ ಸೇರ್ಕೊಂಡು ಶ್ರದ್ಧೆಯಿಂದ ತಮ್ಮ ಕಾರ್ಯವನ್ನ ಸಾಧನೆಯನ್ನ ಮಾಡ್ಕೊಂತಾರ. ಮುಗುಳಿಯವರು ವಿಲ್ಲಿಂಗ್ಡನ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಂತಹ ಹೊತ್ತಿನಲ್ಲಿನೇ ಆ ಕಾಲೇಜಿಗೆ ಆಂಗ್ಲ ಪ್ರಾಧ್ಯಾಪಕರಾಗಿ ವಿ.ಕೆ. ಗೋಕಾಕ್ ಅವರು ಸಹಿತ ಬರ್ತಾರ. ಈಗ ಆ ಒಂದು ಕಾಲೇಜ್ನಲ್ಲಿ ಅಂತಂದ್ರ ಹಾಲು ಜೇನು ಸೇರಿದಂತಹ ಒಂದು ವ್ಯವಸ್ಥೆ ಅನ್ನುವಂತಹ ರೀತಿಯೊಳಗೆ ನಡೀತೈತಿ. ಕನ್ನಡಕ್ಕೆ ಆ ಕಾಲೇಜ್ನಲ್ಲಿ ಮತ್ತಷ್ಟು ಕಸುವು ಬರ್ತೈತಿ. ಸಾಂಗ್ಲಿಯ ವಿಶ್ರಾಮ ವಿಭಾಗಕ್ಕೆ ಬಂದು ಹೋಗುವವರ ಸಂಖ್ಯೆನೂ ಸಹಿತ ಹೆಚ್ಚಾಗ್ತದ. ಇವರು ಭಾಷೆ ವಿಷಯದಲ್ಲಿ ಸಂಕುಚಿತ ಮನೋಭಾವವನ್ನ ಇಟ್ಕೊಳ್ಳಾರ್ದೆ ತಾವು ನಿಂತ ನೆಲದ ಭಾಷೆಯಾದಂತಹ ಮರಾಠಿ ಭಾಷೆಯನ್ನ ಸಹಿತ ಕಲಿತಾರ. ಆ ಭಾಷೆಯಲ್ಲಿ ಹಿಡಿತವನ್ನ ಸಾಧಿಸಿ ಪ್ರಸಿದ್ಧ ಸಾಹಿತ್ಯ ಹಿರಿಯ ಲೇಖಕರು ಇರ್ತಾರ, ಮರಾಠಿ ಸಾಹಿತ್ಯದ ಹಿರಿಯ ಲೇಖಕರು ಅವರ ಒಂದು ಸ್ನೇಹ ವಲಯಕ್ಕೆ ಸೇರಿಕೊಳ್ತಾರ. ಭಾಷೆ ಇರುವುದು ಬಾಂಧವ್ಯ ಬೆಸೆಯುವುದಕ್ಕಾಗಿ ಮತ್ತು ಕೆಡಿಸುವುದಕ್ಕಲ್ಲ ಅನ್ನುವಂಥದ್ದನ್ನ ನಂಬಿ ನಡೆದು ಯಶಸ್ಸನ್ನ ಸಹಿತ ಸಾಧಿಸ್ತಾರ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ರಂಶ್ರೀ ಮುಗುಳಿಯವರ ವ್ಯಕ್ತಿತ್ವ ಅತ್ಯಂತ ಸರಳವಾದುದು, ವಿಶಿಷ್ಟವಾದುದು ಅನ್ನುವಂತಹದ್ದು ಅವರ ವಿಶಿಷ್ಟ ಚಿಂತನ ಕ್ರಮವನ್ನ ಪರಿಚಯಿಸುವಂತಹ ಅವರ ಒಂದು ಜೀವನ ಚರಿತ್ರೆ, ಜೀವನ ರಸಿಕ ಕೃತಿಯಲ್ಲೇ ಸಾಲುಗಳನ್ನ ನೋಡಿದಾಗ ನಮ್ಗ ಮತ್ತಿಷ್ಟು ಸ್ಪಷ್ಟ ಆಕೈತಿ. ಅವರೇ ಹೇಳ್ತಾರ ಒಂದ್ ಕಡೆ, ನಾನು ಇದು ಬೆಳೆದ ಬಗೆ, ಬರೆದ ಬರವಣಿಗೆ, ಇದರ ಕಥನವನ್ನು ಒಳಗೊಂಡಿದೆ ಅನ್ನುವಂತಹ ಕಾರಣದಿಂದ ಇದು ವಿಶಿಷ್ಟ ಆಗೈತಿ. ಅಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿ ಹೇಗೆ
ತನಗೆ ಸಾಧ್ಯವಾದಂತಹ ವಿಕಾಸವನ್ನ ಪಡೆದನು. ತಾನು ಆರಿಸಿಕೊಂಡಂತಹ ಕ್ಷೇತ್ರದಲ್ಲಿ ಯಾವ ಅನುಭವಗಳನ್ನ ಹೊಂದಿದನು, ಯಾವ ಬಗೆಯಲ್ಲಿ ಅವುಗಳನ್ನ ಅಭಿವ್ಯಕ್ತ ಮಾಡಿದನು, ಅವನ ವ್ಯಕ್ತಿತ್ವ ವಿಕಾಸ ಮತ್ತು ಅಭಿವ್ಯಕ್ತಗಳಲ್ಲಿ ಅವನು ಇಟ್ಟುಕೊಂಡಂತಹ ಆಶೆ ಆಕಾಂಕ್ಷೆಗಳು ಎಷ್ಟು ಸಫಲವಾದವು ಅನ್ನುವಂತಹ ಒಂದು ನಿರ್ವಿಕಾರವಾದಂತಹ ವಿಶ್ಲೇಷಣೆಯನ್ನ ಸಹಿತ ಮಾಡಲು ಹವಣಿಸಿದ ಕಾರಣದಿಂದಲೂ ಇದು ವಿಶಿಷ್ಟ ಆಗೈತಿ ಅಂತ ಹೇಳಿ ಅವರು ಜೀವನ ರಸಿಕ ಅನ್ನುವಂತ ಕೃತಿಯ ಮುನ್ನುಡಿಯಲ್ಲಿ ಬರೆದಿರುವಂತಹದ್ದು. ಇದು ಏನ್ ತಿಳಿಸ್ತೈತಿ ನಮ್ಗ ಅಂತಂದ್ರ ತನ್ನದೇ ಆದಂತಹ ಸಾಧನೆಗಳನ್ನ ತನ್ನಿಂದ ಪ್ರತ್ಯಕ್ಷಿ ನೋಡಬಲ್ಲಂತಹ, ತಾನೇ ತನ್ನಿಂದ ಪ್ರತ್ಯೇಕವಾಗಿ ಒಂದ್ ಕಡೆ ದೂರ ನಿಂತು ನೋಡುವಂತಹ, ಹಾಗೆ ನೋಡಿ ಅವುಗಳ ಆಳ ಅಗಲಗಳನ್ನ ನಿಷ್ಕರ್ಷಿಸಬಲ್ಲಂತಹ ವ್ಯಕ್ತಿತ್ವದವರಾಗಿದ್ರು ಅನ್ನುವಂಥದ್ದನ್ನ ತಿಳಿಸ್ತದೆ. ಇದರಿಂದ ಇವರು ಸಾಮಾನ್ಯರಿಗಿಂತ ಬೇರೆಯಾಗಿರುವರು ಅಂತ ಹೇಳಿ ಅನ್ನಿಸ್ಲಾರ್ದೆ ಇರೋದಿಲ್ಲ. ತಮ್ಮ ಬದುಕಿನಲ್ಲಿನೂ ಸಹಿತ ಕಠೋರವಾದಂತಹ ವಾಸ್ತವ ದೃಷ್ಟಿ ಮತ್ತು ಪ್ರೇಮವಾದಂತಹ ಕವಿ ಸಂವೇದನೆಗಳ ಸಮತೋಲನವನ್ನ ಸಾಧಿಸ್ತಾರ. ರಸಿಕತೆಯ ಸಂಸ್ಪರ್ಶದಿಂದಲೂ ಅನ್ನುವಂತಹದ್ದು ಸತ್ಯ ಅನ್ನುವಂಥದ್ದನ್ನ ಅವರೇ ರಸಿಕರಂಗ ಅನ್ನುವಂತಹ ಕೃತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಮತ್ತೆ ಮುಂದುವರೆದವ್ರು ಹೇಳ್ತಾರ, ನನ್ನ ರಸಿಕತೆ ನನ್ನ ಪರಿಪೂರ್ಣತೆಗಾಗಿ ಒಂದು ಸಾಧನೆ, ಒಂದು ವೃತವಾಯಿತು. ಸಾಹಿತ್ಯ ನಿರ್ಮಾಣಕ್ಕಿಂತ ಜೀವನ ರಸಿಕತೆ ಹೆಚ್ಚು ಬೆಲೆಯುಳ್ಳದ್ದು. ಜೀವನದಲ್ಲಿ ಕಂಡಷ್ಟು ಸಾಹಿತ್ಯದಲ್ಲಿ ಮೂಡ್ಬೇಕು. ಕಾಣದ್ದನ್ನ ಅಥವಾ ಕಾಣದೇ ಇರ್ಲಾರ್ದಂತ ಅದನ್ನ ಕಲ್ಪನೆಯ ಮೂಲಕ ನಾವು ಬಣ್ಣಿಸುವಂತಹ ಕಾವ್ಯ ಏನೈತಿ ಅದು ನನಗ್ ಬೇಡ. ಕೆಲವೊಮ್ಮೆ ಕಲ್ಪನೆ ಮತ್ತು ನುಡಿಯ ಬಲ್ಮೆಯಿಂದ ಕಾವ್ಯದ ಎತ್ತರಕ್ಕೆ ಹಾರೈಸಿ ನಮಗೆ ಮೀರಿದ ಅನುಭವದ ಎತ್ತರವನ್ನು ರೂಪಿಸಲು ನಾವು ಹೋಗ್ತೀವಿ. ನಮ್ಗೆ ಸಿಗ್ಲಾರ್ದಂತಹ ಒಂದು ಏನಂದ್ರೆ ಬಾಂಧವ್ಯಕ್ಕೆ ನಾವು ಹೋಗ್ತೀವಿ ಅಂತ ಅನ್ನುವಂಥದ್ದನ್ನ ಹೇಳ್ತಾರ. ಇದಾಗದಿರಲಿ ನನ್ನ ಮಟ್ಟಿಗೆ ಅಂತ ಹೇಳಿ ಬೇಡ್ತೀನಿ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಅಲ್ಲಿ ತಮ್ಮ ಒಂದು ಅನಿಸಿಕೆಯನ್ನು ಸಹಿತ ಹೇಳಿದ್ದಾರೆ. ಇದರಿಂದ ನಮ್ಗೆ ಏನ್ ತಿಳಿದು ಬರ್ತೈತಿ ಅಂದ್ರೆ ಸ್ವ ಅನುಭವಗಳೇ ಅವರ ಸಾಹಿತ್ಯ ಆಗಿತ್ತು ಅನ್ನುವಂತಹದ್ದು. ಹಾಗೂ ಅವರ ಈ ವಿಚಾರವು ಅವರ ಪ್ರಾಮಾಣಿಕ ಅನುಭವಗಳು ಸಾಹಿತ್ಯದಲ್ಲಿ ಇರಬೇಕು ಅನ್ನುವಂತಹದ್ದನ್ನ ಬಯಸುತ್ತಿದ್ದುದಾಗಿ ನಮ್ಗ ತಿಳಿದು ಬರ್ತದ. ಹಾಗೆಯೇ ಯುವಕರಾಗಿದ್ದಾಗಲೂ ಸಹಿತ ಪ್ರಕೃತಿ ಸೌಂದರ್ಯವನ್ನ ಆಸ್ವಾದಿಸುವಂತಹ, ಆರಾಧಿಸುವಂತಹ ಒಂದು ಕವಿ ದೃಷ್ಟಿಯು ಸಹಿತ ಅವರಲ್ಲಿ ಕಣ್ತರಿಯಿತು ಅನ್ಬಹುದು. ಈ ಹಂತವನ್ನ ಸ್ವತಃ ಮುಗುಳಿಯವರೇ ಹೇಳ್ತಾರ. ಜೀವನದಲ್ಲಿ ಮೂಡಿದ ಹೊಸ ಕ್ಷಿತಿಜ ಅಂತ ಹೇಳಿ ಹೇಳ್ಕೊಳ್ತಾರ. ಈ ಹೊಸ ಸಂವೇದನೆಗಳು ಅವರ ಒಳ ಅಂತರಂಗವನ್ನ ಸ್ಪರ್ಶಿಸಲು ಅವರಿಗೆ ಅನುಭವ ಆಗ್ತದ. ನಿನ್ನಲ್ಲಿ ಹೊಸ ಶೆಲೆಯೊಂದು ಹುಟ್ಟಿದೆ, ಈಗ ನೀನು ರಸಿಕನಾಗಿರುವೆ, ಅದಕ್ಕಾಗಿ ನೀನು ರಸಿಕನಾಗಿ ರಸಿಕನಾಗಿ ಬೆಳೆ ಎಂದಿತೆಂದು ತಮ್ಮ ಒಂದು ಚರಿತ್ರೆಯಲ್ಲಿ ಅವರು ಹೇಳ್ಕೊಂಡಿದ್ದಾರೆ. ಈ ರಸನಿಷ್ಠೆಯನ್ನ ಅವರು ಬದುಕಿನುದ್ದಕ್ಕೂ ಸಹಿತ ಜೋಪಾನವಾಗಿ ಕಾಯ್ದುಕೊಂಡ್ರು ಅನ್ನುವಂತಹದ್ದನ್ನ ಅವರ ತೆರೆದ ಜೀವನ ಮತ್ತು ಅವರ ಜೀವನ ಚರಿತ್ರೆ ನಮ್ಗ ತಿಳಿಸ್ಕೊಡ್ತೈತಿ. ಶಿಕ್ಷಕನಾಗುವುದಾಗ್ಲಿ ಅಥವಾ ಸಾಹಿತಿ ಆಗುವುದಾಗ್ಲಿ ಮಹತ್ವದ್ದಲ್ಲ, ಅದಕ್ಕಾಗಿ ಮಾಡಿದಂತಹ ಉಪಾಸನೆ ಅನ್ನುವಂತಹದ್ದು ಬಹಳಷ್ಟು ಮಹತ್ವದ್ದು. ಈ ದೃಷ್ಟಿಯಿಂದಲೇ ಅವರು ಶಿಕ್ಷಣ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಅವಿರತವಾದಂತಹ ತಪಸ್ಸನ್ನ ಹೂಡಿ ನಿಂತರು ಅಂತ ತಪ್ಪಾಗೋದಿಲ್ಲ ಅಂತ ಹೇಳಿ ಅವರ ಸಹಚರರಾದಂತಹ ಹೇಮಂತ್ ಕುಲಕರ್ಣಿ ಅವರು ಸಹಿತ ತಮ್ಮ ಲೇಖನದಲ್ಲಿ ರಂಶ್ರೀ ಮುಗುಳಿಯವರನ್ನ ಕುರಿತಾಗಿ ಹೇಳ್ತಾರ. ಬಾಗಲಕೋಟೆಯ ಐಷಾರಾಮಿ ಜೀವನ ಮತ್ತು ವಿಜಯಪುರದ ದೇಶಪ್ರೇಮ, ಧಾರವಾಡದ ಸಾಹಿತ್ಯ ಚಿಂತನೆ ಇವು ಏನದಾವು ರಂಶ್ರೀ ಮುಗುಳಿಯವರ ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟಗಳು ಅನ್ನುವಂತಹದ್ದನ್ನ ಅವರ ಸ್ನೇಹಿತರಾದಂತಹ ವೆಂಕಟೇಶ್ ಸಾಂಗ್ಲಿ ಅನ್ನುವಂಥವ್ರು ತಮ್ಮ ಲೇಖನವೊಂದರಲ್ಲಿ ಸಹಿತ ಉಲ್ಲೇಖಿಸಿರುವಂತಹದ್ದನ್ನ ನಾವು ನೋಡ್ತೀವಿ. ಪ್ರೊಫೆಸರ್ ರಂಶ್ರೀ ಮುಗುಳಿಯವರು ಸಮಾನ ಆಸಕ್ತರಾದಂತಹ ಗೆಳೆಯರೊಡನೆ ಯಾವಾಗ್ಲೂ ಬೆರೆತ್ಕೊಂಡಿರ್ತಿರ್ತಾರ ಮತ್ತು ಕನ್ನಡ ಪರ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತಮ್ಮನ್ನ ತೊಡಗಿಸ್ಕೊಳ್ತಾರ. ಅದಕ್ಕಾಗಿ ಅವರಿಗೆ ಆ ಗೆಳೆಯರ ಬಳಗದ ಮೂಲಕವೇ ಅವರ ಸಾಹಿತ್ಯ ಅಭಿರುಚಿ, ಸಾಹಿತ್ಯದ ಒಂದು ಒಲುಮೆ ಹೆಚ್ಚಾಕೈತಿ ಅಂತನ್ನುವಂತಹದ್ದನ್ನ ಸಹಿತ ಅವರೇ ಹೇಳಿರುವಂತಹದ್ದನ್ನ ನೋಡ್ತೀವಿ ನಾವು. ಇನ್ನು ರಂಶ್ರೀ ಮುಗುಳಿಯವರ ಸಾಹಿತ್ಯದ ಕೃಷಿ ಯಾವ ರೀತಿ ಐತಿ ಮತ್ತು ಅವರ ಒಂದು ಸಾಹಿತ್ಯವನ್ನ ಒಳಗ್ ಹೊಕ್ಕು ನಾವು ನೋಡಿದಾಗ ನಮ್ಗೆ ಏನೇನ್ ಅನಿಸ್ತೈತಿ ಅನ್ನುವಂತಹದ್ದನ್ನ ಸಹಿತ ನಾವು ಸ್ವಲ್ಪದರಲ್ಲಿ ಇಲ್ಲಿ ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ. ಸಾಹಿತ್ಯ ಚರಿತ್ರೆ, ಕಾವ್ಯ, ಸಣ್ಣ ಕಥೆ, ಕಾದಂಬರಿ, ನಾಟಕ ಮೊದಲಾದ ಸಾಹಿತ್ಯ ಪ್ರಕಾರಗಳಲ್ಲಿ ಶ್ರೇಷ್ಠ ಕೃತಿಗಳನ್ನ ನೀಡಿ ಕನ್ನಡ ಸಾಹಿತ್ಯ ಸಂಸ್ಕೃತಿಗೆ ಸಲ್ಲಿಸಿರುವಂತಹ ಸೇವೆ ಮತ್ತು ಕೊಡುಗೆ ಅದ್ವಿತೀಯವಾದಂತಹದ್ದು. ಆಳವಾದ ಚಿಂತನೆ, ಅಧ್ಯಯನಶೀಲತೆ, ವಿಚಾರ ವಿಮರ್ಶೆ, ತೌಲನಿಕ ದೃಷ್ಟಿಕೋನಗಳಿಂದ ಅವರ ಸಾಹಿತ್ಯ ಕೃತಿಗಳು ಇಂದಿಗೂ ಸಹಿತ ಸಕಾಲವೆನಿಸುತ್ತವೆ ಮತ್ತು ಉತ್ಕೃಷ್ಟ ಆದವುಗಳಾಗಿವೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಅವರು ಬರೆದಂತಹ ಕವನ ಸಂಕಲನ ಬಾಸಿಗ, ಅಪಾರ ಕರುಣೆ, ಓಂ ಅಶಾಂತಿ ಮುಂತಾದ ಒಟ್ಟು 7 ಕವನ ಸಂಕಲನಗಳು ಪ್ರಕಟ ಆಗ್ತಾವು.
ಈ ಒಂದು ಕವನಗಳಲ್ಲಿ ವಸ್ತುಗಳು ಅಂತಂದ್ರ ಭಕ್ತಿ ಭಾವ, ಪ್ರಕೃತಿ ಸೌಂದರ್ಯ, ರಾಷ್ಟ್ರೀಯತೆ, ಸಂಸಾರ, ಗೆಳೆತನ, ಪ್ರಣಯ ಮುಂತಾದ ಅಮೂರ್ತ ಭಾವಗಳನ್ನ ಕುರಿತಂತವುಗಳಾಗ್ಯವು ಅನ್ನುವಂತಹದ್ದನ್ನು ತಿಳಿದು ಬರ್ತದ. ಮೂಲ ಪ್ರೇರಣೆ ತಮ್ಮ ಸುತ್ತಲಿನ ವಿಶ್ವದಿಂದಲೇ ಪಡೆದೆ ಅಂತ ಹೇಳಿ ಮುಗುಳಿಯವರೇ ಹೇಳಿರುವಂತಹದ್ದಿದೆ. ಅದೇ ರೀತಿಯಾಗಿ ಮುಗುಳಿಯವರು ಕಾವ್ಯದಷ್ಟೇ ಬದುಕನ್ನ ಪ್ರೀತಿಸಿದರಿಂದಲೇ ಬದುಕು ಮತ್ತು ಸಾಹಿತ್ಯ ಎರಡರಲ್ಲೂ ಸಹಿತ ಶುಚಿ ರುಚಿ ಇರುವುದು ಕಂಡು ಬರ್ತೈತಿ ಅನ್ನುವಂತಹ ಅಭಿಪ್ರಾಯಗಳನ್ನ ಸಹಿತ ನಾವು ಅವರ ಒಂದು ಒಡನಾಟಗಳಿಂದ ತಿಳಿದುಕೊಳ್ಳಿಕ್ಕೆ ಸಹಿತ ಇಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಲೋಕಜ್ಞಾನ, ವಿಚಾರ ಪ್ರಣಾಳಿಕೆ, ಅನುಭವಗಳು, ಭಾಷಾ ಪ್ರೌಢಿಮೆ, ಸೌಂದರ್ಯ ದರ್ಶನ ಮುಂತಾದ ವಿಚಾರಗಳು ಕಾವ್ಯ ನಿರ್ಮಿತಿಗೆ ಕಾರಣ ಆಗ್ಯಾವು ಅನ್ನುವಂಥದ್ದನ್ನು ಸಹಿತ ಸ್ವತಃ ಮುಗುಳಿಯವರೇ ಹೇಳ್ತಾರ. ಅದಕ್ಕಾಗಿ ಅವರು ಒಂದು ಕವನದೊಳಗೂ ಸಹಿತ ಬರ್ತದ, ವಿಶ್ವವೆಲ್ಲ ಒಂದು ಗೂಡು, ವಿಶ್ವದೊಡನೆ ಒಂದು ಗೂಡು ಅನ್ನುವಂಥದ್ದು. ಇಂತಹ ಸಾಕಷ್ಟು ಸಂದೇಶಗಳು ಇವರ ಕಾವ್ಯಗಳಲ್ಲಿ ಸಹಿತ ಇರುವಂತಹದ್ದನ್ನ ನಾವು ನೋಡ್ತೀವಿ ಅಂತ. ಹೇ ಮಾನಸ ಮರಾಳ ಕಲುಷಿತ ಕರಾಳ ಕೊಳದಿಂದ ಮೇಲೇಳ ಅಂತ ಹೇಳಿ ಕಾವ್ಯ ಮಾಧ್ಯಮದ ಮೂಲಕ ಹೇಳುವಂತಹದ್ರ ಮೂಲಕ ತಮ್ಮನ್ನೇ ತಾವು ಹುರಿದುಂಬಿಸಿಕೊಂಡ್ರು ಅಂತನ್ನುವಂತಹದ್ದು ಸಹಿತ ನಾವು ನೋಡ್ತೀವಿ. ಮುಗುಳಿಯವರಿಗೆ ಕಾವ್ಯ ಕೇವಲ ಅಭಿವ್ಯಕ್ತಿಯ ದಾರಿಯಾಗಿರ್ಲಿಲ್ಲ. ಈ ದೃಷ್ಟಿಯಿಂದ ಅವರಿಗೆ ತಮ್ಮೊಳಗಿನ ಸಂಘರ್ಷದ ಸ್ವರೂಪವನ್ನ ಸ್ಪಷ್ಟಪಡಿಸಿಕೊಳ್ಳುವಂತಹ ಒಂದು ಸಾಧನ ಆಗಿತ್ತು ಅನ್ನುವಂತಹದ್ದು ಮತ್ತು ಆತ್ಮೋನ್ನತಿಯ ಮೆಟ್ಟಿಲಾಯ್ತು ಅನ್ನುವಂತಹದ್ದನ್ನ ನೋಡ್ತೀವಿ. ಈ ದೃಷ್ಟಿಯಿಂದ ಅವರ ಜೀವನದಲ್ಲಿ ಕಾವ್ಯ ವಹಿಸಿದಂತಹ ಪಾತ್ರ ಗಮನಾರ್ಹ ಆಗೈತಿ, ನಿರ್ಣಾಯಕವಾಗೈತಿ ಅಂತನ್ನುವಂತಹದ್ದು. ಅದಕ್ಕಾಗಿ ಕಾವ್ಯದಲ್ಲಿ ಅವರ ವ್ಯಕ್ತಿತ್ವದ ಪ್ರತಿಬಿಂಬ ಐತಿ ಅಂತ ಹೇಳಿದ್ರು ಸಹಿತ ನಾವು ತಪ್ಪಾಗೋದಿಲ್ಲ. ಈಗ ಅವ್ರು ಬರೆದಂತಹ ಕಾದಂಬರಿಗಳನ್ನ ಕುರಿತಾಗಿ ನಾವು ನೋಡಿದ್ವಿ ಅಂತಂದ್ರ ಅಣ್ಣ, ಬಾಳುರಿ, ಕಾರಣ ಪುರುಷ, ಅಗ್ನಿವರ್ಣ ಅನ್ನುವಂತಹ ಕಾದಂಬರಿಗಳನ್ನ ಬರೆದಾರ. ಈ ಎಲ್ಲ ಕಾದಂಬರಿಗಳ ವಸ್ತುಗಳನ್ನು ಸಹಿತ ನಾವು ನೋಡಿದ್ವಿ ಅಂತಂದ್ರ, ವಿಷಯಗಳನ್ನ ನಾವು ನೋಡಿದ್ವಿ ಅಂದ್ರ ಅವರ ಅನುಭವದ ವಿಷಯಗಳೇ ಇಲ್ಲದಾವು ಅನ್ನುವಂತಹದ್ದು ಸ್ಪಷ್ಟ ಆಗುತ್ತ. ಅಣ್ಣ ಕಾದಂಬರಿ ಬರಗಾಲದ ಭೀಕರ ಬದುಕನ್ನ ಕುರಿತಂತಹ ವಸ್ತುವನ್ನ ಆಧರಿಸಿದೆ. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಇರೋದ್ರಿಂದ ಬರಗಾಲ ಅನ್ನುವಂತಹದ್ದು ಎಲ್ರಿಗೂ ಸಹಿತ ಪರಿಚಿತ ಇರುವಂತಹದ್ದೇ. ಕನ್ನಡದ ಸಾರ್ವಕಾಲಿಕ 100 ಶ್ರೇಷ್ಠ ಕಾದಂಬರಿಗಳಲ್ಲೊಂದು ಅನ್ನುವಂತಹ ಖ್ಯಾತಿಯನ್ನ ಸಹಿತ ಈ ಅಣ್ಣ ಅನ್ನುವಂತಹ ಕಾದಂಬರಿ ಪಡೆದೈತಿ. ಇದರಲ್ಲಿ ನಮ್ಮ ದೇಶದಲ್ಲಿ ಅನ್ನಕ್ಕೆ ದಾರಿದ್ರ್ಯವಿಲ್ಲ, ಹೃದಯ ದಾರಿದ್ರ್ಯವಿದೆ ಅನ್ನುವಂತಹದ್ರ ಉಲ್ಲೇಖವನ್ನ ಸಹಿತ ಅವರು ಮಾಡ್ಕೊಂಡು ಹೋಗ್ತಾರ. ಮತ್ತು ಆ ಹೃದಯ ದಾರಿದ್ರ್ಯವೇ ಎಲ್ಲಾ ಸಮಸ್ಯೆಗಳ ಮೂಲ ಅನ್ನುವಂತಹ ಅನೇಕ ಸಂಗತಿಗಳ ದರ್ಶನವನ್ನು ಸಹಿತ ಈ ಕಾದಂಬರಿಯಲ್ಲಿ ಕಾಣ್ತೀವಿ. ನಮ್ಮ ದೇಶ ಎದುರಿಸುತ್ತಿರುವಂತಹ ಅನೇಕ ಸಮಸ್ಯೆಗಳಿಗೆ ಕಾರಣವೇನೆಂದು ಯೋಚಿಸಿದರೆ ಇಲ್ಲಿ ಹೃದಯ ವೈಶಾಲ್ಯತೆ ಕೊರತೆ ಐತಿ ಅಂತ. ಅಸಮಂಜಸ ಸಮನ್ವಯದ ಅಭಾವ ಐತಿ, ಭಾರತಕ್ಕೆ ದಾರಿದ್ರ್ಯವಿಲ್ಲ, ಭಾರತೀಯ ಹೃದಯಗಳಿಗೆ ಐತಿ ಅಂತನ್ನುವಂತಹದ್ದನ್ನ ಹೇಳುವಂತಹ ಮತ್ತೆ ಮತ್ತೆ ಅದನ್ನೇ ಹೇಳುವಂತಹ ನುಡಿಗಳು ಸಹಿತ ಈ ಒಂದು ಕಾದಂಬರಿಯಲ್ಲಿ ಕಾಣ್ತೀವಿ ಅಂತನ್ನುವಂಥದ್ದು. ಇನ್ನು ಬಾಳುರಿ ಅಥವಾ ಜೀವನ ಜ್ವಾಲೆ ಅನ್ನುವಂತಹ ಕಾದಂಬರಿ, ಇದನ್ನ ಅವರು ಇನ್ನೂ ಯುವಕರಾಗಿದ್ದಾಗಲೇ ಬರೆದಂತಹ ಕಾದಂಬರಿ ಆಗೈತಿ. ನಿರುದ್ಯೋಗ ಸಮಸ್ಯೆ ಮತ್ತು ಬದುಕಿನ ಹೋರಾಟದ ಚಿತ್ರಣ ಇರುವಂತಹದ್ದು. ನಿರುದ್ಯೋಗದಂತಹ ಸನ್ನಿವೇಶದಲ್ಲಿ ನೌಕರಿಗಾಗಿ 4 ತರುಣರು ಹೇಗೆ ತಮ್ಮ ಜೀವನವನ್ನ ಹಾಳು ಮಾಡ್ಕೊಂಡ್ರು, ಮತ್ತು ಈ ಸಮಸ್ಯೆಗೆ ಪರಿಹಾರ ಹೇಗೆ ನಾವು ಕಂಡ್ಕೋಬೇಕು ಅನ್ನುವಂತಹದ್ದನ್ನು ಕುರಿತಾದಂತಹದ್ದೇ ಈ ಒಂದು ಕಾದಂಬರಿಯ ವಸ್ತು ಆಗೈತಿ ಅಂತ ಅನ್ನುವಂಥದ್ದನ್ನ ನೋಡ್ತೀವಿ. ಇನ್ನು ಕಾರಣ ಪುರುಷ ಅನ್ನುವಂತಹ ಒಂದು ಕಾದಂಬರಿ, ಇದು ಹಲವಾರು ಮುದ್ರಣಗಳನ್ನ ಕಂಡಂತಹ ಜನಪ್ರಿಯ ಕಾದಂಬರಿ ಆಗಿತ್ತು ಅಂತನ್ನುವಂಥದ್ದು ತಿಳಿದು ಬರ್ತದ. ಕನ್ನಡ ಸೇವೆಗೆ ಕಂಕಣಬದ್ಧನಾದಂತಹ ವ್ಯಕ್ತಿಯೊಬ್ಬನ ಜೀವನ ವಿವರಗಳನ್ನ ನೀಡುವಂತಹದ್ದು. ಉತ್ಸಾಹಶೀಲನಾದಂತಹ ಯುವಕನೊಬ್ಬ ಉದ್ಯೋಗದ ಆಮಿಷಕ್ಕಾಗಿ ಬಲಿಯಾಗಿ ಅಶಿಕ್ಷಿತಳಾದಂತಹ ಹುಡುಗಿಯನ್ನು ಮದುವೆಯಾಗಿ ಬದುಕಿನಲ್ಲಿ ಅನಪೇಕ್ಷಿತ ತಿರುವುಗಳನ್ನ ಎದುರಿಸಬೇಕಾಗಿ ಬರುವಂತಹ ಸನ್ನಿವೇಶಗಳು ಇದ್ರೊಳಗದಾವು. ಅವನ ಒಂದ್ ಮಾತಿನಲ್ಲಿನೇ ಹೇಳ್ತಾನ, ಎಂದ್ರ ಮದುವೆಯಾದೆ ಮನುಷ್ಯನಾಗಲಿಲ್ಲ ಅನ್ನುವಂತಹ ಹಳಹಳಿಯನ್ನ ಜೀವನದುದ್ದಕ್ಕೂ ಅನುಭವಿಸುವಂತಹ ನಿದರ್ಶನಗಳು ಇಲ್ಲಿ ಈ ಕಾದಂಬರಿಯಲ್ಲಿ ವಸ್ತುವಾಗಿವೆ ಅಂತ. ಇನ್ನು ಅಗ್ನಿವರ್ಣ ಅನ್ನುವಂತಹ ಕಾದಂಬರಿ ಮುಗುಳಿಯವರ 4ನೇ ಕಾದಂಬರಿ ಇದು. ಇದರಲ್ಲಿ ರಘುವಂಶದ ಕೊನೆಯ ಚಕ್ರವರ್ತಿ ಅಗ್ನಿವರ್ಣನ ಚರಿತ್ರೆ ಇರುವಂತಹದ್ದು. ಕಾಳಿದಾಸನ ರಘುವಂಶ ಕಾವ್ಯ ವಿದ್ಯಾರ್ಥಿ ಜೀವನದಲ್ಲಿಯೇ ಮುಗುಳಿಯವರನ್ನ ಆಕರ್ಷಿಸಿತ್ತು. ಅದೇ ಈಗ ಕಾದಂಬರಿಗೆ ಮೂಲ ಪ್ರೇರಣೆ ಅಂತ ಹೇಳಿ ಸ್ವತಃ ಅವರೇ ಅದನ್ನ ಸ್ಪಷ್ಟಪಡಿಸಿರುವಂತಹದ್ದನ್ನ ಸಹಿತ ನಾವು ನೋಡ್ತೀವಿ. ಇನ್ನು ಅವ್ರು ಬರೆದಂತಹ ಸಣ್ಣ ಕಥೆಗಳು
ಕನಸಿನ ಕೆಳದಿ ಅಂತ ಹೇಳಿ 11 ಕಥೆಗಳಿರುವಂತಹ ಕಥಾ ಸಂಕಲನ ಇದಾಗೈತಿ. ಹಸ್ತಿದಂತ ದಂತಹದ ಕಥೆಯಂತೆ ಸಂಸಾರದ ಅನಂತವನ್ನು ಕಿರಿದರಲ್ಲಿ ಏನಂದ್ರ ಅಡಕ ಮಾಡುವಂತಹ ಒಂದು ಸಣ್ಣ ಕಥೆ ಅನ್ನುವಂತಹ ಬರವಣಿಗೆ ಹೆಂಗಿರ್ತೈತಿ ಅನ್ನುವಂತಹದ್ರ ಒಂದು ಸ್ಪಷ್ಟತೆಯನ್ನ ಸಹಿತ ಇಲ್ಲಿ ಕೊಟ್ಕೊಂತವ್ರು ಹೋಗ್ತಾರ. ಸಣ್ಣ ಕಥೆಯ ಬರವಣಿಗೆ ಅನ್ನುವಂತಹದ್ದು ಬಹಳ ನಯ ನಾಜೂಕಾದಂತಹ ಕೆಲಸ. ಇದನ್ನ ನಾನು ಪ್ರೀತಿಯಿಂದಲೇ ನನ್ನೆಲ್ಲ ಚೈತನ್ಯವನ್ನ ಧಾರೆ ಎರೆದು ಮಾಡ್ಲು ಹವಣಿಸಿದ್ದೇನೆ ಅಂತ ಹೇಳಿ ಇದರ ಮುನ್ನುಡಿಯಲ್ಲಿನೂ ಸಹಿತ ರಂಶ್ರೀ ಮುಗುಳಿಯವರು ಹೇಳ್ಕೊಂಡಿದ್ದಾರೆ. ಮತ್ತು ಇನ್ನು ನಾಟಕಗಳನ್ನ ನೋಡುವುದಾದ್ರ 12 ನಾಟಕಗಳನ್ನ ಪ್ರಕಟಿಸಿದ್ದಾರೆ. ಮುಗುಳಿಯವರೇ ಹೇಳುವಂತೆ ನಾಟಕಗಳು ನಾನು ಬರೆಯುವುದು ಬರೀ ಹವ್ಯಾಸಕ್ಕಾಗಿ ನಾನು ಬರೆದಿಲ್ಲ, ಪ್ರಬಲವಾದಂತಹ ಸೃಜನಾತ್ಮಕವಾದ ಪ್ರೇರಣೆಯಿಂದ ನಾನು ಈ ನಾಟಕಗಳನ್ನ ಬರಿತಾ ಇದ್ದೇನೆ ಅಂತ ಹೇಳಿ ಹೇಳ್ತಾರ. ಸಾಮಾಜಿಕ, ಐತಿಹಾಸಿಕ, ಧಾರ್ಮಿಕ, ಜೀವನ ವೃತ್ತಾತ್ಮಕ ವಸ್ತುಗಳನ್ನ ಬಳಸ್ಕೊಂಡು ಇವರು ನಾಟಕದ ರಚನೆಯನ್ನ ಮಾಡಿದ್ರು ಅನ್ನುವಂಥದ್ದು ಕಂಡು ಬರ್ತೈತಿ. ಇನ್ನ ವೈಚಾರಿಕ ಪ್ರಬಂಧ ಕೃತಿಗಳನ್ನ ನೋಡುವುದಾದ್ರ ಪ್ರಬಂಧ ಸಾಹಿತ್ಯ ಅನ್ನುವಂತಹದ್ದು ರಂಶ್ರೀ ಮುಗುಳಿಯವರಿಗೆ ಪ್ರಿಯವಾದಂತಹ ಒಂದು ಸಾಹಿತ್ಯ ಪ್ರಕಾರ. ಇದರಲ್ಲಿನೂ ಸಹಿತ 8 ಕೃತಿಗಳನ್ನ ಅವರು ಬರೀತಾರ. ಲಘು ಪ್ರಬಂಧಗಳು, ವೈಚಾರಿಕ ಪ್ರಬಂಧಗಳು ಇವರಿಗೆ ಪ್ರಿಯವಾದಂತಹ ವಿಷಯಗಳು. ಕನ್ನಡ ನುಡಿ ತನ್ನ ಕಾಲ ಮೇಲೆ ತಾನು ನಿಲ್ಲಬಹುದೇ, ಪಾರ್ಥೇಯ, ಕಟು ಸತ್ಯ, ನವೀನ ಪ್ರಜ್ಞೆಯ ಸೂತ್ರಗಳು, ಕನ್ನಡವೆಂಬ ನುಡಿ ಮಂತ್ರ, ಕನ್ನಡದ ಕರೆ ಮುಂತಾದ ಏನಂದ್ರ ಪ್ರಬಂಧಗಳನ್ನ ಬರೆದಿರುವಂತಹದ್ದನ್ನ ನೋಡ್ತೀವಿ. ಮುಗುಳಿಯವರ ಗದ್ಯ ಬರವಣಿಗೆ ಬಗೆಗೆ ಪ್ರಬಂಧಗಳನ್ನ ಓದಿರುವಂತಹ ಅಭ್ಯಾಸಿಯೊಬ್ರು ಅವರ ಬರವಣಿಗೆ ಹೆಂಗೈತಿ, ಅವ್ರ ಶೈಲಿ ಹೆಂಗೈತಿ ಅನ್ನುವಂತಹದ್ದನ್ನ ಕುರಿತಾಗಿ ಉಲ್ಲೇಖವನ್ನ ಮಾಡ್ತಾರ. ಅವರ ಶೈಲಿಯಲ್ಲಿ ಅವರ ಒಂದು ಏನಂದ್ರ ವಿಚಾರವನ್ನ ನೋಡ್ಬೇಕಾದ್ರ ಅವರ ಶೈಲಿಯಲ್ಲಿ ಹಿಂದಿನ ಕಾಲದಲ್ಲಿ ದರಬಾರಿಗೆ ಹೊರಟ ರಾಜ್ಯಾಧಿಕಾರಿ ವೇಷಭೂಷಣ ಧರಿಸಿದಂತೆ ಅಂತ ಹೇಳಿ ಅನ್ನುವಂಥದ್ದನ್ನ ಹೇಳ್ತಾರ. ಅಂದ್ರೆ ಇದ್ರೊಳಗ ಪರಿಪಾಠ ತಪ್ಪಬಾರದು ಅನ್ನುವಂಥದ್ದೇ ಇಲ್ಲಿ ಮುಖ್ಯ ಆಗೈತಿ ಅಂತ. ಆದರೆ ಅದು ಆಡಂಬರವಲ್ಲ, ಶುದ್ಧವಾದಂತಹ ಭಾಷೆ, ಗಾಂಭೀರ್ಯ ತುಂಬಿದ ಸಾಲುಗಳು, ದೇಶೀಯ ನುಡಿಗಳು ಅದರ ಪ್ರಧಾನ ಲಕ್ಷಣಗಳಾಗಿ ಗುರುತಿಸ್ತಾರ. ಇವರ ವೈಚಾರಿಕ ಪ್ರಬಂಧಗಳಲ್ಲಿ ಮೊನಚಾದಂತಹ ನಿರೂಪಣೆ, ಗುಣಮಟ್ಟದೊಂದಿಗೆ ರಾಜಿ ಮಾಡಿಕೊಳ್ಳದಂತಹ ನಿಷ್ಠುರ ಮನೋಭಾವಗಳು ಎದ್ದು ಕಾಣ್ತವ. ನಾವಿಲ್ಲಿ ಇದನ್ನ ನೋಟ್ ಮಾಡಿಟ್ಕೋಬೇಕು ಅನ್ನುವಂತಹದ್ದು ಹೆಚ್ಚಾಗಿ ಕಂಡು ಬರುವಂತಹದ್ದು ಅಂದ್ರ ಗುಣಮಟ್ಟದೊಂದಿಗೆ ರಾಜಿ ಮಾಡಿಕೊಳ್ಳದಂತಹ ನಿಷ್ಠುರ ಮನೋಭಾವಗಳು ಅನ್ನುವಂಥದ್ದು. ಮುಂದವರ ಸಾಹಿತ್ಯ ಪೂರ್ಣವಾಗಿ ನಾವು ಸಾಹಿತ್ಯ ಚರಿತ್ರೆಯನ್ನು ಓದ್ತೀವಿ ಮತ್ತು ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳನ್ನ ನೋಡ್ತೀವಿ. ಅಲ್ಲೆಲ್ಲವೂ ಸಹಿತ ಇದೇ ಒಂದು ಏನಂದ್ರ ವಿಚಾರ ಅಲ್ಲಿ ವ್ಯಕ್ತ ಆಕೈತಿ ಅಂತ ಅನ್ನುವಂಥದ್ದನ್ನ ನೋಡ್ಕೊಂತ ಹೋಗ್ತೀವಿ. ಅವರ ಸ್ವಭಾವಕ್ಕೆ ಸಹಜವಾದಂತಹ ಕನ್ನಡ ಪರವಾದ ಕಾಳಜಿಯನ್ನ ತೋರಿಸುವಂತಹ ಬರಹಗಳೇ ಇದ್ರೂನು ಸಹಿತ ಅಲ್ಲಿ ಇದನ್ನು ಕುರಿತು ಸ್ವತಃ ಮುಗುಳಿಯವರು ಸಹಿತ ಹೇಳ್ತಾರೆ. ಏನಂದ್ರ ನಾನು ವಿಚಾರಶೀಲನಾದ ಕಾಲದಿಂದ, ಕನ್ನಡ ನಾಡು ನುಡಿಗಳ ಬಗೆಗೆ ತಿಳುವಳಿಕೆಯನ್ನ ಪಡೆದ ಕಾಲದಿಂದ ಕನ್ನಡದ ಕರೆ ನನ್ನ ಕಿವಿಯಲ್ಲಿ ನಿನದಿಸುತ್ತಾ ಬಂದಿದೆ. ನನ್ನ ಎಲ್ಲ ಕಾರ್ಯಕ್ಕೆ ಕೃತಿಗೆ ಪ್ರೇರಕ ಶಕ್ತಿಯಾಗಿ ನಿಂತಿದೆ ಅಂತ ಹೇಳಿ ಅವರು ಕನ್ನಡದ ಕರೆ ಅನ್ನುವಂತಹ ಮುನ್ನುಡಿಯೊಳಗೂ ಸಹಿತ ಅವರು ಬರೆದಿರುವಂತಹದ್ದು ಕಂಡು ಬರ್ತೈತಿ. ಇನ್ನು ಸಾಹಿತ್ಯ ವಿಮರ್ಶೆಯನ್ನ ಕುರಿತಾಗಿ ನಾವು ನೋಡೋದಾದ್ರ ರಂಶ್ರೀ ಮುಗುಳಿಯವರ ಸೃಜನೇತರ ಸಾಹಿತ್ಯ ಆಸಕ್ತಿಗಳಲ್ಲಿ ಸಾಹಿತ್ಯ ವಿಮರ್ಶೆ ಕ್ಷೇತ್ರ ಒಂದು ಅಂತನ್ನುವಂತಹದ್ದು ಹಾಗೂ ಅದು ಮಹತ್ವದ್ದಾಗಿತ್ತು ಅಂತ. ಈ ಒಂದು ಪ್ರಕಾರಕ್ಕೂ ಸಹಿತ 9 ಕೃತಿಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ. ರಣ್ಣನ ಕೃತಿರತ್ನ, ಸಾಹಿತ್ಯೋಪಾಸನೆ, ಮಹಾಕೃತಿ, ಪುನರ್ನವೋದಯ ಮುಂತಾದವುಗಳು. ಇವರ ಒಂದು ವಿಮರ್ಶೆ ಕಲೆಯಲ್ಲಿ ಬರವಣಿಗೆಯೊಳಗ ನಾವು 5 ಪಂಚಶೀಲ ತತ್ವಗಳು ಅಂತನ್ನುವಂತಹದ್ದನ್ನ ಅನುಸರಿಸಿಕೊಂಡು ಬಂದಿರುವಂತಹದ್ದನ್ನ ನೋಡ್ತೀವಿ. ಅಲ್ಲಿ ಪಂಚಶೀಲ 5 ಗುಣಗಳು ಯಾವ್ಯಾವದಾವು ಅಂತ ಹೇಳಿದ್ರ ಪ್ರಾಮಾಣಿಕವಾದಂತಹ ಸಮತೋಲನ ಬುದ್ಧಿ, ಸಹಾನುಭೂತಿ ಪರ ನಿಲುವಿನ ಗುಣದೋಷ ವಿಮರ್ಶೆ, ಸುಸಂಗತವಾದಂತಹ ವಿವೇಚನಾ ಪ್ರಜ್ಞೆ, ಸಂಯಮದ ನಿರೂಪಣೆ, ನಿಷ್ಪಕ್ಷಪಾತಿ ಧೋರಣೆಗಳನ್ನ ಅವರ ವಿಮರ್ಶಕರು ಗುರುತಿಸಿರುವಂತಹದ್ದು. ಇವರ ವಿಮರ್ಶೆಯು ಯಾವುದೇ ಒಂದು ಪಂಥಕ್ಕೆ ಬದ್ಧವಾಗಿಲ್ಲ, ಪಾಶ್ಚಾತ್ಯ ಚಿಂತನ ಕ್ರಮದಿಂದ ಪ್ರೇರಣೆಯನ್ನು ಸಹಿತ ಪಡೆದಿಲ್ಲ. ಈ ನೆಲದ ಸಾಹಿತ್ಯವನ್ನ ಅಭ್ಯಸಿಸುವಂತಹ ಜಿಜ್ಞಾಸುವಿಗೆ ತೀರಾ ಅಗತ್ಯವಾದಂತಹ ದೃಷ್ಟಿಕೋನವನ್ನ ಅವರು ರೂಢಿಸಿಕೊಂಡಿದ್ರು ಅನ್ನುವಂತಹದ್ದು ಸ್ಪಷ್ಟ ಆಕೈತಿ. ಸಾಹಿತ್ಯ ವಿಮರ್ಶಕನು ಸಾಹಿತ್ಯ ಕೃತಿಯನ್ನಷ್ಟೇ ಮೌಲ್ಯಮಾಪನಕ್ಕೆ ಒಡ್ಡಬೇಕು ಅನ್ನುವಂತಹ ಕಿವಿ ಮಾತನ್ನ ಒತ್ತಿ ಹೇಳುವಂತಹದ್ದನ್ನ ಸಹಿತ ತಮ್ಮ ಒಂದು ನಿಲುವಿನಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಅನ್ನುವಂಥದ್ದು ನಮಗೆ ತಿಳಿದು ಬರ್ತದ. ಇನ್ ಮುಗುಳಿಯವರ ಸಾಹಿತ್ಯಾಭ್ಯಾಸದ ಶೈಲಿ ವಿಶಿಷ್ಟವಾದಂತಹದ್ದು. ಯಾಕಂದ್ರ ಕೃತಿಯೊಂದರ ಮಿತಿ ಹಾಗೂ ದೋಷಗಳನ್ನ ಅವರು ಅತ್ಯಂತ ಎಚ್ಚರಿಕೆಯಿಂದ ತಿಳಿಸ್ತಾ ಹೋಗ್ತಿದ್ರು.
ಭಾರತೀಯ ಸಂಸ್ಕೃತಿಯ ಬಗ್ಗೆ ಅವರಿಗೆ ಅಪಾರವಾದಂತಹ ಗೌರವ. ಕನ್ನಡ ಸಾಹಿತ್ಯದ ನಿರ್ಮಾಣದಲ್ಲೂ ಸಹಿತ ಆ ಸಂಸ್ಕೃತಿ ಹೆಂಗ ಕನ್ನಡ ಸಂಸ್ಕೃತಿಯಾಗಿ ರೂಪುಗೊಂಡಿತು ಅನ್ನುವಂತಹದ್ದನ್ನ ಸಹಿತ ಅವರು ಹೇಳ್ಕೊಂತ ಬರವಣಿಗೆಯಲ್ಲಿ ಸಹಿತ ತೋರಿಸ್ಕೊಂತ ಬಂದಿದ್ದಾರ ಅನ್ನುವಂಥದ್ದನ್ನ ನೋಡ್ತೀವಿ. ಈಗ ಅವ್ರಿಗೆ ಒಂದು ಒಳ್ಳೆಯ ಒಂದು ಸ್ಥಾನಮಾನ, ಪ್ರಸಿದ್ಧಿ ಮತ್ತು ಅದ್ವಿತೀಯವಾದಂತಹ ಕಾರ್ಯ ಅಂತನ್ನುವಂತಹ ದೃಷ್ಟಿಯಲ್ಲಿ ನಮಗ ಸಿಗುವಂತಹ ಅವರ ಒಂದು ಸಾಹಿತ್ಯದ ಕೃಷಿ ಅಂತಂದ್ರ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ. ಈ ಸಾಹಿತ್ಯ ಚರಿತ್ರೆಯ ಕ್ಷೇತ್ರಕ್ಕೆ ಮುಗುಳಿಯವರ ಕೊಡುಗೆ ಅದ್ವಿತೀಯವಾದಂತಹದ್ದು. ಯಾಕಂದ್ರ ನಮ್ಗ ರಂಶ್ರೀ ಮುಗುಳಿಯವರ ಹೆಸರು ಕೇಳಿದಾಕ್ಷಣ ನೆನಪಾಗುವಂತಹದ್ದು ಅಂದ್ರ ಕನ್ನಡ ಸಾಹಿತ್ಯ ಚರಿತ್ರೆ ಕೃತಿ ಅನ್ನುವಂಥದ್ದು. ಅದಕ್ಕ ಕನ್ನಡಕ್ಕೆ ಇವರು ಕೊಟ್ಟಂತಹ ಒಂದು ಅಮೂಲ್ಯವಾದಂತಹ ಕೊಡುಗೆ ಇದು ಆಗೈತಿ. ಈ ಪ್ರಕಾರದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯು ಸೇರಿದಂತೆ 4 ಕೃತಿಗಳನ್ನ ರಚಿಸಿದ್ದಾರ. ಕನ್ನಡ ಸಾಹಿತ್ಯ ಚರಿತ್ರೆ, ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳು, ಕನ್ನಡ ಸಾಹಿತ್ಯದ ಇತಿಹಾಸ ಮತ್ತು ಸಾಹಿತ್ಯ ವಿಮರ್ಶೆಯ ಮಾರ್ಗದರ್ಶಕ ಸೂತ್ರಗಳು. ಇವುಗಳಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನುವಂಥದ್ದು ಏನದ ಒಂದು ಆಚಾರ ಕೃತಿ ಅನ್ನುವಷ್ಟರ ಮಟ್ಟಿಗೆ ಏನಂದ್ರ ಮೌಲ್ಯಯುತವಾದಂತಹದ್ದೈತಿ, ಮಹತ್ವದ್ದಾದಂತಹದ್ದನ್ನು ಸಹಿತ ಐತಿ ಅಂತ. ಇದರಲ್ಲಿ ವೈಜ್ಞಾನಿಕವಾದಂತಹ, ವ್ಯವಸ್ಥಿತವಾದ, ಆಧಾರಪೂರ್ವಕವಾದಂತಹ ಹಾಗೂ ವಸ್ತುನಿಷ್ಠವಾದ ಮಾದರಿಯ ಮೊದಲ ಆಕರ ಗ್ರಂಥ ಅನ್ನುವಂತಹ ಹೆಗ್ಗಳಿಕೆಗೂ ಸಹಿತ ಪಾತ್ರವಾದಂತಹ ಈ ಗ್ರಂಥವನ್ನ ಸಾಹಿತ್ಯಕ್ಕೆ ನೀಡಿದ್ದು ಅವರ ಒಂದು ಮಹತ್ ಸಾಧನೆ ಅಂತ ಹೇಳಿನೇ ನಾವು ಇದನ್ನು ಗುರುತಿಸ್ತೀವಿ. ಆಕರ ಸಾಮಗ್ರಿಗಳು ಸುಲಭವಾಗಿ ಸರಿಯಾಗಿ ಸಿಗದಂತಹ ಸಾಂಗ್ಲಿಯಂತಹ ದೂರದ ಊರಿನಲ್ಲಿ ಇದ್ಕೊಂಡು, ಗಡಿ ಭಾಗದಲ್ಲಿ ಇದ್ಕೊಂಡು ಕನ್ನಡ ಸಾಹಿತ್ಯ ಚರಿತ್ರೆ ರಚಿಸಿದ್ದು ಒಂದು ಸುಲಭವಾದಂತಹ ಕಾರ್ಯ ಅಲ್ಲ ಅನ್ನುವಂತಹದ್ದು ಏನಂದ್ರೆ ಅದರ ಅನುಭವ ಇದ್ದವ್ರಿಗೆಲ್ರಿಗೂ ಸಹಿತ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಆ ಅನುಭವದಲ್ಲಿನೇ ಇದ್ದಂಥವಳು ಇರೋದ್ರಿಂದ ಇದು ನಂಗೆ ಬಹಳಷ್ಟು ಹತ್ತಿರವಾದಂತಹದ್ದು ಅಂತ ಹೇಳಿ ನನ್ಗೆ ಅನಿಸ್ತಾ ಇತ್ತು. 1953ರಲ್ಲಿ ಮೊದಲು ಪ್ರಕಟವಾದಂತಹ ಈ ಕೃತಿ ನಂತರ ಹಲವಾರು ಮುದ್ರಣವನ್ನ ಕಾಣ್ತೈತಿ. ಕನ್ನಡ ಸಾಹಿತ್ಯ ಚರಿತ್ರೆ 1988ರಲ್ಲಿ 10ನೇ ಪರಿಷ್ಕೃತ ಆವೃತ್ತಿ ಪ್ರಕಟ ಆಗುತ್ತ. 1956ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅನ್ನುವಂತಹದ್ದು ಸಹಿತ ಇದಕ್ಕೆ ಸಿಗ್ತದ. ಆಮೇಲೆ ಪುಣೆ ವಿಶ್ವವಿದ್ಯಾಲಯದಿಂದ ಪ್ರಥಮ ಡಿಲಿಟ್ ಪದವಿ ಅನ್ನುವಂತಹದ್ದು ಸಹಿತ ಪಡಿತಾರ. ಇದರಿಂದ ರಂಶ್ರೀ ಮುಗುಳಿಯವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ವತಿಯಿಂದ ಪುರಸ್ಕೃತರಾದ 2ನೇ ಕನ್ನಡಿಗರು ಅನ್ನುವಂತಹ ಒಂದು ಮೆಚ್ಚುಗೆಗೂ ಸಹಿತ ಇವರು ಪಾತ್ರರಾಗ್ತಾರ ಅಂತನ್ನುವಂಥದ್ದು ನಾವಿಲ್ಲಿ ನೋಡ್ತೀವಿ ಅಂತ. ಇವರ ವೈಜ್ಞಾನಿಕವಾದಂತಹ, ವ್ಯವಸ್ಥಿತವಾದಂತಹ ಏನಂದ್ರೆ ವಸ್ತುನಿಷ್ಠವಾದ ಮೊಟ್ಟ ಮೊದಲ ಸಾಹಿತ್ಯ ಚರಿತ್ರೆ ಕನ್ನಡಕ್ಕೆ ನೀಡಿದ್ದು ಇವರ ಒಂದು ಜೀವಮಾನದ ಮಹತ್ ಸಾಧನೆ ಅಂತ ಹೇಳಿನೇ ನಾವಿಲ್ಲಿ ನೋಡ್ತೀವಿ. ರಂಶ್ರೀ ಮುಗುಳಿಯವರೇ ಹೇಳುವಂತೆ ಕನ್ನಡ ಸಾಹಿತ್ಯವನ್ನ ಆಧುನಿಕ ದೃಷ್ಟಿಯಿಂದ ವ್ಯಾಸಂಗ ಮಾಡಬೇಕು ಅನ್ನುವಂಥವರಿಗೆ ಅವಶ್ಯವೆಂದು ತೋರುವಂತಹ ಚಾರಿತ್ರಿಕ ಮತ್ತು ವಿಮರ್ಶಾತ್ಮಕ ವಿವೇಚನೆ ಒಂದು ಸಮಗ್ರವಾದ ಗ್ರಂಥ ರೂಪದಲ್ಲಿ ದೊರೆಯಬೇಕಿತ್ತು. ಅದನ್ನ ಪೂರೈಸುವಂತಹ ಉದ್ದೇಶದಿಂದ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನುವಂತಹ ಗ್ರಂಥವನ್ನ ಬರೆದು ಕನ್ನಡಿಗರಿಗೆ ಇಲ್ಲಿ ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಿ ಈ ಕೃತಿಯ ಮುನ್ನುಡಿಯಲ್ಲಿ ಸ್ವತಃ ಮುಗುಳಿಯವರೇ ವಿನಯಪೂರ್ವಕವಾಗಿ ಹೇಳಿಕೊಂಡಿರುವಂತಹದ್ದು ನಾವು ನೋಡ್ತೀವಿ. ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳು ಎದುರಿಸುತ್ತಿದ್ದಂತಹ ಕೊರತೆಯೊಂದನ್ನ ತುಂಬಿಕೊಡುವಂತಹ ಪ್ರಯತ್ನವನ್ನ ಈ ಕೃತಿ ಮಾಡೈತಿ. ಇದರಲ್ಲಿ ಕನ್ನಡ ಸಾಹಿತ್ಯದ ಉದಯ ಕಾಲದಿಂದ ಆರಂಭಿಸಿ ಮುದ್ದಣ್ಣನವರೆಗಿನ ಕವಿ ಕಾವ್ಯ ಚರಿತ್ರೆಯನ್ನ ಸಂಗ್ರಹಿಸಿದ್ದಾರೆ. ಭಾರತೀಯ ಸಾಹಿತ್ಯವೂ ಸಹಿತ ಬೇರೆ ಬೇರೆ ಭಾಷೆಗಳಲ್ಲಿ ರಚಿಸಲ್ಪಟ್ಟಿರುವಂತಹ ಒಂದೇ ಸಾಹಿತ್ಯ ಅನ್ನುವಂತಹ ಧ್ಯೇಯ ವಾಕ್ಯಕ್ಕೆ ಅನುಗುಣವಾಗಿ ಪ್ರತಿ ಭಾಷಾ ಸಾಹಿತ್ಯದಲ್ಲೂ ಸಹಿತ ಭಾರತೀಯತ್ವವನ್ನು ಗುರುತಿಸುವಂತಹ ನಿಟ್ಟಿನಲ್ಲಿ ಮುಗುಳಿಯವರು ಕನ್ನಡ ಸಾಹಿತ್ಯದ ಇತಿಹಾಸವನ್ನ ಬರೆದ್ರು. ಇವರ ಇಂಗ್ಲಿಷ್ ಅನುವಾದ ಕೃತಿ ಹಿಸ್ಟ್ರಿ ಆಫ್ ಕನ್ನಡ ಲಿಟರೇಚರ್ ಅನ್ನುವಂತಹ ಹೆಸರಿನಲ್ಲಿ ಸಹಿತ ಪ್ರಕಟವಾಗಿರುವಂತಹದ್ದು. ಇನ್ನು ಹಳೆಯ ಕನ್ನಡ ಸಾಹಿತ್ಯ ಎಲ್ಲವೂ ಸಹಿತ ಈ ಒಂದು ಕನ್ನಡ ಸಾಹಿತ್ಯ ಕೃತಿಯಲ್ಲಿನೇ ಉಲ್ಲೇಖವಾಗಿರುವಂತಹ ವಿಚಾರಗಳನ್ನ ನಾವು ನೋಡ್ತಾ ಹೋದ್ವಿ ಅಂತಂದ್ರ ಹಳೆಯ ಕನ್ನಡ ಸಾಹಿತ್ಯಲ್ಲೂ ಸಹಿತ ಮತೀಯ ಭಾವದಿಂದ ಪ್ರೇರಿತ ಆಗೈತಿ ಅಂತನ್ನುವಂತಹ ಒಂದು ವರ್ಗದ ವಾದವನ್ನ ಇಲ್ಲಿ ಮುಗುಳಿಯವರು ಆಧಾರ ಸಮೇತ ಅಲ್ಲಗಳಿರುವಂತಹದ್ದನ್ನ ನೋಡ್ತೀವಿ. ಸಾಮಾನ್ಯರಾದಂತಹ ಕೆಲವು ಕವಿಗಳಲ್ಲಿ ಇಂತಹ ಸಂಕುಚಿತ ದೃಷ್ಟಿ ಕಂಡು ಬಂದ್ರೆ ಅದನ್ನ ಇಡೀ ಸಾಹಿತ್ಯಕ್ಕೆ ಅನ್ವಯಿಸಲಾಗದು ಅನ್ನುವಂತಹದ್ದನ್ನ ಸ್ಪಷ್ಟವಾಗಿ ಹೇಳ್ತಾರ. ಹಾಗೆಯೇ ದೊಡ್ಡವರು ಬರೆದದ್ದೆಲ್ಲವೂ ಸಹಿತ ದೊಡ್ಡದು ಅನ್ನುವಂತಹ ದೃಷ್ಟಿನೂ ಸಹಿತ ಸಲ್ಲದು ಅನ್ನುವಂತಹದ್ದನ್ನ ತಮ್ಮ ರಸಿಕರಂಗ ದರ್ಶನದಲ್ಲಿ ಅವರು ನಿಷ್ಠುರವಾಗಿ ಹಾಗೂ ಅಷ್ಟೇ ನಾಜೂಕಾಗಿ ಹೇಳಿರುವಂತಹದ್ದನ್ನ ಸಹಿತ ನಾವು ನೋಡ್ತೀವಿ. ಯಾಕಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಮತೀಯತೆ ಇದೆ,
ಚರ್ವಿತ ಚರ್ವಣವಿದೆ, ಕವಿ ಸಮಯದ ಅತಿರೇಕವಿದೆ, ಸಂಸ್ಕೃತದ ಆಡಂಬರವಿದೆ, ವರ್ಣನೆಯ ಬೆಗ್ಗಳವಿದೆ ಅಂತ ಹೇಳಿ ಏನ್ ಹೇಳ್ತಾರ ಅದು ವಿಮರ್ಶಕರು ಹೇಳುವಂತಹದ್ದು ಕೆಲವೊಂದ್ ಮಟ್ಟಿಗೆ ಅಷ್ಟೇ ಕಾರಣ ಆಕೈತಿ ಅಂತ ಅನ್ನುವಂತಹದ್ದನ್ನು ಸಹಿತ ಹೇಳ್ತಾರ. ಅದನ್ನ ಹೇಳ್ತಾ ಹೇಳ್ತಾ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅವರು 7 ವೈಲಕ್ಷಣಗಳನ್ನ, ವಿಶೇಷವಾದಂತಹ ಲಕ್ಷಣಗಳನ್ನ ಹೇಳಿರುವಂತಹ EP ರೈಸ್ ಅವ್ರು ಏನ್ ಹೇಳ್ತಾರ ಅದರ ವಿಚಾರವನ್ನ ಇಟ್ಕೊಂಡು ಸಹಿತ ಇಲ್ಲಿ ರಂಶ್ರೀ ಮುಗುಳಿ ಅವರು ಸಾಕಷ್ಟು ವಿಚಾರಗಳನ್ನ ಏನಂದ್ರ ಈ ಸಾಹಿತ್ಯ ಚರಿತ್ರೆಯಲ್ಲಿ ಸಹಿತ ಉಲ್ಲೇಖ ಮಾಡ್ತಾ ಹೋಗಿರುವಂತಹದ್ದನ್ನ ನಾವಿಲ್ಲಿ ನೋಡ್ತೀವಿ ಅಂತ. ಕನ್ನಡ ಸಾಹಿತ್ಯಕ್ಕೆ ಒಂದು ಅವರು ಹೇಳಿದಂತಹ ಸಮಾರೋಪದೊಳಗ ಕನ್ನಡ ಸಾಹಿತ್ಯ ಚರಿತ್ರೆ ಸಮಾರೋಪದಲ್ಲಿ ಹೇಳಿರುವಂತಹ ಒಂದು ವಿಚಾರವನ್ನ ನಾವು ನೋಡಿದ್ವಿ ಅಂತಂದ್ರ, ಕನ್ನಡ ಸಾಹಿತ್ಯಕ್ಕೆ ಸುದೀರ್ಘವಾದಂತಹ ಪರಂಪರೆ, ಗಾಢವಾದಂತಹ ಸಂಸ್ಕಾರ ವಿದೆ. ಸಂಸ್ಕೃತ ಮತ್ತು ತಮಿಳುಗಳ ತರುವಾಯ ಭಾರತ ದೇಶದಲ್ಲಿ ಕನ್ನಡ ಭಾಷೆ ಸಾಹಿತ್ಯ ಪ್ರಾಚೀನವೂ ಸಂಪನ್ನವೂ ಆದಂತಹ ಒಂದು ಪರಂಪರೆ ಐತಿ ಅಂತ ಅನ್ನುವಂತಹದ್ದು ಒಂದು ಚಾರಿತ್ರಿಕ ಸತ್ಯ ಅನ್ನುವಂತಹದ್ದನ್ನ ಹೇಳ್ತಾರ. BM ಶ್ರೀ ಅವರು ಹೇಳಿದಂತೆ ಕನ್ನಡ ಸಾಹಿತ್ಯಕ್ಕೆ ಸಂಸ್ಕೃತ ಸಾಹಿತ್ಯ ಏನೋ ಪ್ರೇರಕ ಐತಿ, ಆದ್ರ ಪೋಷಕ ಗುರು ಅನ್ನುವಂತಹದ್ದನ್ನು ಸಹಿತ ನಿಜವಾದ್ರೂ ಸಹಿತ ಅವರು BM ಶ್ರೀ ಹೇಳಿರುವಂತಹ ಒಂದು ಕನ್ನಡ ಕೈಪಿಡಿಯಲ್ಲಿ ಹೇಳುವಂತಹ ವಿಚಾರವನ್ನ ಹೇಳಿ, ಆದರೆ ಗುರುವಿನಿಂದ ಪ್ರೇರಣೆ ಪೋಷಣೆಯನ್ನು ಪಡೆದಂತಹ ಸತ್ಶಿಷ್ಯನಾದಂತಹ ತನ್ನ ರೀತಿಯಲ್ಲಿ ಬೆಳೆದು ಕನ್ನಡ ಸಾಹಿತ್ಯ ಸ್ವತಂತ್ರ ವ್ಯಕ್ತಿ ಆಗ್ತಾನೆ. ಹಾಗೆಯೇ ಕನ್ನಡ ಸಾಹಿತ್ಯ ಸಂಸ್ಕೃತ ಸಾಹಿತ್ಯದಿಂದ ಸ್ಫೂರ್ತಿ ಹೊಂದಿದ್ರು ಸಹಿತ ತನ್ನದೇ ಆದಂತಹ ಸ್ವತಂತ್ರ ವೈಲಕ್ಷಣಗಳನ್ನ ಪಡೆದಿರ್ತೈತಿ. ಕನ್ನಡ ನುಡಿಗೆ ದ್ರಾವಿಡ ಮೂಲದಿಂದ ಬಂದ ತನ್ನದೆಂಬ ಸ್ವತ್ತಿದೆ. ಕನ್ನಡ ನಾಡು ನುಡಿಗಳಿಗೆ ವಿಶಿಷ್ಟವಾದಂತಹ ಫಲಿತವಾದಂತಹ ಆರ್ಯ ದ್ರಾವಿಡ ಅಂಶಗಳ ಸಂಗಮ ಐತಿ ಅಂತನ್ನುವಂತಹದ್ದು ಮತ್ತು ಅದರಿಂದ ಪ್ರಾಪ್ತವಾದಂತಹ ಸಮಗ್ರತೆ ಇಲ್ಲಿ ಐತಿ ಅಂತನ್ನುವಂತಹದನ್ನ ಅರಿಬೇಕು ಅಂತನ್ನುವಂತಹದನ್ನ ಸಹಿತ ಒತ್ತು ಕೊಟ್ಟು ಹೇಳ್ತಾರೆ ಇಲ್ಲಿ. ವೈದಿಕ ಪರಂಪರೆಗೆ ಸಂಬಂಧವಿಲ್ಲ ಮತ್ತು ಅದಕ್ಕೆ ವಿರೋಧಿಯಾದಂತಹ ಬೌದ್ಧ ಜೈನ ಮತಗಳು ಬಹು ಪ್ರಾಚೀನ ಕಾಲದಿಂದಲೂ ಸಹಿತ ಕನ್ನಡ ನಾಡಿನಲ್ಲಿ ಕಾಲಿಟ್ಟು ತಮ್ಮತನದ ವರ್ಚಸ್ಸನ್ನ ಬೀರತೊಡಗಿದ್ವು. ಆದ್ರೆ ಕ್ರಿಸ್ತ ಶಕ ಮೊದಲ ಶತಕಗಳಲ್ಲಿ ನಾವು ಕನ್ನಡ ನುಡಿಯನ್ನ ಸಾಹಿತ್ಯ ಪದವಿಗೇರಿಸಿ ಕನ್ನಡ ಸಾಹಿತ್ಯದ ಪ್ರಾರಂಭವನ್ನ ಕಾರ್ಯವನ್ನ ಮಾಡಿದಂತಹ ಶ್ರೇಯಸ್ಸು ಜೈನ ಮತಕ್ಕ ಮತ್ತು ಜೈನ ಮತಕ್ಕೆ ಸಲ್ತೈತಿ ಅಂತ ಅನ್ನುವಂತಹದ್ದು. ಆದ್ರ ಮುಂದ 12ನೇ ಶತಮಾನದ ನಂತರ ಏನೈತಿ ಅಲ್ಲಿ ಒಂದು ನವೀನ ಶಕ್ತಿಯಾಗಿ ಹರಿದು ಬಂದಂತಹ ಶರಣ ಸಾಹಿತ್ಯ ಅಂತ ನಾವೇನ್ ನೋಡ್ತೀವಿ, ಅದು ಕನ್ನಡ ಸಾಹಿತ್ಯಕ್ಕೆ ಒಂದು ಉತ್ಕೃಷ್ಟವಾದಂತಹ ಮಹಾಪೂರವನ್ನೇ ತಂದು ಕೊಡ್ತು. ಕನ್ನಡ ನೆಲದಲ್ಲೇ ಹುಟ್ಟಿ ಬೆಳೆದಂತಹ ಲಿಂಗಾಯತ ಮಾಧ್ವ ಮತಗಳು ಹೊಸ ಸಮನ್ವಯಗಳನ್ನ ಪಡೆದು ಕನ್ನಡ ಸಾಹಿತ್ಯದಲ್ಲಿ ಅವನ್ನ ಮೂಡಿಸಿರುವಂತಹದ್ದು ಒಂದು ವಿಶೇಷತೆ ಆಗೈತಿ, ವೈಲಕ್ಷಣವಾಗೈತಿ ಅಂತನ್ನುವಂತಹದ್ದನ್ನ ಹೇಳ್ತಾರ. ಅದೇ ರೀತಿಯಾಗಿ 7 ವಿಶೇಷ ಲಕ್ಷಣಗಳನ್ನ ಅವ್ರು ಗುರುತಿಸ್ತಾರ. ಅಲ್ಲಿ ಎಂದ್ರೆ EP ರೈಸ್ ಅವರು ಹೇಳಿದಂತಹ ಉಲ್ಲೇಖಗಳನ್ನು ಸಹಿತ ಹೇಳ್ತಾರ. ಅವರು ಕನ್ನಡ ಗ್ರಂಥಕಾರರ ಆಸಕ್ತಿ ಮತ್ತು ಬಹುಶಃ ಧಾರ್ಮಿಕ ಆಗಿತ್ತು ಅಂತ ಒಂದನೇದ್ರಾಗಿ ಹೇಳಿದ್ರ, ಎರಡನೇದ್ರಲ್ಲಿ 19ನೇ ಶತಮಾನದವರೆಗೆ ಕನ್ನಡ ಸಾಹಿತ್ಯ ಹೆಚ್ಚು ಭಾಗ ಪದ್ಯದಲ್ಲಿ ಐತಿ, ಯಾಕಂದ್ರೆ ಚಂಪು ಸ್ವಲ್ಪ ಭಾಗ ಅಷ್ಟೇ ಗದ್ಯದಲ್ಲಿ ಐತಿ ಅನ್ನುವಂತಹದ್ದನ್ನ ಉಲ್ಲೇಖಿಸ್ತಾರ. 3ನೇ ಇದ್ರೊಳಗ ನೋಡಿ ವೈಲಕ್ಷಣದಲ್ಲಿ ನೋಡಿದ್ವಿ ಅಂದ್ರ ಶೈಲಿಯಲ್ಲಿ ಹಳೆಗನ್ನಡ ರೂಪ ಅದಾವು, ಸಂಸ್ಕೃತ ಪ್ರಯೋಗಗಳದಾವು, ಪುಸ್ತಕಗಳನ್ನ ಪಂಡಿತರಾಗಿಗಾಗಿ ಬರೀತಾರ, ಆದ್ರ ಜನಸಾಮಾನ್ಯರಿಗಿಲ್ಲ ಅಂತನ್ನುವಂತಹದ್ದನ್ನ ರೈಸ್ರವ್ರಿಗೆ ಹೇಳ್ತಾರ. ಅದರ ಉಲ್ಲೇಖವನ್ನ ಮಾಡಿ ಇಲ್ಲಿ ರಂಶ್ರೀ ಮುಗುಳಿ ಅವ್ರ ಏನ್ ಹೇಳ್ತಾರ ಅಂತಂದ್ರ, ಸಾಂಗತ್ಯದಲ್ಲಿ ಇಲ್ಲಿ ಏನಂದ್ರೆ ವಚನ, ಕೀರ್ತನೆ, ಸಾಂಗತ್ಯ, ತ್ರಿಪದಿ ಇವು ಏನದಾವ ಅಂತಂದ್ರ ಸಾಹಿತ್ಯದ ಈ ಒಂದು ನೆಲದಲ್ಲಿ ಜನಸಾಮಾನ್ಯರಿಗಾಗಿ ಹುಟ್ಟಿದಂತಹ ಸಾಹಿತ್ಯ ಐತಿ. ಇದನ್ನ ರೈಸ್ರವರು ಸಾಹೇಬ್ರು ಹೇಗ್ ಮರೆತು ಬಿಟ್ರು ಅಂತನ್ನುವಂತಹ ಉಲ್ಲೇಖವನ್ನ ಸಹಿತ ಅಲ್ಲಿ ಕೊಡ್ತಾರ. ಅವ್ರು ಎಷ್ಟೇ ಇದು ಇದ್ರು ಸಹಿತ ನಮ್ಗೆ ಏನ್ ಕಂಡು ಬರ್ತೈತಿ ಅಂತಂದ್ರ, ದೊಡ್ಡವ್ರಿರ್ಲಿ ಯಾರೇ ಇರ್ಲಿ ಅಲ್ಲಿ ಸತ್ಯವನ್ನ ಹೇಳ್ಬೇಕಾದ್ರ ಅವ್ರು ಯಾವುದೇ ಮುಲಾಜಿಲ್ಲದೆ ಹೇಳಿದ್ರು ಅನ್ನುವಂತಹ ಒಂದು ವಿಶೇಷತೆಯನ್ನು ಸಹಿತ ನಾವು ಈ ಒಂದು ಕೃತಿಯೊಳಗೆ ನೋಡ್ತೀವಿ ಅಂತ. ಇದು ಒಂದು ರಂಶ್ರೀ ಮುಗುಳಿಯವರ ಒಂದು ವಿಶೇಷತೆ ಅಂತ. ಅದೇ ರೀತಿಯಾಗಿ 4ನೇ ಇದ್ರೊಳಗ ಚಮತ್ಕೃತಿ ವ್ಯಾಮೋಹ ಅನ್ನುವಂತಹದ್ದು, ಆಮೇಲೆ ಕಮಲ ಭ್ರಮರ ಇತ್ಯಾದಿಗಳಿಂದ ಕೂಡದಂತಹ ರೂಪಕಗಳು ಕಾವ್ಯಗಳು ಬರ್ತಾವು ಅನ್ನುವಂತಹದ್ದು, ಮತ್ತು ಭಾರತೀಯ ಸಾಹಿತ್ಯದಲ್ಲಿ ಇದನ್ನ ಹೇಳುವಂತಹದ್ದನ್ನ ಕೆಲವೊಂದು ನುಡಿಗಳನ್ನ ರೈಸ್ರವರು ಹೇಳಿದ್ದು ಸಹಿತ ಸರಿ ಐತಿ ಅಂತ ಅನ್ನುವಂತಹದ್ದನ್ನ ರಂಶ್ರೀ ಮುಗುಳಿಯವರು ಒಪ್ಕೊಂಡಿರುವಂತಹದ್ದನ್ನ ಸಹಿತ ನಾವು ಇಲ್ಲೇ ನೋಡ್ತೀವಿ ಅಂತ. ಯಾಕಂದ್ರೆ ಅವರು 6ನೇದಾಗಿ ಹೇಳ್ತಾರ, ಭಾರತೀಯ ಸಾಹಿತ್ಯದಲ್ಲಿ ಶುದ್ಧವಾದಂತಹ ಮಾನವ ಪ್ರೇಮದ ಕಾವ್ಯ ಕಾಣುವುದಿಲ್ಲ, ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಇದು ಹೇರಳವಾಗೈತಿ ಅಂತ.
ಯಾಕಂತಂದ್ರೆ ಸ್ತ್ರೀಯರಿಗೆ ಭಾರತೀಯ ಸಮಾಜದಲ್ಲಿ ಬಹಳ ಕೀಳಾದಂತಹ ಸ್ಥಾನ ಅಂಶತಃ ಕಾರಣ ಆಗೈತಿ ಅಂತನ್ನುವಂತಹದ್ದನ್ನ. ಯಾಕಂದ್ರೆ ಈ ದೇಶದೊಳಗ ಬಾಲ್ಯ ವಿವಾಹ ಪದ್ಧತಿ ಇತ್ತು. ಆಮೇಲೆ ವಿವಾಹ ಪೂರ್ವ ಪ್ರೇಮ ಇರ್ಲಿಲ್ಲ, ಪ್ರಣಯಾರಾಧನೆ ಅನ್ನುವಂತಹದ್ದಿರ್ಲಿಲ್ಲ. ಸಾಹಿತ್ಯದಲ್ಲಿ ಅದರ ಪರಿಣಾಮವಾಗಿ ಏನಂತಂದ್ರ ಇಲ್ಲಿ ಬಳಸ್ತಾ ಇರುವಂತಹದ್ದು ಏನಿತ್ತು ಅಂತಂದ್ರ ಮೊದಲನೇದಾಗಿ ಏನಾದ್ರೂ ಅವರು ಪ್ರೇಮದಲ್ಲಿ ಇದ್ರು ಅಂತಂದ್ರ ಅದನ್ನ ವೇಷ ಬಂದಿರುವ ತಾಳೆ ಅಂತ ಅನ್ನುವಂತಹ ಉಲ್ಲೇಖವನ್ನು ಮಾಡ್ತಾರ. ಶುದ್ಧ ಪ್ರೇಮದ ಸದ್ಭಾವನೆಯ ಸ್ಥಾನದಲ್ಲಿ ಶೃಂಗಾರಿಕ ವರ್ಣನೆಗಳ ಅಶ್ಲೀಲವು ಸೇರಿಕೊಂಡು ಕಾವ್ಯ ಗ್ರಂಥಗಳ ಬಹುಭಾಗವನ್ನ ವಿರೂಪಗೊಳಿಸ್ತೈತಿ ಅಂತ ಹೇಳಿ ಅಲ್ಲಿ ಹೇಳಿರುವಂತಹ ವಿಚಾರಗಳು. ಆಮೇಲೆ ಶಕುಂತಲೆ, ವಾಸವದತ್ತ, ಕಾದಂಬರಿ, ಮಹಾಶ್ವೇತೆ ಮತ್ತು ಮಾಲತಿ, ಸೀತಾ ಈ ರೀತಿ ಏನಂತಂದ್ರ ಪ್ರಣಯಿಯರ ಸತಿ ಚಿತ್ರದಲ್ಲಿ ಅವರಿಗೆ ಒಲಿದಂತಹ ಏನಂದ್ರೆ ಅವರ ಪ್ರತಿಗಳ ಚಿತ್ರಣ ಇರೋದ್ರಿಂದ ಅಲ್ಲಿ ಅವ್ರು ಯಾವ ಪ್ರೇಮ ಐತಿ, ಶುದ್ಧ ಮಾನವ ಪ್ರೇಮ ಅಂತ ಆದ್ರೂ ಏನು ಅಂತ ಪ್ರಶ್ನೆಯನ್ನ ಮಾಡಿರುವಂತಹದ್ದನ್ನ ನೋಡ್ತೀವಿ. ಕನ್ನಡ ಸಾಹಿತ್ಯದಲ್ಲಿ ಸಂಸ್ಕೃತ ಪ್ರಭಾವದಿಂದ ಮತ್ತು ಬೇರೆ ಬೇರೆಯಾಗಿ ಇಂಥ ಚಿತ್ರಗಳು ಬಂದಾವ. ಆದರೆ ಇದ್ರೊಳಗ ಏನಂತಂದ್ರ ನಾವು ಅನೇಕ ವಿಷಯಗಳನ್ನ ನೋಡಿದ್ವಿ ಅಂತಂದ್ರ ಜನ್ನನಂತಹ ಕವಿ ಪ್ರಣಯ ಸಮಸ್ಯೆಗಳನ್ನ ಸೂಕ್ಷ್ಮವಾಗಿ ಚಿತ್ರಿಸಿದ್ದನ್ನ ಈ ಸಂದರ್ಭದಲ್ಲಿ ನಾವು ನೋಡಿದ್ವಿ ಅಂತಂದ್ರ ಔಚಿತ್ಯ ದೃಷ್ಟಿಗಳನ್ನ ಕಳೆದುಕೊಂಡು ಪ್ರಮಾಣ ಜ್ಞಾನವಿಲ್ಲದೆ ಅನೇಕ ಕನ್ನಡ ಕವಿಗಳು ಏನ್ ಮಾಡ್ಯಾರ ಅಂದ್ರ ವೇಷಾವಾಟಿಯನ್ನು ವರ್ಣನೆ ಮಾಡಿದ್ದು ಪ್ರಮಾದವೇ ಸರಿ ಅನ್ನುವಂತಹ ಉಲ್ಲೇಖವನ್ನ ಮಾಡ್ತಾರ ರೈಸ್ರವರು. ಈ ಬಗ್ಗೆ ಮಾಡಿರುವಂತಹ ಏನಂದ್ರ ಅವರು ಒಂದು ವಿಮರ್ಶೆ ಸರಿಯಾಗಿ ಐತಿ ಅಂತ ಹೇಳಿ ರಂಶ್ರೀ ಮುಗುಳಿಯವರು ಸಹಿತ ಒಂದ್ ಕಡೆ ಏನಾದ್ರು ಅವರು ಒಪ್ಕೊಂಡು ಬರೆದಿರುವಂತಹದನ್ನ ಸಹಿತ ನಾವು ನೋಡ್ತೀವಿ ಅಂತ. ಇನ್ನು 7ನೇ ವೈಲಕ್ಷಣವನ್ನ ನೋಡಿ ಅವರಿಗೆ ಏನಂದ್ರ ಮುಗುಳಿಯವರು ಸ್ಪಷ್ಟವಾದಂತಹ ಉತ್ತರವನ್ನ ಸಹಿತ ಇಲ್ಲಿ ಕೊಟ್ಟಿರುವಂತಹದ್ದನ್ನ ನಾವು ನೋಡ್ತೀವಿ ಅಂತ. ಅದ್ರೊಳಗೆ ಏನಂತಂದ್ರ ಕನ್ನಡ ಭಾಷೆ ಸಾಹಿತ್ಯ ಶಾಸನದ ಹಿನ್ನೆಲೆಯಲ್ಲಿ ಗುರುತರವಾದಂತಹ ಕಾರ್ಯಗಳನ್ನ ಮಾಡ್ತಾ ಬಂದು ಐತಿಹಾಸಿಕವಾಗಿ ಸಾಕಷ್ಟು ನಿಖರ ಮಾಹಿತಿಗಳನ್ನ EP ರೈಸ್ರವರು ನಮ್ಗೆ ಕೊಟ್ಟಿದ್ದಾರ ಅನ್ನುವಂತಹದ್ದನ್ನ ನೋಡ್ತೀವಿ. ಇಂಗ್ಲಿಷ್ ನಲ್ಲಿ ಕನ್ನಡ ಸಾಹಿತ್ಯದ ಇತಿಹಾಸವನ್ನ ಬರೆದ್ರು ಅನ್ನುವಂತಹದ್ದು ಸಹಿತ ಪ್ರಶಂಸನೀಯವಾದಂತಹ ವಿಷಯ. ಆದ್ರೆ ರೈಸ್ ಅವರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಕುರಿತಂತೆ ಇಂಗ್ಲಿಷ್ ನಲ್ಲಿ ಹಿಸ್ಟ್ರಿ ಆಫ್ ಹೆನ್ರೀಸ್ ಲಿಟರೇಚರ್ ಕೃತಿಯೊಳಗ ಈ ಒಂದು ಕನ್ನಡ ಸಾಹಿತ್ಯದ ಲಕ್ಷಣಗಳನ್ನ ಹೇಳ್ಬೇಕಾದಾಗ 7ನೇ ಲಕ್ಷಣವನ್ನ ಏನ್ ಹೇಳ್ತಾರ ನೋಡ್ರಿ. 7ನೇ ಲಕ್ಷಣದೊಳಗ ಅವರು ಕನ್ನಡ ಸಾಹಿತಿಗಳು ಮತ್ತು ಕನ್ನಡ ಲೇಖಕರು ಭಾಷಾ ಪ್ರಯೋಗದಲ್ಲಿ ಅತ್ಯಂತ ಕುಶಲರಾಗಿ ಮಧುರವಾದಂತಹ ಪದರಚನೆಗಳನ್ನ ಮಾಡುವರಾದ್ರೂ ಸಹಿತ ಜಗತ್ತಿನ ಜ್ಞಾನ ಭಂಡಾರಕ್ಕೆ ಮತ್ತು ಸ್ಫೂರ್ತಿ ಸಾಹಿತ್ಯಕ್ಕೆ ಈವರೆಗೆ ತೀರ ಸ್ವಲ್ಪವಾದಂತಹ ಮತ್ತು ತಮ್ಮದೆಂಬ ಕಾಣಿಕೆಯನ್ನ ಸಲ್ಲಿಸಿದ್ದಾರ ಅಂತನ್ನುವಂತಹದ್ದು ಒಪ್ಪಬೇಕು ಅನ್ನುವಂಥ ಮಾತನ್ನ ಹೇಳ್ತಾರ. ವ್ಯಾಕರಣದ ವ್ಯಾಸಂಗದಲ್ಲಿ ಋತುಗಳ ವರ್ಣನೆಯಲ್ಲಿ ಅವರು ಮೇಲಾಗಿದ್ದಾರೆ. ಆದರೆ ಮನುಷ್ಯನಿಗೆ ಯಾವಾಗಲೂ ಪ್ರಿಯವಾದ ವಿಷಯಗಳ ಬಗ್ಗೆ ಅವರಲ್ಲಿ ಸ್ವತಂತ್ರವಾದಂತಹ ಮತ್ತು ಅಮರವಾದಂತಹ ವಿಚಾರವಿಲ್ಲ. ಜೀವನವೆಂದರೆ ಒಂದು ಮುಗಿಯದ ಜನ್ಮ ಯಾತ್ರೆ, ನಿರ್ವಾಣದ ಶೋಧನೆ ಅಂತ ಹೇಳಿ ತಿಳಿದ ಕಾರಣ ಆಸೆಯನ್ನು ಹುಟ್ಟಿಸುವಂತಹ ಹಿರಿಯ ಸಾಹಸಕ್ಕೆ ಸ್ಫೂರ್ತಿಯನ್ನು ಕೊಡುವಂತಹ ಸಾಹಿತ್ಯ ಅವರಲ್ಲಿ ನಿರ್ಮಾಣ ಆಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರ. ಅವರು ಈ ಹೇಳಿಕೆ ಏನಂದ್ರ ಮುಗುಳಿಯವರಿಗೆ ಸರಿ ಅನ್ಸೋದಿಲ್ಲ, ಅದು ಯಾರಿಗಾದ್ರೂ ಸಹಿತ ಸರಿ ಅನಿಸ್ಲಾರ್ದಂತಹ ವಿಚಾರಗಳೇ ಇದೈತಿ ಅಂತ. ಅದಕ್ಕೆ ಅವರು ಮೊಟ್ಟ ಮೊದಲ ಬಾರಿಗೆ ಕನ್ನಡ ಸಾಹಿತ್ಯ ಚರಿತ್ರೆ ಕೃತಿಯಲ್ಲಿ ಇದನ್ನ ಕುರಿತಾಗಿ ಸ್ಪಷ್ಟವಾದಂತಹ ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರ. ಅದನ್ನ ಹೇಳ್ತಾ ಅವ್ರು ಹೇಳ್ತಾರ, ರೈಸ್ ಅವರು ಒತ್ತಿ ಹೇಳಿದಂತಹ ಈ 7ನೇ ವೈಲಕ್ಷಣ ಏನೈತ್ ನೋಡ್ರಿ, ಇದು ಕನ್ನಡ ಸಾಹಿತ್ಯಕ್ಕೆ ಅತ್ಯಂತ ಅನ್ಯಾಯ ಮಾಡಿರುವಂತಹ ವಿಚಾರ ಆಗೈತಿ ಅಂತ ಹೇಳಿ ತೀವ್ರವಾಗಿ ಪ್ರತಿಭಟಿಸಿರುವಂತಹದ್ದು ಸಹಿತ ನಮ್ಗೆ ತಿಳಿದು ಬರ್ತದ. ಕನ್ನಡ ಸಾಹಿತ್ಯವನ್ನ ರೈಸ್ರವರು ಸ್ವಂತವಾಗಿ ಎಷ್ಟು ಓದಿ ತಿಳಿದಿದ್ದರೋ ನಾವು ಅರಿವೆವು. ಆದರೆ ಅವರ ಅಭಿಪ್ರಾಯಕ್ಕೆ ಅರ್ಧ ಜ್ಞಾನವಾಗಲಿ ಪೂರ್ವಾಗ್ರಹವಾಗಲಿ ಕಾರಣವಾಗಿರಬೇಕೆಂಬಂತೆ ನಮ್ಗೆ ತೋರ್ತೈತಿ. ಜಗತ್ತಿನ ಜ್ಞಾನ ಭಂಡಾರಕ್ಕೆ ಕನ್ನಡ ಕಾಣಿಕೆ ಏನು ಅಂತ ಅನ್ನುವಂತಹದ್ದನ್ನ ಶಾಸ್ತ್ರೀಯ ಹಾಗೂ ತಾತ್ವಿಕ ಗ್ರಂಥಗಳನ್ನ ಕೂಲಂಕುಷವಾಗಿ ಪರೀಕ್ಷಿಸಬೇಕು. ವೈದ್ಯ, ಜ್ಯೋತಿಷ್ಯ ಮುಂತಾದ ಶಾಸ್ತ್ರಗಳನ್ನ ಕುರಿತು ಕನ್ನಡದಲ್ಲಿ ಹಲವಾರು ಗ್ರಂಥಗಳಿವೆ. ಅವುಗಳಲ್ಲಿ ಸಂಸ್ಕೃತ ಅನುಪೂರ್ವಿಯ ಪ್ರಭಾವವಿದ್ರೂ ಸಹಿತ ಸ್ವಾನುಭವದ ಸ್ವತಂತ್ರ ಅಂಶಗಳದ್ರೊಳಗದಾವು. ಈ ವಿಷಯದ ಪರಿಶೋಧನೆ ಆಗ್ಬೇಕು. ತಾತ್ವಿಕ ಗ್ರಂಥಗಳಲ್ಲಿ ಲಿಂಗಾಯತ, ಮಾಧ್ವ ಇವುಗಳ ಸ್ವತಂತ್ರ ದರ್ಶನಗಳು ಕನ್ನಡ ಸಾಹಿತ್ಯದಲ್ಲಿ ಮುಖ್ಯವಾಗಿ ಅಭಿವ್ಯಕ್ತವಾಗಿವೆ. ಅದೇ ರೀತಿಯಾಗಿ ಜಗತ್ತಿನ ಜ್ಞಾನ ಭಂಡಾರಕ್ಕೆ ಇವು ಉಜ್ವಲವಾದಂತಹ ಕಾಣಿಕೆ ಅಲ್ಲೇನು ಅನ್ನುವಂತ ಪ್ರಶ್ನೆಯನ್ನ ಹೇಳ್ತಾರ. ಜೈನ ಧರ್ಮ ಮತ್ತು ಶಂಕರ ರಾಮಾನುಜ ದರ್ಶನಗಳು ಕನ್ನಡ ಜನಕ್ಕಾಗಿ ವಿವಿಧ ಸಾಹಿತ್ಯ ರೂಪದಲ್ಲಿ ಇಳಿದು ಬಂದು ಜನಸಾಮಾನ್ಯರ ತಿಳುವನ್ನ
ತಿಳಿವನ್ನು ಹೆಚ್ಚಿಸಿದ್ದು ಸಣ್ಣ ಸಂಗತಿಯಾಗೈತೇನು. ಇನ್ನು ಜಗತ್ತಿನ ಸ್ಫೂರ್ತಿ ಸಾಹಿತ್ಯಕ್ಕೆ ಕನ್ನಡ ಕಾಣಿಕೆ ಏನು ಅಂತ ಹೇಳಿ ಅನ್ನುವಂಥವರಿಗೆ, ಸ್ಫೂರ್ತಿ ಪಡೆಯಬೇಕು ಅನ್ನುವಂಥವರಿಗೆ ಇಲ್ಲಿ ವಿಪುಲವಾದಂತಹ ವಿಚಾರಗಳದಾವು. ಸಮೃದ್ಧವಾದಂತಹದ್ದು ಏನಂದ್ರ ಪ್ರಭಾವಿಯಾಗಿರುವಂತಹ ವಿಚಾರಗಳದಾವು. ಪಂಪನ ಆದಿಪುರಾಣ ಮತ್ತು ಪಂಪ ಭಾರತ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಕುಮಾರವ್ಯಾಸನ ಭಾರತ, ರತ್ನಾಕರ ವರ್ಣಿಯ ಭರತೇಶ ವೈಭವ ಈ ಮೊದಲಾದ ಕನ್ನಡದ ಶ್ರೇಷ್ಠ ಗ್ರಂಥಗಳು ಕಲಾ ದೃಷ್ಟಿಯಿಂದ ಉನ್ನತವಾಗಿರುವುದಲ್ಲದೆ ಒಂದೊಂದು ಭವ್ಯವಾದಂತಹ ಜೀವನ ದರ್ಶನದ ಪ್ರತೀಕಗಳು ಸಹಿತ ಆಗ್ಯಾವು. ಮತ್ತು ಜನ್ಮ ಜನ್ಮದಿಂದ ವಿಕಾಸಗೊಳ್ಳುವಂತಹ ಜೀವನ ಸಮ್ಯಕ್ ಸಿದ್ಧಿ, ಸತ್ಯವೇ ಪರಮಾತ್ಮನೆಂಬಂತಹ ಸಾಕ್ಷಾತ್ಕಾರ, ಭಗವತ್ ಶಕ್ತಿಯಿಂದ ಸಮಗ್ರ ಜೀವನದ ಚಾಲಕತ್ವ, ತ್ಯಾಗ ಭೋಗಗಳ ಸಮನ್ವಯದ ಜೀವನ ರಸಿಕತೆ, ಇದರಲ್ಲಿ ಇರುವಂತಹದ್ದು ಒಂದೇ ಎರಡೇ ಅಂತ ಹೇಳಿ ಅನ್ನುವಂತಹ ಪ್ರಶ್ನೆಯನ್ನ ಹೇಳ್ತಾ ಇಂತಹ ಸಂದೇಶಗಳನ್ನ ಸಮೃದ್ಧವಾಗಿ ರಸೋತ್ಕಟವಾಗಿ ಕನ್ನಡ ಸಾಹಿತ್ಯವು ಕನ್ನಡಿಗರ ಮತ್ತು ಇತರರ ಕಲ್ಯಾಣಕ್ಕಾಗಿ ನೀಡಿರುತ್ತದೆ. ಮತ್ತು ಶಿವಶರಣರ ವಚನಗಳು ಮತ್ತು ಹರಿದಾಸರ ಹಾಡುಗಳು ಆಧ್ಯಾತ್ಮಿಕವಾದ ಜೀವನ ನಿಷ್ಠೆಯನ್ನ ಬೇಸರಿಲ್ಲದೆ ಬೋಧಿಸುತ್ತವೆ. ಅದಕ್ಕಾಗಿ ಜ್ಞಾನ ಭಕ್ತಿಪೂರ್ವಕವಾದಂತಹ ಕರ್ಮಯೋಗವನ್ನ ಕನ್ನಡ ಸಂಸ್ಕೃತಿ ಮತ್ತು ಸಾಹಿತ್ಯದ ಉತ್ತಮಿಕೆಯಲ್ಲಿ ಸಾರುತ್ತಲಿದೆ. ಜೈನ ಮತದಲ್ಲಿ ವೈರಾಗ್ಯವನ್ನ ಉಪದೇಶಿಸಿದ್ರೂ ಸಹಿತ ಅದಕ್ಕೊಂದು ತಾತ್ವಿಕ ಭೂಮಿಕೆ ಐತಿ. ಮತ್ತು ಯತಿ ಧರ್ಮ ಗೃಹಸ್ಥ ಧರ್ಮ ಅನ್ನುವಂತಹ ತಾರತಮ್ಯ ಇದರಲ್ಲಿ ಐತಿ. ಸರ್ವಜ್ಞನಂತಹ ಜ್ಞಾನಿಗಳು ಸಹಿತ ಜನತಾ ಕವಿಗಳು ಕಲ್ಪಿಸಿದಂತಹ ವಿವೇಕಗಳು ಎಲ್ಲ ಜಗತ್ತಿಗೆ ಸ್ಫೂರ್ತಿ ಕೊಡಬಲ್ಲುವಂತಹ ಶೂನ್ಯ ಸಂಪಾದನೆ ಅಂತ ಗ್ರಂಥದಲ್ಲಿನೂ ಸಹಿತ ಪ್ರಭುದೇವರ ವಚನಗಳು ಕಾಣುವಂತಹ ಅನುಭವ ಮಂಟಪದ ವಿಚಾರ ಮಂಥನ, ಜ್ಞಾನದ ಪ್ರಖರತೆಗಳನ್ನ ಕನ್ನಡ ಸಾಹಿತ್ಯವು ತನ್ನ ಕಾಣಿಕೆಗಳಂದು ಇವುಗಳನ್ನ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಮತ್ತೆ ಮನುಷ್ಯ ಜಾತಿ ತಾನೊಂದೇ ಒಲಂ ಅನ್ನುವಂತಹ ವಿಚಾರಗಳು, ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ, ತನ್ನ ತಾನರಿದಡೆ ತನ್ನರಿವೇ ಗುರು, ಮಾತೆಂಬುದು ಜ್ಯೋತಿರ್ಲಿಂಗ, ಈಸಬೇಕು ಇದ್ದು ಜಯಿಸಬೇಕು, ಬಿಲ್ಲಾಗಿರಬೇಕು ಬಲ್ಲವರೊಳು ಅನ್ನುವಂತಹ ವಿಚಾರಗಳು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಎಂಜಿದೆಡಂತಯ್ಯ ಅನ್ನುವಂತಹ ಮತ್ತು ವಿಚಾರಗಳು, ತನ್ನಂತೆ ಪರರ ಬಗೆದಡೆ ಕೈಲಾಸ ಭಿನ್ನಾನವಕ್ಕೂ, ಇಂತಹ ನೂರಾರು ನುಡಿಗಳು ಕೂಡಿ ಜೀವನ ಶಕ್ತಿಯನ್ನು ಕೊಡುವಂತಹ ತೇಜೋರಾಶಿಯಂತೆ ಕನ್ನಡ ಸಾಹಿತ್ಯದಲ್ಲಿರುವಾಗ ಸ್ವತಂತ್ರವಾದಂತಹ ಅಮರವಾದಂತಹ ವಿಚಾರವಿಲ್ಲ ಅಂದ್ರೆ ಏನು? ಈ ವಿಚಾರಗಳಿಗೆ ಭಾರತೀಯವೆಂಬ ದೊಡ್ಡ ಹಿನ್ನೆಲೆ ಐತಿ, ಸ್ವಾನುಭವದ ಪೀಠಿಕೆ ಇದೆ, ಒಟ್ಟುಗೂಡಿದ ಅಭಿವ್ಯಕ್ತಿಯಲ್ಲಿ ಸ್ವತಂತ್ರ ತೇಜಸ್ಸಿದೆ. ಹಾಗೆ ನೋಡಿದರೆ ಯಾವುದು ಶುದ್ಧವಾದಂತಹ ಸ್ವತಂತ್ರ ಅಂತನ್ನುವಂತಹದ್ದನ್ನ ಮತ್ತೆ ಅವರು ಪ್ರಶ್ನೆ ಹಾಕಿ ಕೇಳ್ತಾರೆ. ಈ ರೀತಿ ಏನಂದ್ರ ಕನ್ನಡ ಸಾಹಿತ್ಯದ ಇತಿಹಾಸವನ್ನ ನಾವು ನೋಡಿದಾಗ ಹಳೆಯ ಕನ್ನಡ ಸಾಹಿತ್ಯವು ವಿಷಯದಲ್ಲಿ ನಿರೂಪಣೆಯಲ್ಲಿ ಎಷ್ಟು ವೈವಿಧ್ಯಯುತವಾದರೂ ಸಹಿತ ಮರ್ಯಾದಿತವಾಗಿರುವಂತಹದ್ದೈತಿ. ಸಮಯ ಶರಣವಾಗಿದೆ ಅನ್ನುವಂತಹದ್ದು ನಿಜವಾದರೂ ಸಹಿತ ಅಂದಂದಿನ ಆವರಣದಲ್ಲಿ ಅದು ಪಡೆದಂತಹ ಶಕ್ತಿಯನ್ನು ಬೀರಿದ ಪ್ರಭಾವವನ್ನ ಅರಿತು ಮೆಚ್ಚಬೇಕು. ಹೊಸ ಕನ್ನಡ ಸಾಹಿತ್ಯವು ವಿಷಯ ಆಯ್ಕೆಯಲ್ಲಿ ಮತ್ತು ವ್ಯಕ್ತಿ ನಿರೂಪಣೆಯಲ್ಲಿ ಹೆಚ್ಚು ಸ್ವತಂತ್ರವಾಗಿ ಮತ್ತು ಸಾಮಾಜಿಕವಾಗಿ ಬೆಳೆಯುತ್ತಲಿದ್ದು ಹೊಸ ಶಕ್ತಿಯ ಕೇಂದ್ರ ಆಗ್ತಾ ನಡೆದೈತಿ. ಅದನ್ನು ಬೆಳೆಸುವಾಗ ಹಳೆಯ ಸಾಹಿತ್ಯದಿಂದ ದೊರೆಯುವಂತಹ ಸ್ಫುರಣವನ್ನು ಪಡೆಯುವುದು ಸಹಿತ ಅವಶ್ಯಕ ಆಗೈತಿ ಈ ರೀತಿ ಕನ್ನಡ ಸಾಹಿತ್ಯವು ಅಂತಂದ್ರ ಕನ್ನಡದ ನಂದಾದೀಪ ಆಗೈತಿ, ಕನ್ನಡದ ತವನಿಧಿ ಆಗೈತಿ ಅನ್ನುವಂತಹ ಶ್ರದ್ಧೆ ನಮ್ಮೆಲ್ಲರೂ ಕನ್ನಡಿಗರಲ್ಲಿನೂ ಸಹಿತ ಇರ್ಬೇಕು ಅನ್ನುವಂತಹ ಒಂದು ಕಳಕಳಿಯನ್ನ ಸಹಿತ ಅವರು ವಿಷಾದವನ್ನು ಸಹಿತ ವ್ಯಕ್ತಪಡಿಸಿರುವಂತಹದ್ದನ್ನ ನಾವು ಅವ್ರ ಸಾಹಿತ್ಯ ಚರಿತ್ರೆಯಲ್ಲಿ ನೋಡ್ತೀವಿ. ಮತ್ತೆ ಮುಂದುವರೆದವ್ರು ಹೇಳ್ತಾರ, ನಮ್ಮ ಮಟ್ಟಿಗೆ ಭಾರತೀಯ ಸಾಹಿತ್ಯ ಮತ್ತು ದರ್ಶನಗಳಿಂದ ಸ್ಫೂರ್ತಿಗೊಂಡಂತಹ ಕನ್ನಡ ಸಾಹಿತ್ಯ ತನ್ನ ಶ್ರೇಷ್ಠ ಕೃತಿಗಳಲ್ಲಿ ಜಗತ್ತಿನ ಜ್ಞಾನ ಭಂಡಾರಕ್ಕೆ ಮತ್ತು ಸ್ಫೂರ್ತಿ ಸಾಹಿತ್ಯಕ್ಕೆ ನಿಸ್ಸಂಶಯವಾದಂತಹ ಕಾಣಿಕೆಯನ್ನ ಸಲ್ಲಿಸಿರ್ತದ. ಹೊಸಗನ್ನಡ ಸಾಹಿತ್ಯದಲ್ಲಿ ಈ ಕಾಣಿಕೆಯ ಆಳ ಅಗಲಗಳು ಇನ್ನೂ ಹೆಚ್ಚಿದವು. ವಿಶ್ವಾತ್ಮಕತೆ, ಅಖಂಡತ್ವ, ಅನನ್ಯತೆಗಳು ಇಲ್ಲಿರುವುದರಿಂದ ಹೊಸಗನ್ನಡ ಸಾಹಿತಿಗಳ ಕೊಡುಗೆ ಇನ್ನೂ ಹೆಚ್ಚಿನ ಮಟ್ಟವನ್ನ ತಲುಪ್ತಾ ಐತಿ ಅಂತನ್ನುವಂತಹದ್ದನ್ನು ಸಹಿತ ಸ್ಪಷ್ಟವಾಗಿ ಕನ್ನಡ ಸಾಹಿತ್ಯ ಚರಿತ್ರೆ ಕೃತಿಯಲ್ಲಿ ಹೇಳ್ತಾರೆ. ಇಂತಹ ಸಂದರ್ಭದಲ್ಲಿ ನಾವು ಏನನ್ನ ನೋಡ್ತೀವಿ, ರಂಶ್ರೀ ಮುಗುಳಿಯವರ ಬಗ್ಗೆ ಅನ್ನುವಂತಹದ್ದು ನೋಡಿದ್ವಿ ಅಂದ್ರ ಕನ್ನಡಾಭಿಮಾನಕ್ಕಿಂತ ಹೆಚ್ಚಾಗಿ ವಸ್ತುನಿಷ್ಠವಾದಂತಹ ನಿಷ್ಪಕ್ಷಪಾತವಾದಂತಹ ತೌಲನಿಕ ದೃಷ್ಟಿ ಹೆಚ್ಚು ಪ್ರವೃತ್ತ ಆಗಿತ್ತು ಅನ್ನುವಂಥದ್ದನ್ನ ನಾವಿಲ್ಲಿ ಕಾಣಬಹುದು. ವಚನ ಸಾಹಿತ್ಯವನ್ನ ಕುರಿತಾಗಿ ಪ್ರಶ್ನೆಗಳನ್ನ ಚರ್ಚಿಸಿದ್ದಾರ.
ವಚನ ಸಾಹಿತ್ಯ ಇದು ಸಾಹಿತ್ಯ ಅಲ್ವೇ ಅಥವಾ ಶಾಸ್ತ್ರವೇ ಅಥವಾ ಇವೆರಡೂ ಆಗಿರಬಹುದೇ ಅನ್ನುವಂಥದ್ದು. ಇದಕ್ಕೆ ಉತ್ತರವಾಗಿ ಹೇಳ್ತಾರೆ ಅವರು, ಇದರಲ್ಲಿ ಸ್ವಾನುಭವದ ಮೂಲತೆ ಮತ್ತು ಹೃದಯವಂತಿಕೆ, ಸೌಂದರ್ಯ ದೃಷ್ಟಿ, ರಸಾಭಾವ, ಅಲಂಕಾರಗಳು, ಉದಾತ್ತ ದೇವಿಗಳು ಇರೋದ್ರಿಂದ ವಚನ ಸಾಹಿತ್ಯ ಅನ್ನುವಂಥದ್ದು ಏನಂದ್ರ ಸಾಹಿತ್ಯ ಅಂತ ಹೇಳಿ ಅನ್ನುವಂಥದ್ದು ಸತ್ಯ. ಹಾಗೆ ಇದರಲ್ಲಿ ನಿತ್ಯ ದರ್ಶನ, ಸಿದ್ಧಾಂತ, ಆಚಾರ ಧರ್ಮ ಇವುಗಳ ಮೂಲಕ ವಚನ ಇದು ಒಂದು ಶಾಸ್ತ್ರನೂ ಸಹಿತ ಹೌದು ಅನ್ನುವಂಥದ್ದನ್ನ ಹೇಳ್ತಾರ. ವಚನ ಸಾಹಿತ್ಯ ಅನುಭಾವಿಗಳ ಆತ್ಮಮಥನದಿಂದ ಹೊರಹೊಮ್ಮಿದಂತಹ ಮಥನ ಸಾಹಿತ್ಯ ಅಂದಿರುವರು. ವಚನಗಳೆಂದರೆ ನಡುಗನ್ನಡ ಶೈಲಿಯ ಅನುಭವದ ಗದ್ಯದಲ್ಲಿ ಉಸಿರಿದಂತಹ ಆಧ್ಯಾತ್ಮಿಕ ಭಾವಗೀತೆಗಳಾಗ್ಯವು. ವಚನಗಳು ಕನ್ನಡ ಸಾಹಿತ್ಯದ ಉಪನಿಷತ್ತುಗಳು. ಇಲ್ಲಿ ಇದ್ರ ರಚನೆಯನ್ನ ಮಾಡಿದಂತಹ ವಚನಗಳನ್ನ ರಚನೆ ಮಾಡಿದಂತಹ ಏನು ಶರಣರು ಕವಿಗಳದಾರ ಅವರು ನಮ್ಮ ಕನ್ನಡ ನಾಡಿನ ರಸ ಋಷಿಗಳು. ಉಪನಿಷತ್ಗೆ ಹೋಲುವಂತಹ ಉಕ್ತಿಗಳು ವಚನಗಳಲ್ಲಿ ಬಂದಿವೆ. ಮಾತ್ರವಲ್ಲ, ಉಪನಿಷತ್ಕಾರರ ಆತ್ಮಾನುಭವ, ದೃಷ್ಟಿ ವೈಶಾಲ್ಯ, ಸತ್ಯ ಧರ್ಮ ದರ್ಶನ ಇವು ವಚನಕಾರರಲ್ಲಿವೆ. ಜೊತೆಗೆ ಉಪನಿಷತ್ತಿನಲ್ಲಿ ಇಲ್ಲದಂತಹ ತತ್ವ ಪ್ರಣಾಳಿ, ಸಮಾಜ ನೀತಿ, ಆಚಾರ ಧರ್ಮಗಳು ಸಹಿತ ಅವುಗಳನ್ನ ಕನ್ನಡಿಸುವುದಕ್ಕೆ ಹೊರಟಂತಹ ಭಾಷೆ, ಜನಸಮ್ಮುಖ ಸ್ವರೂಪಗಳು ಸಹಿತ ವಚನದಲ್ಲಿ ಇವೆ ಅನ್ನುವಂತಹದ್ದನ್ನ ಒತ್ತಿ ಹೇಳ್ತಾರೆ. ಮತ್ತು ಜಗತ್ತಿನಲ್ಲಿ ಇವುಗಳನ್ನ ಹೋಲುವಂತಹ ರೂಪ ಕಡಿಮೆ, ಕನ್ನಡದಲ್ಲಿ ಅಂತೂ ಅಪೂರ್ವ ಅನ್ನುವಂತಹ ರೀತಿಯನ್ನ ಹೇಳುವಂತಹದ್ರ ಮೂಲಕ ಅದು ಸಾಹಿತ್ಯ ಮತ್ತು ಶಾಸ್ತ್ರದ ಮಧ್ಯೆ ಒಂದಾಗಿ ನಿಲ್ಲುವಂತಹ ರೀತಿ ಮತ್ತಷ್ಟು ಸ್ಫುಟಗೊಳಿಸಿ ಸ್ಪಷ್ಟವಾದಂತಹ ನಿಲುವನ್ನು ಅವರು ತಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ ಉಲ್ಲೇಖಿಸ್ತಾರೆ. ಇದು ಈ ರೀತಿ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನುವಂತಹದ್ದು ಕನ್ನಡವನ್ನ ಮತ್ತು ಕನ್ನಡಾಭಿಮಾನವನ್ನ, ಕನ್ನಡ ಸಾಹಿತ್ಯದ ಒಂದು ಹಿರಿಮೆಯನ್ನ ಎತ್ತಿ ಹೇಳುವಂತಹದ್ರ ಮೂಲಕ ಅಲ್ಲಿ ಸತ್ಯವಾದಂತಹದ್ದು, ನಿಜವಾದಂತಹದ್ದು ಮತ್ತು ತೌಲನಿಕ ದೃಷ್ಟಿಯಲ್ಲಿ ಹೇಳಿರುವಂತಹದ್ದನ್ನ ನಾವು ನೋಡ್ತೀವಿ. ಇನ್ನು ಅವರು ಇಂಗ್ಲಿಷ್ನೊಳಗೆ ಬರೆದಂತಹ ಕೃತಿ ದಿ ಹೆರಿಟೇಜ್ ಆಫ್ ಕರ್ನಾಟಕ, ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ ಅನ್ನುವಂತಹ ಇವರೇ ಬರೆದಂತಹ ಕನ್ನಡ ಸಾಹಿತ್ಯ ಚರಿತ್ರೆ ಇಂಗ್ಲಿಷ್ ಅನುವಾದವಾಗೈತಿ. ಇದರ ಏನಂದ್ರ ಅನುವಾದ ಅನ್ನುವಂತಹ ಕೃತಿ ಅನೇಕ ಭಾಷೆಗಳಿಗೂ ಸಹಿತ ಅನುವಾದಗೊಂಡಿರುವಂತಹದ್ದನ್ನ ನಾವು ನೋಡ್ತೀವಿ. ಹೀಗೆ ದೇಶ ವಿದೇಶಗಳ ವ್ಯಾಪಕವಾದಂತಹ ಪ್ರವಾಸಾನುಭವ, ಪ್ರತಿಷ್ಠಿತ ಸಂಘ ಸಂಸ್ಥೆಗಳ ಗೌರವ ಸದಸ್ಯತ್ವ, ನಾಡು ನುಡಿ, ಸಾಹಿತ್ಯದ ನಿರಂತರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮಹಾನ್ ವಿದ್ವಾಂಸರಾದಂತಹ ರಂಶ್ರೀ ಮುಗುಳಿಯವರು ತಮ್ಮ ಬಾಳಿನುದ್ದಕ್ಕೂ ಕನ್ನಡದ ಏಳಿಗೆ ಕನಸುಗಳನ್ನ ಕಂಡು ಅದಕ್ಕಾಗಿ ಶ್ರಮಿಸಿದಂಥವರು. ಅವರು ನೀಡಿದಂತಹ ಕೊಡುಗೆ ಅಪಾರವಾದಂತಹದ್ದು ಮತ್ತು ಅನುಪಮವಾದಂತಹದ್ದು. ಹೀಗೆ ಆದರ್ಶ, ಸಮಾಧಾನ, ತೃಪ್ತಿಯ ಜೀವನವನ್ನ ನಡೆಸಿ ಸರ್ವರಲ್ಲಿ ಸರ್ವಮಾನ್ಯರಂತಿದ್ದಂತಹ ಅಸಾಮಾನ್ಯ ಸಾಧಕರು ರಂಶ್ರೀ ಮುಗುಳಿಯವರು ಅಂತನ್ನುವಂತಹದ್ದನ್ನ ನಾವಿಲ್ಲಿ ನೋಡ್ತೀವಿ. ಇವರು 1992 ಫೆಬ್ರವರಿ 20 ಬೆಂಗಳೂರಿನಲ್ಲಿ ಏನಂದ್ರ ತಮ್ಮ ಇಹಲೋಕವನ್ನ ತ್ಯಜಿಸ್ತಾರ. ಆದ್ರೆ ಇವರು ಕನ್ನಡ ಸಾಹಿತ್ಯ ಸಂಸ್ಕೃತಿಗೆ ಅಮೂಲ್ಯ ಕೊಡುಗೆ ನೀಡಿದಂತಹ ಸಾವಿಲ್ಲದ ಶರಣರಾಗಿರುವರು. ಇವರಿಂದ ನಾವು ಪಡೆದಂತಹ ಕೊಡುಗೆ ಇಂದಿನವರಾದಂತಹ ನಾವೆಲ್ಲರೂ ಸಹಿತ ಋಣಿಗಳಾಗಿದ್ವಿ ಅಂತ ಅನ್ನುವಂತಹದ್ದನ್ನ ನಾವು ನೆನಪಿಟ್ಕೋಬೇಕು. ಅದಕ್ಕಾಗಿ ಅವರಿಗೆ ನುಡಿ ನಮನಗಳನ್ನ ಸಲ್ಲಿಸುವ ಮೂಲಕ ಹಾಗೂ ಅವರ ಸಾಧನೆಗಳನ್ನ ನೆನಪಿಸಿಕೊಳ್ಳುವಂತಹದ್ರ ಮೂಲಕ ನಮ್ಮ ಜವಾಬ್ದಾರಿ ಕರ್ತವ್ಯಗಳನ್ನ ನಾವು ನಡೆಸ್ಕೊಳ್ತಾ ಇರ್ಬೇಕು ಅನ್ನುವಂತಹದ್ದು ಸಹಿತ ಇಲ್ಲಿ ನಾವು ನೆನಪಿಟ್ಕೋಬೇಕು. ಮೈಸೂರು ಪ್ರಾಂತದ ಅಶ್ವಿನಿ ದೇವತೆಗಳು ಅನಿಸಿದಂತಹ ಟಿ.ಎಸ್. ವೆಂಕಣ್ಣಯ್ಯ ಮತ್ತು ಎ.ಆರ್. ಕೃಷ್ಣಶಾಸ್ತ್ರಿ ಅವರ ಪರಂಪರೆಯನ್ನ ಉತ್ತರ ಕರ್ನಾಟಕದ ಒಂದು ಸರಹದ್ದಿನಲ್ಲಿ ಮುಂದುವರಿಸಿದವರು ಅಂತ ಹೇಳಿ ಅನ್ನುವಂಥವರ ಸಾಲಿನಲ್ಲಿ ರಂಶ್ರೀ ಮುಗುಳಿ ಮತ್ತು ವಿ.ಕೆ. ಗೋಕಾಕ್ ಅವರು ಬರ್ತಾರ ಅಂತ ಹೇಳಿ ನಾವು ಅದನ್ನ ಏನಂದ್ರ ಹೆಮ್ಮೆಯಿಂದ ಹೇಳ್ಬಹುದು. ಅವರು ತಮ್ಮ ಸಾಂಸ್ಕೃತಿಕ ಉತ್ತರಾಧಿಕಾರತ್ವದ ಹೊಣೆಯನ್ನ ನಿಭಾಯಿಸಿದ್ದು ಸಹಿತ ನಾವೆಲ್ಲರೂ ಸಹಿತ ಅವರು ಒಂದು ಪ್ರಶಂಸೆಯ ಮೂಲಕ ಆಗ್ಲಿ ಅದನ್ನ ನಾವು ನಿಜವಾದಂತಹ ವಾಸ್ತವ ಅಂತ ಅನ್ನುವಂತಹ ರೀತಿಯಲ್ಲಿ ನಾವು ಸ್ವೀಕರಿಸ್ಬೇಕು ಅನ್ನುವಂತಹದ್ದು, ನೆನಪಿಸ್ಕೋಬೇಕು ಅನ್ನುವಂತಹದ್ದು ಇಲ್ಲಿ ಮುಖ್ಯ ಐತಿ ಅಂತ. ಈ ರೀತಿ ರಂಶ್ರೀ ಮುಗುಳಿಯವರು 20ನೇ ಶತಮಾನ ಕಂಡಂತಹ ಮಹತ್ವದ ಸಾಹಿತಿಗಳಲ್ಲಿ ಒಬ್ರು. ಅಲ್ಲಲ್ಲಿ ಅವರು ಏನಂದ್ರ ಸೂಚಿಸುತ್ತಾ ಬಂದಂತಹ ಅಧ್ಯಯನ ಸಾಧ್ಯತೆಗಳು ನಮ್ಮ ಮುಂದಿನವರಿಗೂ ಸಹಿತ ಹೆಂಗಿರ್ಬೇಕು ಅನ್ನುವಂತಹ ವಿಚಾರಗಳನ್ನ ಸಹಿತ ಹೇಳಿರುವಂತಹದ್ದನ್ನ ಅವರ ಸಾಹಿತ್ಯದಿಂದ ನಾವು ನೋಡ್ತೀವಿ ಅಂತ. ಅನೇಕ ಸಾಧ್ಯತೆಗಳನ್ನ ಬಳಸಿಕೊಳ್ಳುವಂತಹದ್ದು, ಕನ್ನಡ ಭಾಷೆ ಸಾಹಿತ್ಯಗಳ ದುರ್ಬಲ ಅಂಶಗಳಿಗೆ ಉಚಿತ ಪೋಷಣೆಯನ್ನ ನೀಡಿ ಅವುಗಳನ್ನ ಸದೃಢಗೊಳಿಸುವುದು ಕನ್ನಡಿಗರೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ ಆಗೈತಿ ಅನ್ನುವಂತಹದ್ದನ್ನ ಸಹಿತ ನಾವು ನೆನಪಿನಾಗಿಟ್ಕೋಬೇಕು. ಅದಕ್ಕಾಗಿ
ಇಲ್ಲಿ ನನಗೆಷ್ಟು ವಿಷಯ ಸಿಕ್ಕೈತಿ ಮತ್ತು ನನಗ ಅವಕಾಶ ಮಾತಾಡೋದಕ್ಕೆ ಟೈಮ್ ಐತಿ ಆ ಒಂದು ಮಿತಿಯೊಳಗ ನಾನು ನನಗೆ ತಿಳಿದಷ್ಟ ಮಟ್ಟಿಗೆ ಹೇಳೇನಿ. ಇದ್ರೊಳಗೆ ಏನಾದ್ರೂ ತಪ್ಪುಗಳಿದ್ರ ಏನಾದ್ರೂ ದೋಷಗಳಿದ್ರು ಅದನ್ನ ಮತ್ತೆ ಹೇಳಿದ್ರು ಅಂತಂದ್ರ ಸರಿಪಡಿಸ್ಕೋಬಹುದು. ಮತ್ತು ನಾ ಈ ಒಂದು ಇದನ್ನ ಹೇಳ್ಬೇಕಾದಾಗ ನಾ ನೆನಪಿಸಿಕೊಳ್ಬೇಕಾಗಿರುವಂತಹದ್ದು ಅಂತಂದ್ರ ವಿಷಯ ಕೊಟ್ಟಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ವಂದನೆಗಳನ್ನ ಹೇಳ್ತೀನಿ. ಆಮೇಲೆ ಪುಸ್ತಕ ದೊರಕಿಸಿಕೊಟ್ಟಂತ ಡಾಕ್ಟರ್ ಶರಣಮ್ಮ ಗೊರೆಬಾಳ್ ಮೇಡಮ್ ಅವರನ್ನ ಸಹಿತ ನಾ ಇಲ್ಲಿ ನೆನಪಿಸಿಕೊಳ್ಳುವಂತಹದ್ದು ಅವಶ್ಯಕತೆ ಐತಿ ಅಂತ. ಯಾಕಂತಂದ್ರ ನನ್ಗ ಪುಸ್ತಕ ಅಷ್ಟ್ ಜಲ್ದಿ ಸಿಗ್ತಾನೆ ಇರ್ಲಿಲ್ಲ. ಅದಕ್ಕಾಗಿ ನಾನು ಅವ್ರಿಗೆ ಒಂದ್ ಫೋನ್ ಮಾಡಿದೆ, ನಂಗೆ ಹಿಂಗ್ರಿ ರಂಶ್ರೀ ಮುಗುಳಿ ಅವ್ರ ಬಗ್ಗೆ ಪುಸ್ತಕ ಬೇಕು. ಯಾಕಂದ್ರ ಅವ್ರು ಒಂದು ಉಪನ್ಯಾಸದಲ್ಲಿ ನಾ ಸಮಾಜ ಪುಸ್ತಕಾಲಯದಿಂದ ನಾ ಪುಸ್ತಕ ತಂದೀನಿ ಅನ್ನುವಂತ ಅದನ್ನ ಹೇಳಿದ್ರು. ಅದರಲ್ಲಿಂದ ನಾನು ಅವರಿಗೆ ನಿಮ್ಗೆ ಏನಾದ್ರು ಫೋನ್ ನಂಬರ್ ಇದ್ರ ಕೊಡ್ರಿ, ನಾ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ತಮ್ಮ ಬಿಡುವಿಲ್ಲದಂತಹ ಕೆಲಸದೊಳಗ್ನು ಸಹಿತ ಮೇಡಮ್ ಅವರು ಅಲ್ಲಿ ಸ್ವತಃ ಬುಕ್ ಸ್ಟಾಲ್ ಹೋಗಿ ಆ ಪುಸ್ತಕವನ್ನ ಆರಿಸಿ ನನಗೆ ಜಲ್ದಿನ ದೊರಕುವಂಗ ಮಾಡಿದ್ರು. ಅದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಅವಕಾಶ ಮಾಡಿಕೊಟ್ಟಂತಹ ಎಲ್ರಿಗೂ ಅನಂತ ಧನ್ಯವಾದಗಳು. ಅನಂತ ಶರಣಾರ್ಥಿ. ನಿಜಕ್ಕೂ ಅತ್ಯುತ್ತಮವಾದಂಥ ಉಪನ್ಯಾಸ. ಈ ಉಪನ್ಯಾಸ ಮಾಲಿಕೆಯೊಳಗ ಇಷ್ಟೊಂದು ಸುಂದರವಾಗಿ 1 ಗಂಟೆ 7 ನಿಮಿಷ 1 ಗಂಟೆ 7 ನಿಮಿಷದೊಳಗ ಸಮಗ್ರ ಚಿತ್ರಣವನ್ನ ರಂಶ್ರೀ ಮುಗುಳಿ ಅಂತ ಒಬ್ಬ ಬಹುದೊಡ್ಡ ಶ್ರೇಷ್ಠ ಸೃಜನಶೀಲ ಸೃಜನೇತರ ಸಾಹಿತಿ, ಸಂಶೋಧಕ, ವಿಮರ್ಶಕ, ಒಬ್ಬ ಪರಿಪೂರ್ಣ ಚಿಂತಕನನ್ನ, ಸಾಹಿತ್ಯಿಕ ಅಭ್ಯಾಸಕನನ್ನ ಪರಿಚಯಿಸುವುದು ಬಹಳ ಕಷ್ಟದ ಕೆಲಸ. ಅವರ ಅಭ್ಯಾಸ ಬಹುಶಃ ಅವರು ಇಷ್ಟು ಆಗಿತ್ತಂದ್ರೆ ಕಳೆದ 1-1.5 ತಿಂಗಳಿಂದ ಅವ್ರ ಮಕ್ಕಳು, ಮನೆಯವರು ಇವ್ರು ಬರೀ ಪುಸ್ತಕ ಹಿಡ್ಕೊಂಡು ಕುಂತಾರೆ, ಏನಾಗಿತ್ತು ನಮ್ಮ ಮನೆಯವ್ರಿಗೆ ಅಂತ ತಿಳ್ಕೊಂಡು ಅವ್ರ ಮನೆಯವರು ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡುವಂತ ಪರಿಸ್ಥಿತಿ ಬಂದಿತ್ತು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಬಹಳಷ್ಟು ಅಧ್ಯಯನಶೀಲಕ್ಕೆ ಒಳಪಟ್ಟರು. ಅದಕ್ಕೆ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ. ಒಂದು 2 ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮೊದಲಿಗೆ ಬೌರಮ್ಮ ಅಂತಕ್ಕಂಥವ್ರು, ಆಮೇಲೆ ಡಾಕ್ಟರ್ ಶರಣಮ್ಮ ಗೊರೆಬಾಳ್, ಇವರಾದ್ಮೇಲೆ ವಾಣಿ ಬಿರಾದಾರ್ ಅಂತಿದ್ದಾರೆ. ಬೌರಮ್ಮ ಹತ್ತಳ್ಳಿ, ತಮ್ಮ ಅಭಿಪ್ರಾಯ ಅನಿಸಿಕೆ ಕೇಳ್ಬೋದು. ಬೌರಮ್ಮ ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಡಾಕ್ಟರ್ ಶರಣಮ್ಮ ಗೊರೆಬಾಳ್ ಮೇಡಮ್. ಹಾ, ಮಾತಾಡಿ ಮೇಡಮ್, ಮಾತಾಡ್ರಿ. ರಂಶ್ರೀ ಮುಗುಳಿ ಅವ್ರ ಬಗ್ಗೆ ಮೇಡಮ್ ಅವ್ರು ತುಂಬಾ ಚೆನ್ನಾಗಿ ಮಾರ್ಗದರ್ಶನ ಮಾಡಿದ್ರು. ಮತ್ತ ಅವ್ರ ಬಗ್ಗೆ ಎಷ್ಟ್ ಹೇಳಿದ್ರು ಕಡಿಮೆ ಅಂತ ಹೇಳಿ ಮೇಡಮ್ ಅವರೇ ಹೇಳಿದ್ರು. ಆದ್ರೂ ಸಹಿತ ಅವರ ಸಾಹಿತ್ಯ ಚರಿತ್ರೆಯನ್ನು ಓದು ಮುಂದಾಗ ನಮ್ಗೂ ಅನಿಸ್ತಿತ್ತು, ರಂಶ್ರೀ ಮುಗುಳಿ ಅವರು ನಮ್ಮ ವಿಜಯಪುರ ಜಿಲ್ಲೆಯವರು, ನಮ್ಮ ಹತ್ತಿರದವ್ರೆ. ಅದ್ರ ಜೊತೆಗೆ ನಾನು ಇಲ್ಲಿ ಉಮ್ದಿ ಅಂತ ಹೇಳಿ ಜತ್ ತಾಲೂಕು ಸಾಂಗ್ಲಿ ಜಿಲ್ಲೆ ಒಳಗನೆ ಅವರು ಪ್ರಾಧ್ಯಾಪಕ ವೃತ್ತಿಯನ್ನ ಆರಂಭ ಮಾಡಿ ಪ್ರಾಚಾರ್ಯಾಗಿಯೂ ಕೂಡ ಸೇವೆ ಸಲ್ಲಿಸಿದ್ರು ಅನ್ನುವಂತ ಸುದೀರ್ಘವಾದಂತ ರಂಶ್ರೀ ಮುಗುಳಿ ಅವರ ಬಗ್ಗೆ ನಮ್ಗೆ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ ದಿಗ್ಯ ಮೇಡಮ್ ಅವರು. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಸರ್. ಧನ್ಯವಾದಗಳು. ಡಾಕ್ಟರ್ ಶರಣಮ್ಮ ಗೊರೆಬಾಳ್. ಎಲ್ಲರಿಗೂ ಶರಣಾರ್ಥಿ. ಗೀತಾ ಮೇಡಮ್ ತಮ್ಮ ಉಪನ್ಯಾಸ ಬಹಳ ಸುಂದರವಾಗಿ ಮೂಡಿ ಬಂತು. ಮತ್ತೆ ನನ್ನನ್ನ ಪದೇ ಪದೇ ನೀವು ನೆನಪಿಸ್ಕೊಂಡ್ರಿ. ನಾ ಮಾಡಿದ ಸಹಾಯ ಅಂತ ಏನಲ್ಲ, ನನ್ನ ಕರ್ತವ್ಯ ಅದು. ನಿಮ್ ಪುಸ್ತಕ ಒದಗಿಸ್ಕೊಟ್ಟಿದ್ದು ನನ್ನನ್ನು ಬಹಳ ನೆನಪಿಸ್ಕೊಂಡ್ರಿ. ಅದಕ್ಕೆ ಮೊದಲಿಗೆ ತಮಗೆ ಧನ್ಯವಾದಗಳನ್ನ ಹೇಳಿಕ್ ಇಷ್ಟಪಡ್ತೀನಿ. ಮತ್ತ ರಂಶ್ರೀ ಮುಗುಳಿ ಅಂತಂದ್ರೆ ನಮ್ಮ ಕನ್ನಡಿಗರಿಗೆಲ್ಲ ನೆನಪಾಗುದು ಕನ್ನಡ ಸಾಹಿತ್ಯ ಚರಿತ್ರೆ ಮಾತ್ರ. ಕನ್ನಡ ಮೇಜರ್ ಮಾಡಿ ಓದೋರಿಗೆ ರಂಶ್ರೀ ಮುಗುಳಿ ಅಂದ್ರೆ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಹೇಳಿ. ಹೀಗಾಗಿ ಅವರು ಕನ್ನಡ ಸಾಹಿತ್ಯ ಚರಿತ್ರೆಗೆ ಒಂದು ನ್ಯಾಯವನ್ನ ಒದಗಿಸಿಕೊಟ್ಟರು. ಸಾಹಿತ್ಯದ ಎಲ್ಲ ಪ್ರಕಾರಗಳ ಬಗ್ಗೆಯೂ ಕೂಡ ಅಧ್ಯಯನ ಮಾಡಿ ಒಂದು ಒಳ್ಳೆಯ ಪುಸ್ತಕವನ್ನ ಕನ್ನಡಿಗರಿಗೆ ನೀಡ್ಯಾರ. ಅದು ತುಂಬಾ ಅಭಿಮಾನದ ಸಂಗತಿ. ಗೀತಾ ಮೇಡಮ್ ಅವರು ಬಹಳ ಸಾಹಿತ್ಯ ಚರಿತ್ರೆಯನ್ನು ಒಳಗೊಂಡು, ವಚನ ಸಾಹಿತ್ಯವನ್ನು ಒಳಗೊಂಡು, ಅವರ ಕತೆ ಇರ್ಬೋದು, ಕವನ ಸಂಗ್ರಹ ಇರ್ಬೋದು, ಎಲ್ಲಾ ಕೃತಿಗಳ ಬಗ್ಗೆಯೂ ಎಳೆಯಾಗಿ ಸವಿಸ್ತಾರವಾಗಿ ಸುಂದರವಾಗಿ ಒಂದು ಅಧ್ಯಯನ ಪೂರ್ಣ ಉಪನ್ಯಾಸವನ್ನ ನೀಡಿದ್ರಿ ಮೇಡಮ್. ತಮಗೆ ಧನ್ಯವಾದಗಳು. ನಾನು ಅವರ ಜೀವನ ರಸಿಕ ಆತ್ಮಚರಿತ್ರೆಯನ್ನ ಓದಿರುವುದರಿಂದ ಅವ್ರ ವೈಯಕ್ತಿಕ ಬದುಕಿನಲ್ಲಿ ಬಹಳಷ್ಟು ದುಃಖಗಳಿದ್ವು. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಸಾಹಿತ್ಯವನ್ನ ಜೀವನದೊಳಗೆ ಅಳವಡಿಸಿಕೊಂಡಾಗ ತನ್ನೆಲ್ಲ ನೋವುಗಳನ್ನ ಬೇರೆ ಕಡೆ ಕವನದ ಮೂಲಕ, ಕತೆ ಮೂಲ ವ್ಯಕ್ತಪಡಿಸಿದ್ರು ಕೂಡ
ಆತ್ಮಚರಿತ್ರೆ ಒಳಗ ಅವನ್ ಏನು ನೇರ ಸತ್ಯಾಸತ್ಯತೆಗಳನ್ನ ಹೇಳ್ತಾನ. ಅದರಿಂದ ನಮಗ ಒಬ್ಬ ಮಹಾನ್ ವ್ಯಕ್ತಿಯ ಬದುಕಿನ ಹಿಂದಿನ ದುಃಖ ನಮಗ ಗೊತ್ತಾಗ್ತದೆ. ಹಾಗೆ ರಮಶ್ರೀ ಮುಗುಳಿ ಅವರು ಜೀವನ ರಸಿಕ ಅನ್ನುವಂತ ಒಂದು ಆತ್ಮಚರಿತ್ರೆಯನ್ನ ಬರ್ದಾರ. ಅದು ಒಂದು ವಿಶೇಷವಾದಂತ ಆತ್ಮಚರಿತ್ರೆ. ಅಂದ್ರೆ ಅಲ್ಲಿ ತಾವು ನೇರವಾಗಿ ಆತ್ಮಚರಿತ್ರೆಯನ್ನ ಬರೀಲಾರ್ದನೆ ಒಂದು ರಸಿಕ ಅನ್ನುವಂತ ತೃತೀಯ ಪುರುಷನನ್ನ ಇಟ್ಕೊಂಡು ಬರ್ದಂತದ್ದು. ಅವರು ಜೀವನದೊಳಗ ಬಹಳಷ್ಟು ನೋವುಗಳನ್ನ ಅನುಭವಿಸಾರ. ಆದ್ರ ಎಲ್ಲವನ್ನೂ ಅವರು ತಾವೇ ಹೇಳ್ತಾರ. ಏನಂದ್ರೆ ನಾನು ಎಲ್ಲವನ್ನೂ ನನ್ನ ಆತ್ಮಚರಿತ್ರೆಯಲ್ಲಿ ಬರೀಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ನಾನು ಹಿಂದೆ ಅನುಭವಿಸಿದ ನೋವನ್ನ ಮತ್ತೆ ಅನುಭವಿಸಿ ಮತ್ತೆ ಬರೆಯುವುದು, ಆ ನೋವುಗಳನ್ನ ಇನ್ನೊಬ್ಬರಿಗೆ ತಿಳಿಸಿ ಅವರಿಗೆ ನೋವು ಮಾಡುವುದು ನನಗ ಬೇಕಾಗಿಲ್ಲ ಅನ್ನುವಂತ ಒಂದು ವಿಚಾರವನ್ನ ಅವರೇ ಆತ್ಮಚರಿತ್ರೆಯೊಳಗ ಹೇಳ್ತಾರ. ಆದ್ರೂ ಕೂಡ ಅವ್ರು ತಮ್ಮ ವಿಚಾರಗಳನ್ನ ಇನ್ನೂ ಹೆಚ್ಚಿಗೆ ಹೇಳ್ಬಹುದಾಗಿತ್ತು. ಮತ್ತ ಅವ್ರ ಹೆಂಡತಿ ವಿಶೇಷವಾಗಿ ಬಹಳಷ್ಟು ಜೀವನದಲ್ಲಿ ಅವಳಿಗೆ ಬಹಳಷ್ಟು ವೇದನೆ ಇತ್ತು, ಬಹಳಷ್ಟು ನೋವಿತ್ತು ಅಂತ ಹೇಳ್ಕೊತಾರ. ಅವ್ರು ಹುಟ್ಟಿದ ಮಕ್ಕಳು ಆರೋಗ್ಯ ಸರಿ ಇರ್ಲಾರ್ದಕ್ಕ ಹೆಂಡತಿಗಾದಂತ ನೋವು ವೇದನೆ ಅಷ್ಟಿಷ್ಟಲ್ಲ, ಅವಳು ಸಂಕಟ ಎಷ್ಟಿತ್ತು ಅಂತಂದ್ರೆ ಅವರೇ ಹೇಳ್ತಾರ, ಒಮ್ಮೊಮ್ಮೆ ಕಣ್ಣೀರು ಕೂಡ ಅವಳು ಪಡುವ ಸಂಕಟವನ್ನ ಸೂಚಿಸುವ ತ್ರಾಣ ಇಲ್ದೇನೆ ಬತ್ತಿ ಹೋಗ್ತಿದ್ವು ಅನ್ನುವಂತ ಮಾತನ್ನ ಹೆಂಡತಿಯ ಬಗ್ಗೆ ಹೇಳ್ತಾರ ಅವ್ರು. ಹೀಗಾಗಿ ಜೀವನದಲ್ಲಿ ತಾವು ಮತ್ತು ತಮ್ಮ ಹೆಂಡತಿ ಒಂದು ಸಂಸಾರಿಕ ಜೀವನದಲ್ಲಿ ಎಷ್ಟೊಂದು ದುಃಖ ಕಷ್ಟಗಳಿದ್ರೂ ಕೂಡ ಅವನ್ನೆಲ್ಲವನ್ನೂ ಬದಿಗೊತ್ತಿ ಸಾಕಷ್ಟು ಕೃತಿಗಳನ್ನ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟು ಶ್ರೀಮಂತಗೊಳಿಸಿದಂತ ಒಬ್ಬ ಸಂಶೋಧಕ, ಒಬ್ಬ ಕವಿ, ಒಬ್ಬ ಸಾಹಿತಿ ರಮಶ್ರೀ ಮುಗುಳಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರ ಕುರಿತಾಗಿ ತಾವು ವಿಶೇಷ ಉಪನ್ಯಾಸ ಮಾಡಿ ನಮಗೆಲ್ಲ ಹೆಚ್ಚಿನ ವಿಷಯ ತಿಳ್ಕೊಳ್ಳುವಂಗ್ ಮಾಡಿದ್ರಿ ಮೇಡಮ್. ಗೀತಾ ಮೇಡಮ್, ತಮಗೆ ಅಭಿನಂದನೆಗಳು. ಮತ್ತು ಈ ಒಂದು ವಿಚಾರವನ್ನ ನಮ್ಗ ತಿಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ವಾಣಿ ಬಿರಾದರ್ ಮೇಡಮ್. ವಾಣಿ ಬಿರಾದರ್. ಎಲ್ಲಾ ನನ್ನ ಆತ್ಮೀಯ ಗುರುವೃಂದಕ್ಕೆ ಶುಭ ಮಧ್ಯಾಹ್ನದ ಶುಭಾಶಯಗಳನ್ನು ಹೇಳುತ್ತಾ, ನನ್ನ ಹೆಸರು ವಾಣಿ ಚಿದಾನಂದ್ ಬಿರಾದರ್. ನಾನು ಕೂಡ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಸನ್ಯಾಳ ಎಂಬ ಪುಟ್ಟ ಗ್ರಾಮದವಳು. ಈಗ ನಾನು BA ಅನ್ನು ಮುಗಿಸಿಕೊಂಡು MA ಪದವಿಯನ್ನು ಪುಣ್ಯಶ್ಲೋಕ್ ಅಹಿಲಾದೇವಿ ಹೋಳ್ಕರ್ ಸೊಲಾಪುರ್ ವಿಶ್ವವಿದ್ಯಾಲಯ ಸೊಲಾಪುರದಲ್ಲಿ MA ಪ್ರಥಮ ವರ್ಷವನ್ನು ತೇರ್ಗಡೆಯಾಗಿ ದ್ವಿತೀಯ ವರ್ಷದಲ್ಲಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಡಾಕ್ಟರ್ ಗೀತಾ ಡಿಗ್ಗೆ ಗುರುಮಾತೆಯ ವಿದ್ಯಾರ್ಥಿನಿಯಾಗಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ. ಹಾಗೆ ಈ ಒಂದು ಬಳಗದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ರಮಶ್ರೀ ಮುಗುಳಿಯವರ ಬಗ್ಗೆ ನಮ್ಮ ಗೀತಾ ಮೇಡಮ್ ಅವರು ಸುಂದರವಾಗಿ ತಿಳಿಸಿಕೊಟ್ರು. ಅವರ ಜೀವನ ಪರಿಚಯವಾಗಲಿ, ಹಾಗೆ ಸಾಹಿತ್ಯ ಕೃಷಿ ಕ್ಷೇತ್ರದಲ್ಲಿ ಹೇಗಿತ್ತು ಎಂಬುದನ್ನು ಬಹಳಷ್ಟು ಅಚ್ಚುಕಟ್ಟವಾಗಿ ತಿಳಿಸಿಕೊಟ್ರು. ಹಾಗೆ ರಮಶ್ರೀ ಮುಗುಳಿಯವರ ಕಾದಂಬರಿಗಳನ್ನು ಕುರಿತು ತಿಳಿಸಿಕೊಟ್ರು. ಅಲ್ಲಿ ಬರ್ತಕ್ಕಂತ ಅವರ ಕಾದಂಬರಿಗಳಾದ ಅನ್ನ, ಬಾಳೂರು ಅಥವಾ ಜೀವನ ಜ್ವಾಲೆ, ಕಾರಣ ಪುರುಷ, ಅಗ್ನಿವೀರ, ಈ ಒಂದು ಕಾದಂಬರಿಗಳ ಕುರಿತು ಬಹಳಷ್ಟು ಸುಂದರವಾಗಿ ತಿಳಿಸಿಕೊಟ್ರು. ಹಾಗೆ ಅವರ ಕೃತಿಗಳಾಗ್ಲಿ, ಸಾಹಿತ್ಯ ವಿಮರ್ಶೆಯ ಬಗ್ಗೆ ಕೂಡ ಅತ್ಯಂತ ಸುಂದರವಾಗಿ ಅಚ್ಚುಕಟ್ಟಾಗಿ ನಮ್ಗೆ ತಿಳಿಯುವಂತೆ ತಿಳಿಸಿಕೊಟ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ತುಂಬಾ ಸಂತೋಷವಾಗಿದೆ. ಹಾಗಾಗಿ ಮತ್ತೊಮ್ಮೆ ಗೀತಾ ಡಿಗ್ಗೆ ಮೇಡಮ್ ಅವರಿಗೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸುತ್ತಾ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ನಿಜಕ್ಕೂ ಒಳ್ಳೆಯ ವಿಚಾರಗಳನ್ನು ಅವರ ಶಿಷ್ಯಂದರು ಹೇಳಿದ್ದಾರೆ. ಈಗ ಒಂದು ಸ್ಫೂರ್ತಿಯ ಬುಗ್ಗೆ ರಾಜೇಶ್ವರಿ ಲೋಕಾಪುರಿ ಅವರು ತಮ್ಮ ಅಭಿಪ್ರಾಯಗಳನ್ನು ಹೇಳಿ ಅಂತ ಅವ್ರು ಕೇಳ್ಕೊಂತೀವಿ. ಓಂ ಶ್ರೀ ಗುರು ಬಸವಲಿಂಗಾಯನ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಡಿಗ್ಗೆ ಮೇಡಮ್ ಅವ್ರ ಜೊತೆ ನಾನು PhD ಸಲುವಾಗಿ 2 ದಿವಸ ಹಿಂದೆ ನಾನು ಅವ್ರ ಚರ್ಚೆ ಮಾಡಿದ್ದೆ, ಹೆಂಗ್ ಬರ್ಬೇಕು PhDಗೆ, ಯಾವ ರೀತಿ ಇದು ಮಾಡ್ಬೇಕು. ತುಂಬಾ ಖುಷಿ ಆಯ್ತು. ಎಲ್ಲಾ ಕವಿಗಳ ಬಗ್ಗೆ ವಿಶ್ಲೇಷಣೆ, ಆಮೇಲೆ ಶರಣ ಸಾಹಿತ್ಯ ಎಲ್ಲ ತಗೊಂಡು ತುಂಬಾ ವಿವರಣವಾಗಿ ಕೊಟ್ರು. ಇನ್ನು ನಮ್ಗೆ ಓದ್ಬೇಕು, ಇನ್ನು ಯಾವ್ಯಾವ ಕವಿಗಳನ್ನ ನಾವು ತಲೆ ಹಾಕ್ಬೇಕು ಅಂತ ಅನ್ನುವಂತ ಹುಮ್ಮಸ್ಸನ್ನು ತುಂಬಿಕೊಟ್ರು. ಇದು ಅವ್ರ ಉಪನ್ಯಾಸ ಕೇಳಿ ತುಂಬಾ ಖುಷಿ ಆಯ್ತು ಅನ್ನುವಂಥದ್ದು. ಭಕ್ತಿಯ ಶರಣಾರ್ಥಿ ಮೇಡಮ್ ತಮ್ಗೆ ಧನ್ಯವಾದಗಳು. ಡಾಕ್ಟರ್ ಕಸ್ತೂರಿ ಮೇಡಮ್ ದಳವಾಯಿ.
ಎಲ್ಲ ಶರಣ ಬಂಧುಗಳಿಗೆ ನಮಸ್ಕಾರ. ಡಾಕ್ಟರ್ ರಂಶ್ರೀ ಮುಗುಳಿ ಅವರು ನಾವು MA ಮಾಡುವಾಗಿನಕ್ಕಿಂತ 91, 92ದಿಂದ ಅವರ ಸಾಹಿತ್ಯದ ಅಭಿಯಾನವನ್ನ ನಾವು ಓದ್ಕೊಂಡು ಬಂದಿದ್ದೇವೆ. ಅವರ ಸಾಹಿತ್ಯ ಚರಿತ್ರೆ, ಸಾಹಿತ್ಯ ರೂಪಗಳು, ಕನ್ನಡ ಸಾಹಿತ್ಯ ಚರಿತ್ರೆ, ಇತಿಹಾಸ ಓದ್ಬಿಟ್ರೆ ಕ್ರಿಸ್ತ ಶಕ 1ರಿಂದ 19ನೇ ಶತಮಾನದವರೆಗೆ ಅವರು ಎಳೆಯಾಗಿ ಎಲ್ಲ ಕವಿಗಳ ಕೃತಿಗಳ ಪ್ರಾತಿನಿಧಿಕ ಕಥಾವಸ್ತುಗಳ ಭಾಷೆ, ವಸ್ತು, ಶೈಲಿ, ಪಾತ್ರಗಳನ್ನ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಯಾರಾದ್ರೂ ಮಾಸ್ಟರ್ ಆಫ್ ಆರ್ಟ್ಸ್ ಮಾಡೋದಾದ್ರೆ ರಂಶ್ರೀ ಮುಗುಳಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆ ಮತ್ತು ಕನ್ನಡ ಸಾಹಿತ್ಯ ಇತಿಹಾಸ, ಕನ್ನಡ ಸಾಹಿತ್ಯ ರೂಪಗಳನ್ನು ಓದ್ಬಿಟ್ರೆ ನಿಜವಾಗ್ಲೂ ಅವ್ರು ಮಾಸ್ಟರ್ ಡಿಗ್ರಿ ಪಡ್ಕೊಂಡಂಗೆ ಅಂತ ಹೇಳ್ತಾ, ಕನ್ನಡ ನಾಡು, ಕನ್ನಡ, ಕನ್ನಡಿಗ, ಕರ್ನಾಟಕದಲ್ಲಿರ್ತಕ್ಕಂತ ಕೋಟಿ ಕೋಟಿ ಕನ್ನಡಿಗರು ಮತ್ತೆ ನಮಿಸುವ ಕೋಟಿ ವಂದನೆಗಳ ಅದ್ಭುತ ವ್ಯಕ್ತಿತ್ವವಾಗಿರ್ತಕ್ಕಂತ ರಂಶ್ರೀ ಮುಗುಳಿ ಅವ್ರ ಬಗ್ಗೆ ಶ್ರೀಮತಿ ಗೀತಾ ಡಿಗೆ ಅವರು, ನಾನು ಕೊನೆಯಲ್ಲಿ ಅವರ ಮಾತುಗಳನ್ನ ಕೇಳಿದೆ. ತುಂಬಾ ಮಾರ್ಮಿಕವಾಗಿ, ವಸ್ತುನಿಷ್ಠವಾಗಿ, ವಿಷಯನಿಷ್ಠವಾಗಿ ಮಾತನಾಡಿದ್ರು. ಇಂಥ ಸಂಪನ್ಮೂಲ ವ್ಯಕ್ತಿಗಳು ಈ ವೇದಿಕೆಯಲ್ಲಿ ಮತ್ತೆ ಅವರ ಜ್ಞಾನವಾಹಿನ ಪಸರಿಸ್ಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲ ಶರಣ ಬಂಧುಗಳಿಗೆ ಮತ್ತೊಮ್ಮೆ ನನ್ನ ಪ್ರಣಾಮಗಳು. ಧನ್ಯವಾದಗಳು. ರೋಣ ತಾಲೂಕು ಒಂದು ವಿಶಿಷ್ಟವಾದಂಥ ಸ್ಥಾನಮಾನವನ್ನ ನಾಡಿನಲ್ಲಿ, ರಾಷ್ಟ್ರದಲ್ಲಿ ಹೊಂದಿದೆ. ರೋಣ ತಾಲೂಕಿನ ಜಕ್ಲಿಗೆ ಗಾಂಧೀಜಿಯವರು ಬಂದಿದ್ದರು. ರೋಣ ತಾಲೂಕಿನೊಳಗ ಹುಟ್ಟಿದವರು ಚಾಮರಸ ಪ್ರಭುಲಿಂಗಲೇ ಬರದ, ಆರ್.ಸಿ. ಹಿರೇಮಠರು, ಮಾಳವಾಡರು, ಇವರೆಲ್ಲರೂ ಕೂಡ ಈ ರೋಣ ತಾಲೂಕಿನವರು ಅಂತಕ್ಕಂಥದ್ದು ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಅನಿಸ್ತದೆ. ಅಂದರೆ ಬಹುತೇಕ ಹಿಂದೂಸ್ತಾನದ ಬಹುದೊಡ್ಡ ಸಂಗೀತಗಾರ ಭೀಮಸೇನ್ ಜೋಶಿ ಅವರು ರೋಣ ಕೇಳ್ತಾ ಇಲ್ಲ ರೀ ಸರ್. ಸೌಂಡ್ ಕೇಳ್ತಾ ಇಲ್ಲ ಸರ್. ಸರ್ ಕೇಳಿಸ್ತಾ ಇಲ್ಲ. ಹಾ ಮಾತಾಡಿ ಸರ್, ಕೇಳಿಸ್ತಾ ಇಲ್ಲ, ಸೌಂಡ್ ಬರ್ತಾ ಇಲ್ಲ ರೀ. ಸರ್ ಎಕ್ಸಿಟ್ ಆಗಿ ಇನ್ನೊಮ್ಮೆ ರೀಜಾಯಿನ್ ಆಗ್ರಿ ಸರ್. ಸೌಂಡ್ ಕೇಳಿಸ್ತಾ ಇಲ್ಲ. ಹಾ ಹೌದು ಮೇಡಮ್, ಸೌಂಡ್ ಕೇಳಿಸ್ತಾ ಇಲ್ಲ. ಇಂಟರ್ನೆಟ್ ಪ್ರಾಬ್ಲಮ್ ಆಗಿದೆ. ಸರ್ ಸೌಂಡ್ ಕೇಳಿಸ್ತಾ ಇಲ್ಲ ಸರ್. ಕಾಲ್ ಮಾಡ್ತೀರಿ ನೋಡ್ರಿ ಮೇಡಮ್. ಸೌಂಡ್ ಬರ್ತಾ ಇಲ್ಲ ಸರ್. ಸರ್ ಎಕ್ಸಿಟ್ ಆಗಿ ರೀಜಾಯಿನ್ ಆಗಿ ಸರ್. ಲೆಫ್ಟ್ ಆದ್ರ ತಡ್ರಿ. ಒಂದ್ 2 ನಿಮಿಷ ಮೇಡಮ್, ಜಾಯಿನ್ ಆಗ್ತಾರೆ ಸರ್. ಸರ್ ಬರುವವರಿಗೆ ಈರಮ್ಮ ಕುಂದಗೋಳ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರಿ, ಮಾತಾಡಿ ಮೇಡಮ್. ಸರ್ ಬಂದಿದ್ದಾರೆ, ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್ ಪ್ಲೀಸ್. ಹಲೋ ಸರ್ ಕೇಳಿಸ್ತಾ ಇದೆ ಸರ್, ಈಗ ಮಾತಾಡಿ. ಓಕೆ. ಆ ರೋಣ ಅಂತಕ್ಕಂಥ ಒಂದು ಹಳ್ಳಿ ಒಳಗೆ ಮಹಾತ್ಮ ಗಾಂಧಿ ಅಂತವರು ಬಂದಿದ್ರು. ದೊಡ್ಡಮೇಟಿ ಅಂದಾಣಪ್ಪನವ್ರು ಅಂತಕ್ಕಂಥವ್ರು, ಆಮೇಲೆ ಆರ್.ಸಿ. ಹಿರೇಮಠರು, ಮಾಳವಾಡರು, ರಂಶ್ರೀ ಮುಗುಳಿ ಅವರು, ಹಿಂದೂಸ್ತಾನದ ಬಹುದೊಡ್ಡ ಸಂಗೀತಗಾರರಾದಂಥ ಭೀಮಸೇನ್ ಜೋಶಿ ಅವರು ಎಲ್ಲ ಹುಟ್ಟಿದ್ದು ಈ ರೋಣ ಸುತ್ತಮುತ್ತಲಿನ ಹಳ್ಳಿ ಒಳಗ ಅಂತಕ್ಕಂಥ. ಚಾಮರಸನ ಪ್ರಭುಲಿಂಗಲೇ ಕೂಡ, ಅದು ನಾರಾಯಣಪುರ, ಅಲ್ಲೇ ರೋಣದ ಹೊಳೆ ಹತ್ರ ಇರ್ತಕ್ಕಂಥ ಒಂದು ಊರು. ನಾನು ರಂಶ್ರೀ ಮುಗುಳಿ ಅವರು, ನಾನು 1992 ಸಂದರ್ಭದೊಳಗೆ ನನಗೆ ಅವಾಗ KPSC ಎಕ್ಸಾಮ್ KS ಕಟ್ಟಿದ್ದೆ. ಅವಾಗ ಕನ್ನಡ ಸಾಹಿತ್ಯಕ್ಕೆ ಯಾವ ತಗೋಬೇಕು ಅಂತ ನೋಡಿದಾಗ ನನಗೆ ಒಂದೇ ಒಂದು ಸಾಹಿತ್ಯಿಕ ಕೃತಿ ಅಂತಂದ್ರೆ ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂಥದ್ದು. ಅವರ ಇಂಗ್ಲಿಷ್ ಒಳಗೆ ಕೂಡ ದ ಹೆರಿಟೇಜ್ ಆಫ್ ಕನ್ನಡ ಲಿಟರೇಚರ್ ಅಂತಕ್ಕಂಥದ್ದು, ಎರಡೂ ಪ್ರಭಾವ ಕನ್ನಡ ಮತ್ತು ಇಂಗ್ಲಿಷು ಸಮನ್ವಯವಾಗಿ ತುಗಿಸ್ಕೊಂಡು ಹೋಗ್ತಕ್ಕಂಥ ಅತ್ಯಂತ ವಿರಳ ಸಂಶೋಧಕ, ಸಾಹಿತಿ, ಪರಿಪೂರ್ಣ ವ್ಯಕ್ತಿತ್ವವನ್ನು ಹೊಳೆದವರು ಅಂತಂದ್ರೆ ರಂಶ್ರೀ ಮುಗುಳಿ ಅವರು. ಹೇಳಿದಾಗೆ ಶತಮಾನ 1000 ವರ್ಷದ ಚರಿತ್ರೆ, ಸಾಹಿತ್ಯ ಚರಿತ್ರೆಯನ್ನ ಒಂದು ಕೃತಿಯೊಳಗೆ ಇಡ್ತಕ್ಕಂಥದ್ದು, ಮತ್ತು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ವಿಮರ್ಶೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ವಿಚಿತ್ರ ಅಂತಂದ್ರೆ ರಂಶ್ರೀ ಮುಗುಳಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆ ಎಲ್ಲಿಯವರೆಗೆ ಬಹಳಷ್ಟು ಜನರು, R.R. ದಿವಾಕರ್ ಆಗಲಿ, ಅವಾಗಿನ ಬಹಳ ಜನರಿಗೆ ಕನ್ಫ್ಯೂಷನ್ ಆಗಿದ್ರು. ವಚನ ಸಾಹಿತ್ಯ ಏನು, ಇದು ಶಾಸ್ತ್ರವೋ ಪುರಾಣವೋ, ಇದು ಗದ್ಯವೋ ಪದ್ಯವೋ ಅಂತಕ್ಕಂಥದ್ದು. ಇದು ಸಮಗ್ರವಾಗಿ ಸಾಹಿತ್ಯ ಅಂತಕ್ಕಂಥದ್ದು ಹೇಳಿದವರು ಮೊದಲಿಗಿರೊಳಗ ರಂಶ್ರೀ ಮುಗುಳಿ ಅವರು.
ಅವರ ತಂದೆಯವರ ವಕೀಲತ್ತಿದ್ದರು, ಇವ್ರಿಗೆ ವಕಾಲತ್ ಬಿಟ್ಕೊಂಡು ಕನ್ನಡ ಪ್ರಾಧ್ಯಾಪಕರಾಗಬೇಕು ಅಂತ ಇವರು ಕೂಡ ಬಹಳಷ್ಟು ಬೇರೆ ಬೇರೆ ಪ್ರದೇಶಕ್ಕೆ ಸಾಂಗ್ಲಿ ವಿಲಂಗನ್ ಕಾಲೇಜ್ಗಾಗಲಿ, ಬೇರೆ ಬೇರೆ ಕಾಲೇಜ್ ಒಳಗೆ ಗದಗಿನಾಗಲಿ, ಸೆಂಟ್ರಲ್ ಕಾಲೇಜ್ ಬೆಂಗಳೂರಿಗಾಗಲಿ, ಬೇರೆ ಬೇರೆ ಕಾಲೇಜ್ ಒಳಗೆ ನೌಕರಿ ಮಾಡಿದಂಥವ್ರು, ಪುಣಾ ಯೂನಿವರ್ಸಿಟಿಗೆ PhD ಮಾರ್ಗದರ್ಶಕರಾಗಿ ಕೆಲಸ ಮಾಡಿದವರು ಡಾಕ್ಟರ್ ರಂಶ್ರೀ ಮುಗುಳಿ ಅವರು. ಹೀಗಾಗಿ ರಂಶ್ರೀ ಮುಗುಳಿ ಅವರ 12 ನಾಟಕಗಳು, 7 ಕವನ ಸಂಕಲನಗಳು, 8 ಕಾದಂಬರಿಗಳು, ಆತ್ಮಕಥೆ, ರಸಿಕಾ ಅಂತಕ್ಕಂಥದ್ದು ಆತ್ಮಕಥೆ, ಅಂದ್ರೆ ಈ ಸಾಹಿತ್ಯದವನ್ನ ಅವ್ರು ಮಾಡಿಲ್ಲ ಅಂತಕ್ಕಂಥದ್ದಲ್ಲ. ಮತ್ತು ಸೃಜನೇತರ ಅಂತ ವಿಮರ್ಶೆ, ಆಮೇಲೆ ಸಂಪಾದನೆ, ಆಮೇಲೆ ಅವರ ಸಂಶೋಧನೆ ಎಷ್ಟೊಂದು ಅಂತಂದ್ರೆ ಆಳವಾಗಿತ್ತಂತಂದ್ರೆ ಬಹುಶಃ ಮುಗುಳಿಯವ್ರನ್ನ ಯಾವ ರೀತಿಯಾಗಿ ನೋಡ್ಬೇಕು ಅಂತಕ್ಕಂಥದ್ದು ಆಗ್ಲಿಲ್ಲ. ಮತ್ತು ಅವರ ಕಾವ್ಯ ಒಂದು ಮೀಮಾಂಸೆ ಅಂತಂದ್ರೆ ಅವರ ಕಾವ್ಯ ಮೀಮಾಂಸೆ ಒಳಗ ಒಂದು ಈಟ್ಸನನ್ನ ಸೃಷ್ಟಿಯ ಲಾಂಗ್ ಫೆಲೋ ಶೆಲ್ಲಿಯನ್ನು ಕಾಣ್ತಕ್ಕಂಥದ್ದು, ಮತ್ತು ಇನ್ನೊಬ್ಬ ಅಂತಂದ್ರೆ ಅಲ್ಲಿರ್ತಕ್ಕಂಥ ಅಧ್ಯಾತ್ಮದ ಪರಿಚಿಂತನೆ. ಅವರು ಹೇಳ್ದಲ್ಲ, ಅವ್ರ ಜೀವನದ ಚರಿತ್ರೆಯೊಳಗ ಡಾಕ್ಟರ್ ಶರಣಮ್ಮ ಅವ್ರು ಹೇಳ್ದಂಗೆ, ನನ್ನ ದುಃಖವನ್ನು ತೋಡಿಕೊಂಡು ಇನ್ನೊಬ್ಬರನ್ನು ದುಃಖಿತನನ್ನಾಗಿ ಮಾಡಲು ನನಗೆ ಇಚ್ಛೆ ಇಲ್ಲ ಅಂತಕ್ಕಂಥ. ನಾನು ಸಾಕಷ್ಟು ಕಷ್ಟ ನಷ್ಟ ಅನುಭವಿಸಿನಿ, ಆ ಕಷ್ಟ ನಷ್ಟಗಳನ್ನ ಹೇಳ್ತಕ್ಕಂಥದ್ದಲ್ಲ, ಆದ್ರೆ ಆ ವಿಷಯಗಳನ್ನ ತಮ್ಮ ಆತ್ಮಚರಿತ್ರೆಯೊಳಗೆ ಬರಿಬೇಕಾದ್ರೆ ಬಹಳಷ್ಟು ಪ್ರಾಮಾಣಿಕ, ಜಾಗೃತ, ಎಚ್ಚರಿಕೆ ವಹಿಸಿ ಅವುಗಳನ್ನು ಬರಿತಕ್ಕಂಥ ಕೆಲಸವನ್ನು ಮಾಡಿದರು. ರಂಶ್ರೀ ಮುಗುಳಿ ಅವರು ಕುವೆಂಪುರವ್ರಿಗೆ ಅತ್ಯಂತ ಪ್ರಿಯರಾದವರು, ವಿಕ್ರಯ ಗೋಕಾಕರ ಜೊತೆಗೆ ಕೆಲಸ ಮಾಡಿದವರು. ಬೇಂದ್ರೆ ಅವ್ರಿಗಂತೂ ಬಹಳಷ್ಟು ಪ್ರೀತಿ ಇವ್ರನ್ನ ಕಂಡ್ರೆ, ರಂಶ್ರೀ ಮುಗುಳಿ ಅವ್ರನ್ನ ಕಂಡ್ರೆ. ಯಾಕಂದ್ರೆ ಎಲ್ಲ ಸಾಹಿತ್ಯಿಕ ವಲಯದ ಸಾಹಿತಿಗಳಿಗೆ ಒಂದು ಒಳ್ಳೆಯ ಮಾನದಂಡ, ವಿಮರ್ಶಾತ್ಮಕ ಮಾನದಂಡ. ಈಗ ನಾವು ಇತ್ತೀಚೆಗೆ GS ಆಮೂರ್ ಅವರನ್ನಾಗಲಿ, ಗೋವಿಂದರಾಜರನ್ನ ವಿಮರ್ಶಕರಂತೀವಲ್ಲ, ಆ ರೀತಿಯಾಗಿ ಆಗಿನ ಕಾಲಘಟ್ಟದ ನವೋದಯ ಕಾಲಘಟ್ಟದ ಎಲ್ಲ ಕವಿಗಳ ವಿಮರ್ಶೆಯನ್ನು ಮಾಡ್ತಕ್ಕಂಥ ಒಬ್ಬ ವಿಮರ್ಶಕ ಅಥವಾ ಶ್ರೇಷ್ಠ ಸಾಹಿತಿ ಅಂತಂದ್ರೆ ಅದು ಡಾಕ್ಟರ್ ರಂಶ್ರೀ ಮುಗುಳಿ ಅವರು. ಅತ್ಯಂತ ನೋವಿನ ಸಂಗತಿ ಅಂತಂದ್ರೆ 1960ರಿಂದ ಈಚೆಗೆ ಅವರ ಅಂದ್ರೆ 1992 ತಮ್ಮ 86ನೇ ವರ್ಷಕ್ಕೆ ತೀರ್ಕೊಂಡ್ರು. ಅಲ್ಲಿಯವರೆಗೆ ಅವರ ಕವಿ, ಕಾವ್ಯಕಾರ, ನಾಟಕಕಾರ, ಕಥೆಗಾರ ಅಂತಕ್ಕಂಥದ್ದನ್ನ ಅವರ ಸೃಜನಶೀಲತೆಯನ್ನು ನೋಡ್ಲಿಲ್ಲ. ಕನ್ನಡ ಸಾಹಿತ್ಯ ಅವರನ್ನ ಒಬ್ಬ ಸಂಪಾದಕರನ್ನಾಗಿ, ಸಂಶೋಧಕರನ್ನಾಗಿ, ಸೃಜನೇತರ ಸಾಹಿತ್ಯಕ್ಕೆ ಕೊಡುಗೆಗಳನ್ನ ಮಾತ್ರ ಗಣನೆಗೆ ತೆಗೆದುಕೊಂಡ್ರು. ಅವರ ಸೃಜನಶೀಲ ಸಾಹಿತ್ಯವನ್ನ, ಅವರ ಆತ್ಮಚರಿತ್ರೆಯನ್ನ, ಅವರ ಕವನಗಳನ್ನ ಈಗಲೂ ಕೂಡ ನಾವು ಸಿಗೋದು ಕಡಿಮೆ. ಅವರು ನವೋದಯ ಕಾಲಘಟ್ಟದ ಬಹಳ ದೊಡ್ಡ ಪ್ರಮುಖ ಕವಿ. 7 ಕವನ ಸಂಕಲನ ಅಥವಾ ಕೃತಿಗಳನ್ನ ಪ್ರಕಟ ಮಾಡೋದು ಅವಾಗೂ ಕೂಡ ಅಷ್ಟೇ ಕಷ್ಟ ಆಗಿತ್ತು. ಕಾರಣ ಅವಾಗ ಓದುಗರ ಸಂಖ್ಯೆ ಹೆಚ್ಚಿತ್ತು, ಅವುಗಳನ್ನು ರಿಸೀವ್ ಮಾಡ್ತಕ್ಕಂಥ. ಈಗ ಓದುಗರ ಸಂಖ್ಯೆಗಿಂತ ಪ್ರಕಟ ಮಾಡ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಕಿವಿಗಳಿಗಿಂತ ಕವಿಗಳು ಜಾಸ್ತಿ ಆಗಿದ್ದಾರೆ. ನಾನು ಕವನ ಹೇಳಿದಿನ, ಕಿವಿಗಳಿಲ್ಲ, ಕವಿಗಳು ಜಾಸ್ತಿ ಆಗಿದಾರಂತ. ಕಿವಿಗಳಿಗಿಂತ ಕವಿಗಳು ಅಂದ್ರೆ ಕೇಳ್ತಕ್ಕಂಥ ಮನಸ್ಸಿಲ್ಲ, ಓದ್ತಕ್ಕಂಥ ಕಣ್ಣುಗಳಿಲ್ಲ, ಹೃದಯಗಳಿಲ್ಲ. ಆದ್ರೆ ಸಾಹಿತ್ಯವನ್ನು ರಚನೆ ಮಾಡ್ತಕ್ಕಂಥವ್ರು ಈಗ ಅವಾಗಿನ ಕಾಲಘಟ್ಟದೊಳಗೆ ಒಂದು ಸಾಹಿತ್ಯ, ಒಂದು ಕೃತಿ ಬಂತಂದ್ರೆ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿದ್ವು. ಅದ್ರ ಬಗ್ಗೆ ವಾದ ವಿವಾದಗಳು, ಅವುಗಳ ಸಮರ್ಥನೆ ಯಾರೋ ಒಂದು ಸರಳ ಆಗ್ತಕ್ಕಂಥದ್ದಲ್ಲ. ಆರ್ ನರಸಿಂಹಾಚಾರ್ಯ ಆಗಲಿ, ಆಮೇಲೆ ಕನ್ನಡ ಸಾಹಿತ್ಯ ಒಂದು ಏನಾದರೂ ಚರಿತ್ರೆಗೆ ಒಂದು ಭದ್ರ ಬುನಾದಿ, ಮಾನದಂಡ ಒಬ್ಬರೇ ಒಬ್ಬರು ಅಂತಂದ್ರೆ ಅದು ರಂಶ್ರೀ ಮುಗುಳಿ ಅವರು. ಅವರು ಸಾಹಿತ್ಯಕ್ಕೆ ಎಷ್ಟೊಂದು ಇಟ್ಟಿದ್ರು ಅಂತಂದ್ರೆ, ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳ, ಎಲ್ಲ ವ್ಯಕ್ತಿಗಳ, ಎಲ್ಲಿ ಯಾವುದೂ ಪೂರ್ವಾಗ್ರಹಗಳಿಲ್ಲ. ಕೆಲವರು ಒಂದು ವರ್ಗ ತಮ್ಮ ಸಮುದಾಯದವರನ್ನ ಎತ್ತಿಗೆ ತಳೆದುಕೊಂಡು ಪ್ರಚಾರ ಮಾಡ್ತಕ್ಕಂಥ ಕಾರ್ಯ ಬೇಂದ್ರೆಯವರ ಕಾಲಘಟ್ಟದೊಳಗೆ ಗೆಳೆಯರ ಗುಂಪು ಮಾಡಿತು. ಆ ಕಾರ್ಯವನ್ನ ಬಹುಶಃ ಹಲಸಂಗಿ ಗೆಳೆಯರ ಗುಂಪು ಮಾಡಲಿಲ್ಲ. ಯಾಕಂದ್ರೆ ಅಲ್ಲಿ ಮುಸಲ್ಮಾನರಿದ್ರು, ಅಲ್ಲಿ ಶಿವಶಿಂಪಿ ಸಮಾಜದವರಿದ್ರು, ಅಲ್ಲಿ ಬಣಜಿಗಿರಿದ್ರು, ಅಲ್ಲಿ ಬಣಗಾರ ಎಲ್ಲ ಸಮಾಜದವರು ಇದ್ರು. ಅಲ್ಲಿ ರೇವಪ್ಪ ಕಾಪ್ಸಿ ಅಂತ ಆಗ್ಲಿ, ಜೋಲಾ ಸಾಹೇಬ ಮೂಲ ಮುಸಲ್ಮಾನರವರು ಎಲ್ಲ ಇದ್ರು. ಅವ್ರಿಗೆ ಸಾಹಿತ್ಯಿಕ ಇಷ್ಟೊಂದು ಕಲಿತವ್ರು ಇರಲಿಲ್ಲ, ಯಾರು ಕೂಡ ಗ್ರಾಜ್ಯುಯೇಟ್ ಆದವರು ಇಲ್ಲ. ಹಿಂಗಾಗಿ ಆ ಸಾಹಿತ್ಯಿಕ ಪರಂಪರೆಗೆ ಬಹಳ ಜನ ವಿಮರ್ಶಕರಂತಂದ್ರೆ ಪ್ರಾಪರ್ ರ್ಯಾಪರ್ ಅಂಡ್ ಪ್ರಾಪರ್ ನಾಲೆಜ್ ಇಲ್ಲ, ರ್ಯಾಪರ್ ನಾಲೆಜ್, ಮುಖಪುಟ ಬೆನ್ನುಡಿ ಇವು ಎರಡು ನೋಡಿ ವಿಮರ್ಶೆ ಮಾಡ್ತಕ್ಕಂಥವ್ರು ಭಾಳ ಅದಾರ. ಆಳವಾಗಿ ಅಧ್ಯಯನ ಮಾಡ್ತಕ್ಕಂಥ ಇಂಥ ಒಂದು ದೊಡ್ಡ ಕೆಲಸ, 100 ವರ್ಷ 200 ವರ್ಷ 1000 ವರ್ಷದ ಇತಿಹಾಸ ಚರಿತ್ರೆಯನ್ನ, ಸುಮಾರು 1000 ವರ್ಷದ ಇತಿಹಾಸ ಚರಿತ್ರೆಯನ್ನ ಒಂದು ಕೃತಿಯೊಳಗೆ ಇಡ್ತಕ್ಕಂಥದ್ದು ತುಂಬಾ ಕಷ್ಟದ ಕೆಲಸ. ಅದನ್ನ ನಿಜಕ್ಕೂ ಅವರು ರಂಶ್ರೀ ಮುಗುಳಿ ಅವರು ಮಾಡಿದ್ರು. ಮತ್ತು ರಂಶ್ರೀ ಮುಗುಳಿ ಅವರ ವ್ಯಕ್ತಿ ಚಿತ್ರಣವನ್ನ ಬಹುಶಃ ಇವರಷ್ಟು ಚೆನ್ನಾಗಿ ಇನ್ನೊಬ್ರು ಮಾಡ್ತಿದ್ರು ಅಂತಕ್ಕಂಥದ್ದು ನನಗಿಲ್ಲ. ಬಹಳ ಸಂಯಮವಾಗಿ ಎಲ್ಲ ಕೃತಿಗಳನ್ನ ಎಷ್ಟು ಹೋಮ್ವರ್ಕ್ ಮಾಡ್ಯಾರ ಅಂತ ಇದ್ರ ಮೇಲೆ ಗೊತ್ತಾಗತ್ತೆ. ಅವರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ, ನಮ್ಮ ಜೊತೆಗೆ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಇದ್ದಾರೆ, ತಮ್ಮ ಅಭಿಪ್ರಾಯಗಳನ್ನ ಹೇಳಿ ಅಂತ ಅವ್ರನ್ನ ಕೇಳ್ಕೊಂತೀವಿ. ಎಲ್ರಿಗೂ ಶರಣಾರ್ಥಿ. ರಂಶ್ರೀ ಮುಗುಳಿ ಅವರು ಮಾತಾಡಿ ಸರ್.
ಕೇಳ್ತಾ ಇಲ್ಲ ಸರ್? ಸರ್ ಕೇಳ್ತಾ ಇದೆ, ಮಾತಾಡಿ. ಹಾ ಹಾ, ಕನ್ನಡ ಸಾಹಿತ್ಯದ ಅತ್ಯಂತ ಪ್ರತಿಭಾವಂತ ಸಾಹಿತಿಗಳಲ್ಲಿ ಒಬ್ಬರಾಗಿದ್ರು ಕೂಡ ಕನ್ನಡ ವಿಮರ್ಶಕರು ಅವರನ್ನ ಸರಿಯಾಗಿ ಗುರುತಿಸ್ಲಿಲ್ಲ ಅನ್ನುವಂಥ ನೋವು ಮುದ್ದೇಬಿಹಾಳ ತಾಲೂಕಿನವನಾದ ನನಗೂ ಕೂಡ ಇದೆ. ಹಾಗೆ ನೋಡಿದ್ರೆ ಕನ್ನಡ ಸಾಹಿತ್ಯದಲ್ಲಿ ವಸ್ತುನಿಷ್ಠ ಅಂದ್ರೆ ಕರ್ನಾಟಕದ ಸಂದರ್ಭದಲ್ಲಿ ವಸ್ತುನಿಷ್ಠವಾದಂಥ ವಿಮರ್ಶೆ ಇಲ್ಲ. ಅದು ಇವತ್ತು ಅಷ್ಟೇ ಅಲ್ಲ, ಯಾವತ್ತಿಗೂ ಕೂಡ ಆ ಥರ ಅದ. ವಿಶೇಷವಾಗಿ ಉತ್ತರ ಕರ್ನಾಟಕದ ಲೇಖಕರ ಬಗ್ಗೆ ತುಂಬಾ ಅನಾಸ್ಥೆ ಇರೋದನ್ನ ನಾವು ಗಮನಿಸ್ತೇವೆ. ಪಾಪ ಅಂಥ ಸಂದರ್ಭದಲ್ಲಿ ರಾಮಶ್ರೀ ಮುಗುಳಿ ಅವರನ್ನು ಕೂಡ ಎಷ್ಟು ಗುರುತಿಸ್ಬೇಕಾಗಿತ್ತು ಅಷ್ಟು ಗುರುತಿಸ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂಥ ನೋವು ನನಗದೆ. ಗೀತಾ ಮೇಡಮ್ ಅವರು ಅವರ ಬಗ್ಗೆ ತುಂಬಾ ಚೆನ್ನಾಗಿ ಒಂದು ಸ್ನಾತಕೋತ್ತರ ವರ್ಗದಲ್ಲಿ ಯಾವ ರೀತಿಯಾಗಿ ಉಪನ್ಯಾಸ ನೀಡಬೇಕಿತ್ತು ಅಷ್ಟು ಅಕಾಡೆಮಿಕ್ ಸಿನ್ಸಿಯರಿಟಿ ಉಪನ್ಯಾಸದಲ್ಲಿ ಇತ್ತು ಅಂತ ಹೇಳಿ ನನಗೆ ಅನಿಸ್ತು. ಇದೆ ಅಂದ್ರೆ ಬಸವ ತತ್ವಗಳನ್ನು ಮಾತ್ರ, ಶರಣ ತತ್ವಗಳನ್ನು ಮಾತ್ರ ಅಂತ ಅಲ್ಲ, ಅಂದ್ರೆ ವೈಚಾರಿಕವಾಗಿ ನಾವು ಬೆಳಿಬೇಕಾಯ್ತು ಅಂತಂದ್ರೆ ಎಲ್ಲಾ ವಿಷಯಗಳನ್ನ ಇದರಲ್ಲಿ ನಾವು ಸೇರಿಸ್ಕೋತಾ ಇರೋದು ನನಗಂತೂ ಬಹಳ ಖುಷಿ ಕೊಟ್ಟಂತ ಸಂಗತಿ. ತುಂಬಾ ಉಪಯುಕ್ತವಾದಂತಹ ಉಪನ್ಯಾಸ ಇವತ್ತಿಂದ ಆಗಿತ್ತು ಅಂತ ಹೇಳಿ ನನಗನಿಸ್ತದೆ. ನಮಸ್ಕಾರ. ಈರಮ್ಮ ಕುಂದಗೋಳು, ಸ್ನಾತಕೋತ್ತರ ವಿದ್ಯಾರ್ಥಿ. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಕಸ್ತೂರಿ ದಳವಾಯಿ ಮೇಡಮ್ ಅವರ ವಿದ್ಯಾರ್ಥಿನಿಯಾಗಿ ಹೇಳಕ್ ಇಷ್ಟಪಡ್ತೀನಿ. ನಿಜ ಹೇಳ್ಬೇಕಂತಂದ್ರ ನಾವು ವಿಶ್ವವಿದ್ಯಾಲಯದೊಳಗೆ ರಾಮಶ್ರೀ ಮುಗುಳಿ ಅವ್ರ ಬಗ್ಗೆ ಓದಿದ್ದಕ್ಕಿಂತ ಹೆಚ್ಚಾಗಿನ ಒಂದು ವಿಷಯವನ್ನ ನಾ ಇವತ್ತು ಈ ವೇದಿಕೆ ಮೂಲಕ ಕಂಡ್ಕೊಂಡೆ ಅಂತ ಹೇಳಿ ಹೆಮ್ಮೆ ಪಡ್ತೀನಿ. ಅಷ್ಟೇ ಅಲ್ಲ, ಎಳೆಯಿಂದ ಹಿಡಿದು ಎಳೆ ಮನಸ್ಸುಗಳಿಗೆ ಕನ್ನಡ ಭಾಷೆಯ ಸಾಹಿತ್ಯ ಚರಿತ್ರೆಯ ಹಲವಾರು ಘಟ್ಟಗಳನ್ನ ಪ್ರತಿ ಎಳೆಯಾಗಿ ತಿಳಿಸಿಕೊಟ್ಟಿರ್ತಕ್ಕಂಥ ರಾಮಶ್ರೀ ಮುಗುಳಿ ಅವರಿಗೆ ಎಷ್ಟು ಅವ್ರಿಗೆ ಇದು ಹೇಳಿದ್ರು ಕೂಡ ಸಾಲದು. ಅಂತ ಒಂದು ಅದ್ವಿತೀಯ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ನಮ್ಮ ಕನ್ನಡ ನಾಡಿಗೆ ಉಣಬಡಿಸಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ವೇದಿಕೆ ಮೂಲಕ ಅವರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯವನ್ನ ನಾವು ಸರಳವಾಗಿ ಇಲ್ಲಿ ತಿಳ್ಕೊಂಡ್ವಿ ಅಂತ ಹೇಳಿ ಇನ್ನೂ ಹೆಚ್ಚಿನದಾಗಿ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ಮಾದೇವ್ ಹೊರಟ್ಟಿ ಸಾಹೇಬ್ರು. ಹೊರಟ್ಟಿ ಸರ್. ಮೊದಲು ಶಶಿಕಾಂತ್ ಪಟ್ಟಣ್ ಅವರಿಗೆ ನನ್ನ ಅಭಿನಂದನೆಗಳು. ಯಾಕಂದ್ರೆ ಒಬ್ಬ ಮಹಾನ್ ವಿದ್ವಾಂಸರ ಬಗ್ಗೆ ಇವತ್ತು ತಾವು ಉಪನ್ಯಾಸವನ್ನ ತಾವು ಇಟ್ಟಿದ್ದೀರಿ. ತಾಯಿ ಗೀತಾ ಅವರು ಬಹಳ ಚೆನ್ನಾಗಿ ಮುಗುಳಿಯವ್ರ ಬಗ್ಗೆ ಅದು ಹೇಗಂದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ಹಾಗೆ ಅಷ್ಟು ಚೆನ್ನಾಗಿ ಮಾತಾಡಿದ್ರು. ನಾನು ಒಬ್ಬ ಬಹಳ ಸಣ್ಣ ಬೇಂದ್ರೆ ಬಳಗದಲ್ಲಿ, ಅದು ಮೊದಲು ಹಲಸಂಗಿಯವ್ರ ಬಳಗ, ಬೇಂದ್ರೆಯವ್ರ ಬಳಗ ಆಗಿತ್ತು. ನಾವೊಬ್ಬ ಅವಾಗ ನಾನು ಕರ್ನಾಟಕ ಕಾಲೇಜ್ ವಿದ್ಯಾರ್ಥಿ ಇದ್ದಾಗಿಂದ ನಾನು ಆ ಬೇಂದ್ರೆ ಬೆಳಗ ಜೊತೆಗೆ ನಾವೆಲ್ಲ ಹೊಂದ್ಕೊಂಡಿದ್ದು. ನನಗೆ ಯಾವಾಗಲೂ ಇವ್ರು ಬಂದಾಗ ಬೇಂದ್ರೆಯವ್ರು ಕರೆಸ್ತಿದ್ರು. ಗೋಕಾಕ್ ಅವರು ಬಸವಣ್ಣನ ವಿಶ್ವನಾಯಕನ ಮಟ್ಟಕ್ಕೆ ಅವರು, ಹಾಗೂ ಮುಗುಳಿ ಅವರು ಸಾಹಿತ್ಯದ ಆಳವಾದ ಅಗಲವನ್ನು ತಿಳಿಸೋರು. ಬೇಂದ್ರೆ ಅವರು ಅಲ್ಲಂ ಪ್ರಭುವಿಗೆ ಬಹಳ ಅತ್ಯಂತ ಎತ್ತರ ಮಟ್ಟದಾಗ ನೋಡಿದವರು. ಸೊ ಇವೆಲ್ಲ ಜನರ ಒಡನಾಟದಿಂದ ಕೊನೆಗೆ ಬೇಂದ್ರೆಯವರು ಒಂದು ಮಾತು ಹೇಳ್ತಿದ್ರು, ಏನಂದ್ರೆ ನೋಡು, ಒಬ್ಬರನ್ನೊಬ್ಬರು ಪ್ರಶಂಸೆ ಮಾಡಕ್ಕೆ ಕಲಿಬೇಕು. ನಾನು ಮುಗುಳಿನ ಪ್ರಶಂಸೆ ಮಾಡಿದೆ, ಮುಗುಳಿ ನನ್ನ ಪ್ರಶಂಸೆ ಮಾಡಿದ್ರು, ನಾವಿಬ್ಬರು ಕೂಡ ಗೋಕಾಕನ ಪ್ರಶಂಸೆ ಮಾಡಿದೆವು. ಹಾಗೆ ಒಬ್ಬರಿಗೊಬ್ಬರು ನೀವು ಪ್ರಶಂಸೆ ಮಾಡಕ್ ಕಲ್ತ್ರೆ ನೀವು ಬಹಳ ದೊಡ್ಡವರಾಗ್ತೀರಿ ಅನ್ನುವಂಥ ಮಾತನ್ನ ಯಾವಾಗಲೂ ಬೇಂದ್ರೆಯವರು ನನಗೆ ಹೇಳ್ತಿದ್ರು. ಅವರ ಬೇಂದ್ರೆಯವ್ರ ಕೊನೆಯ ದಿವಸದಲ್ಲಿ ನಾನು ಇವ್ರನ್ನ 3 ಜನರನ್ನ ಕರ್ಕೊಂಡು ನಾನೇ ಕಾರ್ ಡ್ರೈವ್ ಮಾಡ್ತಾ, ಆ ಬೇಂದ್ರೆಯವರಿಗೆ ಆರೋಗ್ಯ ಸರಿ ಇರಲಿಲ್ಲ, ಅವ್ರನ್ನ ಕರ್ಕೊಂಡು ನಾನು ಅಗ್ರಿಕಲ್ಚರ್ ಕಾಲೇಜು ಇವೆಲ್ಲ ಸುತ್ತಲೇ ಕರ್ಕೊಂಡು ಹೋದಾಗ ನಾನು ಯಾವಾಗಲೂ ನನ್ನ ಕಾರನ್ನ ಕರೆಯೋರವರು. ಅವ್ರ ಮಾತುಗಳನ್ನ ಕೇಳಬೇಕಾದ್ರೆ ಅಷ್ಟೊಂದು ನನಗೆ ಆ ಸಣ್ಣ ವಯಸ್ಸಿನಲ್ಲಿ ಅಷ್ಟೊಂದು ರೋಮಾಂಚನ ಆಗ್ತಿತ್ತು. ಇಂಥ ಮತ್ತೊಂದು ರೋಮಾಂಚನವಾದ ಘಟನೆಯನ್ನ ಇವತ್ತು ಶಶಿಕಾಂತ್ ಪಟ್ಟಣ್ ಅವರು ನನಗೆ ಮಾಡಿಕೊಟ್ಟದ್ದಕ್ಕೆ ಅವರಿಗೆ ಮತ್ತು ಗೀತಾ ಮೇಡಮ್ ಅವರಿಗೆ ಅನಂತ ಕೋಟಿ ಶರಣಾರ್ಥಿಗಳು.
ಧನ್ಯವಾದಗಳು ಸರ್. ಕನ್ನಡ ಸಾಹಿತ್ಯದ ಪರಿಪೂರ್ಣ ಸಾಹಿತ್ಯಿಕ, ಒಬ್ಬ ದೊಡ್ಡ ರಸಿಕ ಸಾಹಿತಿ, ಪುಣೆ ವಿಶ್ವವಿದ್ಯಾಲಯ, ಸೊಲ್ಲಾಪುರದ ಕನ್ನಡ ಬಳಗ, ಸಾಂಗ್ಲಿ, ಜತ್, ವೆಲ್ಲಿಂಗ್ಟನ್, ಪುಣೆ, ಗದಗ್ ಮತ್ತು ಸೆಂಟ್ರಲ್ ಕಾಲೇಜ್ ಬೆಂಗಳೂರು, ಎಲ್ಲ ಬಳಗ, ಒಂದು ಬಹಳ ದೊಡ್ಡ ಶಿಷ್ಯ ಬಳಗವನ್ನು ಹೊಂದತಕ್ಕಂಥ ರಂಶ್ರೀ ಮುಗುಳಿ ಅವರು ಎಲ್ಲರಿಗೂ ಆಪ್ತರಾಕಿದ್ರು. ಕಾರಣ ಅವರೊಳಗಿರ್ತಕ್ಕಂಥ ಒಂದು ಸ್ಫಟಿಕವಾಗಿ ಡಾಕ್ಟರ್ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಹೇಳ್ದಂಗೆ ಒಂದು ವಿಮರ್ಶಾ ಮಾನದಂಡಗಳು ಕೂಡ ಬಹಳ ಹೋಗ್ಬಿಟ್ಟ. ಮೊದಲಿನ ವಿಮರ್ಶೆಗಳಿಗಿಲ್ಲ, TP ಅಶೋಕರ ವಿಮರ್ಶೆಗಳಾಗ್ಲಿ ಅಥವಾ ಮೊದಲಿನ ನಮ್ಮ ಅನಂತಮೂರ್ತಿಯವರ ವಿಮರ್ಶೆಗಳಾಗ್ಲಿ, ಆಮೇಲೆ ಇವರ ರಂಶ್ರೀ ಮುಗುಳಿ ಅವರ ವಿಮರ್ಶಕರು, ಈಗಿನ ವಿಮರ್ಶಕರ ಕಡಿಮೆ ಬಹಳ ಆಗೈತಿ ಅಂತಕ್ಕಂಥ ಮೊದಲ ನಾಯಕರಂತ ಹೆಗಡೆ ಅಂತವ್ರು, ಅವರ ವಿಮರ್ಶಾ ಕೃತಿಗಳು ಬಹಳ ಕಡಿಮೆ ಆಗ್ಬಿಟ್ಟವು. ಅದಕ್ಕೆ ನಮ್ಮ ಮುಂದಿರ್ತಕ್ಕಂಥ ಹಲವಾರು ಸಾಹಿತಿಗಳನ್ನ, ಸಂಶೋಧಕರನ್ನ ಎಲೆಮರೆಯ ಕಾಯಿ ಅಂತ ನಾನು ಹೇಳಿದ್ರೆ ಎಷ್ಟೋ ಸಲ ಅವ್ರಿಗೆ ಸಿಗ್ಬೇಕಾಗ್ತಕ್ಕಂಥ ಸ್ಥಾನಮಾನಗಳು ಸಿಗ್ಲಿಲ್ಲ ಅಂತಕ್ಕಂಥದ್ದು, ಕುಂದನಗಾರರಿಗೆ ಸಿಗ್ಬೇಕಾಗ್ತಕ್ಕಂಥ ಸ್ಥಾನಮಾನಗಳು ಸಿಗ್ಲಿಲ್ಲ. ಕನ್ನಡದ ಮೊದಲನೇ ಫಸ್ಟ್ MA 1915 ಒಳಗೆ ಮಾಡ್ತಕ್ಕಂಥ ಕುಂದನಗಾರರಿಗೆ ಸ್ಥಾನಮಾನಗಳು ಸಿಗಲಿಲ್ಲ. ರಂಶ್ರೀ ಮುಗುಳಿ ಇಷ್ಟು 8 ಕವನ ಸಂಕಲನ ಬರೆದಾರ, 12 ನಾಟಕಗಳು, ಕಥಾ ಸಂಕಲನಗಳು, ಕಾದಂಬರಿಗಳು. ನೋಡಿದ್ರ ಇವ್ರು ಯಾಕೆ ಬೆಳಕಿಗೆ ಬರಲಿಲ್ಲ ಅಂತಕ್ಕಂಥದ್ದು ನಮಗ ಇನ್ನೂ ಕೂಡ ಆಶ್ಚರ್ಯ. ನನ್ನ ಒಂದು ಈ ವೇದಿಕೆಯ ಮೂಲಕ ಅವರ ಊರಾದಂಥ, ನಾನು ಮೊನ್ನೆ ಹೊಳೆಯಾಲೂರಿಗೆ ಹೋಗಿದ್ದೆ, ಶಿರೋಳಕ್ಕೆ ಹೋದಾಗ ಅಲ್ಲಿ ಅವರ ಯಾವುದೇ ಒಂದು ಅವಶೇಷಗಳು ಇಲ್ಲ, ಅವರ ಒಂದು ರಸ್ತಾ ಇಲ್ಲ, ಒಂದು ಮೂರ್ತಿ ಇಲ್ಲ. ರಂಶ್ರೀ ಮುಗುಳಿ ಅಂತ ದೊಡ್ಡ ಸಾಹಿತಿಯ ಹೆಸರು ಅಲ್ಲಿ ಹೊಳೆಯಾಲೂರಿನಾಗ ಕಾಣಲಿಲ್ಲ. ನನಗೆ ಒಂದು ರೀತಿಯ ನೋವಾಯಿತು. ನನಗೆ ಯಾಕೋ ಮನಸ್ಸಿಗೆ ನೋವಾಯಿತು. ಏನಪ್ಪ, ಇಂಥ ದೊಡ್ಡ ಕನ್ನಡ ಸಾಹಿತ್ಯವನ್ನು, ವಿಶ್ವ ಸಾಹಿತ್ಯಕ್ಕೆ, ಕನ್ನಡ ಸಾಹಿತ್ಯವನ್ನು ಭಾರತದ ಎಲ್ಲ ಸಾಹಿತ್ಯಕ್ಕೆ ಪರಿಚಯ ಮಾಡಿಸ್ತಕ್ಕಂಥ ಹೆರಿಟೇಜ್ ಆಫ್ ಕನ್ನಡ ಲಿಟ್ರೇಚರ್ ಅಂತಕ್ಕಂಥ ಪುಸ್ತಕ, ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂಥದ್ದು. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದದವ ಕನ್ನಡ ಸಾಹಿತ್ಯ ಆಗ್ಲಿಕ್ಕೆ ಅನರ್ಹ ಅಥವಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಎಲ್ಲ ಕವಿಗಳ ದಾಖಲಾತಿಯನ್ನ ಮಾಡ್ತಕ್ಕಂಥ ದೊಡ್ಡ ಕೆಲಸವನ್ನ ರಂಶ್ರೀ ಮುಗುಳಿ ಅವರು ಮಾಡಿದ್ರು. ತಮ್ಮೆಲ್ಲರ ಮಾರ್ಗದರ್ಶನ ಮೂಲಕ ನಾವು ಅಕ್ಕನ ಅರಿವಿನ ವೇದಿಕೆ ನಿರಂತರವಾಗಿ ಇಂಥ ಒಂದು ಉಪನ್ಯಾಸ ಮಾಲಿಕೆಗಳನ್ನ ನಾವು ಇಡ್ತಾ ಇದ್ದೀವಿ. ಈ ಉಪನ್ಯಾಸ ಮಾಲಿಕೆಗಳ ಜೊತೆಗೆ ನಾನು ಮೊನ್ನೆ ಕುದ್ಮಲ್ ರಂಗರಾವ್ ಅವ್ರ ಬಗ್ಗೆ ಒಂದು ಲೇಖನ ಬರೆದಿದ್ವಿ. ಅದರ ಉಪನ್ಯಾಸ ಮಾಡಿದಾಗ ಎಷ್ಟೋ ಜನರಿಗೆ ಹೇಳಿದ್ರು, ಸರ್ ಇದು ಈ ವಿಷಯ ನಮ್ಗೆ ಗೊತ್ತಿರಲಿಲ್ಲ, ಗಾಂಧೀಜಿಗೆ ಗುರುವಾಗಿದ್ರು ಕುದ್ಮಲ್ ರಂಗರಾವ್ ಅವರು ಅಂತಕ್ಕಂಥದ್ದು. ಕುದ್ಮಲ್ ರಂಗರಾವ್ ಅವರ ಜೀವನ ಚರಿತ್ರೆ ಬಗ್ಗೆನೂ ಕೂಡ ನಾವು ಹೊರಗೆ ಹಾಕ್ತಕ್ಕಂಥ ಕೆಲಸ ಇದು. ಬುದ್ಧ, ಬಸವ, ಅಂಬೇಡ್ಕರ್ ಬಹಳ ಜನ ಲಿಂಗ ಅಂತಕ್ಕಂಥದ್ದು ವಸ್ತುವನ್ನಾಗಿ ಮಾಡಿದಾಗ, ಲಿಂಗಾಯತ ಅಂತಕ್ಕಂಥದ್ದನ್ನು ಜಾತಿಯನ್ನಾಗಿ ಮಾಡಿದಾಗ ಅದು ನಮ್ಮ ಶರಣರ ಆಶಯಗಳು ಸೋಲ್ತಾವು. ಇವುಗಳೆಲ್ಲವನ್ನ ಮೀರಿ ನಿಂತಕ್ಕಂಥದ್ದು, ಎಲ್ಲ ಸಂಕೋಲೆಗಳನ್ನ, ಬಂಧನಗಳನ್ನ ಮೀರಿ ನಿಂತಿದ್ದೇ ಶರಣ ತತ್ವ, ಬಸವ ತತ್ವ ಅಥವಾ ಲಿಂಗಾಯತ ಅಂತಕ್ಕಂಥದ್ದು. ಆ ಲಿಂಗ ತತ್ವವನ್ನು ಆಯತ ಮಾಡ್ಕೊಂಡವ ಲಿಂಗಾಯತ, ಲಿಂಗವನ್ನ ಕಟ್ಟಿಕೊಂಡವ ಅಲ್ಲ, ಅಥವಾ ಲಿಂಗಾಯತ ಕುಟುಂಬದಲ್ಲಿ ಹುಟ್ಟಿದವ ಲಿಂಗಾಯತ ಅಲ್ಲ, ಇಡೀ ಸಮಷ್ಟಿಯನ್ನ ಅಪ್ಪಿಕೊಂಡವ ಲಿಂಗಾಯತ ಅಂತಕ್ಕಂಥದ್ದು. ವಿಶೇಷವಾಗಿ 100ಕ್ಕೆ 100ರಷ್ಟು ಮಹಿಳೆಯರು ಎಲ್ಲರೂ ಕೂಡ ಲಿಂಗಾಯತರು. ಕಾರಣ ಇವರ ಪರವಾಗಿ ಬಸವಣ್ಣ ಧ್ವನಿ ಎತ್ತಿದ, ಇವರ ಆಶಯದಂತೆ ಸಾವಿಲ್ಲದ ಶರಣರು ಅಂತಕ್ಕಂಥ ಮಾಲಿಕೆಯೊಳಗ ಸರಳ ಸಜ್ಜನಿಕೆಯ ಸಂಶೋಧಕ, ಪರಿಪೂರ್ಣ ಸಾಹಿತಿ ಶ್ರೀ ರಂಶ್ರೀ ಮುಗುಳಿ ಅವರನ್ನ ನಾವಿವತ್ತು ಸಾದರಪಡಿಸಿದ್ದೇವೆ. ತಮ್ಮೆಲ್ಲರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ ಕೊನೆಗೆ ಎಲ್ಲರಿಗೂ ನಾನು ವಿಶೇಷವಾಗಿ ಡಾಕ್ಟರ್ ಗೀತಾ ಡಗ್ಗಿ ಮೇಡಮ್ ಬಹಳಷ್ಟು ಹೋಮ್ವರ್ಕ್ ಮಾಡಿದ್ರು. ನಾನು ಅವ್ರ ಬಗ್ಗೆ ಒಂದು ಲೇಖನ ಬರೆಯು ಅಂತ ಹೇಳಿದ್ದೀನಿ. ಸಂವಾದದಲ್ಲಿ ಪಾಲ್ಗೊಂಡಂತ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಮಾರ್ಗದರ್ಶನ ಮಾಡ್ತಕ್ಕಂಥ ಶ್ರೀ ಮಾದೇವ್ ಹೊರಟ್ಟಿ ಸಾಹೇಬರು, ಆಮೇಲೆ ಸಂವಾದದೊಳಗೆ ಪಾಲ್ಗೊಂಡಂತ ಬೌರಮ್ಮ, ಆಮೇಲೆ ಡಾಕ್ಟರ್ ಶರಣಮ್ಮ ಗೋರೆವಾಳು. ಎಷ್ಟು ಸ್ಪೈಡ್ ಅಂದ್ರೆ ಕಾಲೇಜ್ ಬಿಟ್ಬಿಟ್ಟು ಹೋಗಿ ಸಮಾಜ ಪುಸ್ತಕಾಲಯದಿಂದ ಫೋನ್ ಮಾಡಿ ಮತ್ತೆ ನನಗೆ 2 ಕವರ್ ಹಾಕಿದ್ರು, ಸರ್ ಯಾವ್ದು ಕಳಿಸ್ಲ್ರಿ, ಇದನ್ನ ಕಳಿಸಂತ ಹೇಳಿದಾಗ ಅದನ್ನ ಕಳಿಸ್ಕೊಟ್ರು, ಪೋಸ್ಟ್ ಮಾಡಿ ಸ್ಪೀಡ್ ಪೋಸ್ಟ್ಲಿ ಕಳಿಸ್ಕೊಟ್ರು. ಆ ಒಂದು ಕಾಳಜಿ ಕಳಕಳಿ ಅಂದ್ರಿ. ಆಮೇಲೆ ಎಳೆಯ ಚಿಗುರು ಈರಮ್ಮ ಕುಂದಗೋಳಿ, ಈಗ MA ವಿದ್ಯಾರ್ಥಿನಿ. ಆಮೇಲೆ ಕಸ್ತೂರಿ ಮೇಡಮ್, ಬಹುಶಃ ಕಸ್ತೂರಿ ಮೇಡಮ್ ಅವರ ವಿಮರ್ಶಾತ್ಮಕವಾಗಿ ಮಾತನಾಡ್ತಕ್ಕಂಥ ರೀತಿ, ಒಂದು ಕ್ರಿಟಿಕಲ್ ಅನಾಲಿಸಿಸ್ ಅಂತೀವಿ ನಾವು, ಮಾತಾಡ್ತಕ್ಕಂಥ ರೀತಿ, ಕಳಕಳಿ, ಕಾಳಜಿ ನಿಜಕ್ಕೂ ಭಾಳ ದೊಡ್ಡದೈತಿ. ಅವರ ಎಲ್ಲ ಸಾಹಿತ್ಯ ಬಳಗ ಹೆಚ್ಚಿಗೆ ವಚನ ಅಧ್ಯಯನ ವೇದಿಕೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಪ್ರತಿ ಶನಿವಾರ ಮತ್ತು ಪ್ರತಿ ಭಾನುವಾರ ಈ ಲಿಂಕ್ ಅನ್ನು ಬಳಸಿ, ಶನಿವಾರ 5 ಗಂಟೆಗೆ ಮತ್ತು ಪ್ರತಿ ರವಿವಾರ 11:25ಕ್ಕೆ ಇದೇ ಲಿಂಕ್ ಅನ್ನು ಬಳಸಿ ತಾವೆಲ್ಲರೂ ಕೂಡ ಇದರ ಪಾಲ್ಗೊಳ್ರಿ ಅಂತ ಹೇಳ್ತಾ, ಆಯೋಜಕರಾದಂಥ ಸುಧಾ ಮೇಡಮ್ ಅವ್ರಿಗೆ, ಆಮೇಲೆ ದಾನಮ್ಮ, ಆಮೇಲೆ ಗೌರಮ್ಮ ಕನಾಶಿ, ನಮ್ಮ ಹಿರಿಯ ತಂಡದ ಎಲ್ಲ ಮಾರ್ಗದರ್ಶಕರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತೇನೆ. ಕೊನೆಗೆ ಮಂಗಳಾ ಪಾಟೀಲ್ ಅವರು ವಚನ ಮಂಗಳ ಮಾಡ್ಲಿ ಅಂತ ಅವ್ರು ಕೇಳ್ಕೊಂತ. ಸರ್ ಅಣ್ಣಿಗೇರಿ ಅವ್ರು ಏನ್ ಮಾತಾಡ್ತಾರ ನೋಡ್ರಿ. ಹೌದೌದು, ನಮ್ಮ ಸಹೋದರಿ ಪ್ರೇಮಕ್ಕ ಅಣ್ಣಿಗೇರಿ ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಿ, ನಿಂಗಪ್ಪಣ್ಣ ಅವರು ಮತ್ತು ಪ್ರೇಮಕ್ಕ ಇಬ್ರು ಕೂಡ ಸತಿಪತಿಗಳನ್ನೋದ ಭಕ್ತಿ, ತಮ್ಮ ಅಭಿಪ್ರಾಯ ಹೇಳಿ ಅಂತ ಅವ್ರು ಕೇಳ್ಕೊಂತ. ನಮಸ್ಕಾರ ಸರ್.
ಕೇಳ್ತಾ ಇದೆ ಅಲ್ಲ ಎಲ್ಲರಿಗೂ? ಎಸ್ ಹಾ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಈ ದಿನ ನಮ್ಮ ಅತ್ತೆಯವರಾದಂಥ ನೀಲವ್ವ ಶಿಮೂರ್ತಿಯಪ್ಪ ಅಣ್ಣಿಗೇರಿ ಹಾಗೂ ಮಾವನರಾದಂಥ ಶಿಮೂರ್ತಿಯಪ್ಪ ಬಸಪ್ಪ ಅಣ್ಣಿಗೇರಿ ಇವರ ಸ್ಮರಣಾರ್ಥ ಒಂದು ದತ್ತಿ ಉಪನ್ಯಾಸವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದು ನನಗೆ ಅತ್ಯಂತ ಹೆಮ್ಮೆಯ ಹಾಗೂ ಒಂದು ಭಾವನಾತ್ಮಕವಾದಂಥ ಒಂದು ಭಾವನೆಯನ್ನ ತಂದೈತಿ ಅಂತ ಹೇಳಲು ಬಯಸ್ತಾ ಇದ್ದೀನಿ. ಅದು ಕೂಡ ಏನಂತಂದ್ರ ಸರಳ ಸಜ್ಜನಿಕೆಯ ಸಂಶೋಧಕರಾದಂತಹ ಶ್ರೀ ರಂಶ್ರೀ ಮುಗುಳಿಯವರ ಜೀವನ ಸಾಧನೆ ಬಗ್ಗೆ ದತ್ತಿ ಉಪನ್ಯಾಸ ಏರ್ಪಡಿಸಿದ್ದು ನಮ್ಮ ಕುಟುಂಬಕ್ಕೆ ಅತ್ಯಂತ ಹೆಮ್ಮೆ ಹಾಗೂ ಸಂತೋಷದ ವಿಷಯ ಆಗೈತಿ ಅಂತ ಹೇಳ್ಬೋದು. ಡಾಕ್ಟರ್ ಗೀತಾ ಡಿಗ್ಗೆ ಮೇಡಮ್ ಅವರು ಕೂಡ ಅಷ್ಟೇ ಮನೋಜ್ಞವಾಗಿ ಸವಿವರವಾಗಿ ಶ್ರೀ ಮುಗುಳಿಯವರ ಜೀವನದ ಸಾಧನೆ ಬಗ್ಗೆ ತಿಳಿಸಿದ್ರು. ನಮ್ಮ ಅತ್ತೆ ಮಾವರ ಬಗ್ಗೆ ಒಂದೆರಡು ಮಾತನ್ನ ಹೇಳಬಯಸ್ತೇನೆ. ನಾ ಚಿಕ್ಕವರಿದ್ದಾಗಲೇ ಅವ್ರು ತೀರ್ಕೊಂಡ್ರು. ಸಂಬಂಧದಲ್ಲೇ ನನ್ನ ಮದುವೆ ಆಗಿತ್ತು. ನಾನು ಅವ್ರನ್ನ ನೋಡ್ಲೇ ಇಲ್ಲ. ಅವರು ಬಹಳಷ್ಟು ಕಾಯಿಕ ಜೀವಿಗಳಾಗಿದ್ರು. ಕೊನೆ ಕಾಲಕ್ಕೆ ಕೂಡ ಅವ್ರಿಗೆ TB ಬಂದ ಆರಾಮಿಲ್ದಂಗ ಆದಾಗ ಕೂಡ ಅವ್ರು ಹೇಳ್ತಿದ್ರಂತ, ದೇವ್ರು ನನಗೆ ಈಗಾದ್ರೂ ನೆನೆಸಂತ ತಿಳ್ಕೊಂಡು ಸ್ವಲ್ಪ ಸಮಯ ಉಳಿಸ್ಕೊಳ್ಳಿ ಅಂತ ಹೇಳಿ ಬೇನಿ ತಂದಿರ್ಬೇಕು ಅಂತ ಹೇಳಿ ಅದನ್ನು ಕೂಡ ಪ್ರಸಾದವಾಗಿ ಸ್ವೀಕರಿಸಿದವರು ನಮ್ಮ ಅತ್ತೆ ಅಂತ ಹೇಳಿ ನಮ್ಮ ಅಜ್ಜ ಹೇಳ್ತಾ ಇದ್ರು. ಅಂದ್ರೆ ನಮ್ಮ ಮಾವನವ್ರು ಹೇಳ್ತಿದ್ರು. ಅವ್ರಿಗೆ ಕೂಡ ನಮ್ಮ ಮಾವನವ್ರನ್ನ ಎಂದು ಮಾವ ಅಂತ ಕರೆದಿಲ್ಲೇ ಇಲ್ಲ, ಅವನ ಅಜ್ಜ ಅಂತ ಕರಿತಿದ್ದೆ. ಅಷ್ಟೊಂದು ಆತ್ಮೀಯ ಸಂಬಂಧ ಅವ್ರದಿತ್ತು. ಅವ್ರದಂತೂ ಅತ್ಯಂತ ಹೆಂಗರಳಾಗಿತ್ತು ಅವ್ರದ್ದು. ಮತ್ತ ಅಷ್ಟೇ ಭಾವನಾ ಜೀವಿಗಳಾಗಿದ್ರು. ಒಂದು ಕಣ್ಣು ಇಲ್ಲ ಅಂತ ಪಟಣ್ ಸರ್ ಅವ್ರು ಹೇಳಿದ್ರಲ್ಲ, ಅದು ಖರೆ ಅದ. ಸ್ನೇಹಿತರ ಮನೆಗೆ ಕೂಡ ಒಬ್ಬರು ಸಹಾಯಕರನ್ನ ಕರ್ಕೊಂಡು ಎಲ್ಲಾ ಹಳ್ಳಿಯಾಗ ಎಲ್ಲರ ಕಡೆ ಹೋಗಿ ಮಾತಾಡ್ಸಿ ಬರೋದು, ಅವ್ರ ಆರಾಮಿಲ್ಲ ಅಂತ ಕೇಳುವುದು. ಮತ್ತ ನಾವ್ ಊರಿಗೆ ಬರ್ತೀನಿ ಅಂದ್ರೆ ಸಾಕು ಒಂದ್ ದೊಡ್ಡ ಲಿಸ್ಟ್ ಮಾಡ್ತಿದ್ರು. ಕುಬ್ಸ ಮಾಡೋರ್ದು, ಅಡಿಗೆ ಮಾಡಿ ಕೊಡೋರ್ದು, ತೀರ್ಕೊಂಡವ್ರ ಮನೆ ಮಾತಾಡ್ಸಿ ಬರೋದು, ಆರಾಮಿಲ್ಲವ್ರದ್ದು ಮನೆ, ಈ ರೀತಿಯಾದಂತ ಒಂದು ಸರಳ ಸಾಮಾಜಿಕ ಜೀವನವನ್ನ ಅವ್ರು ನಡೆಸ್ಕೊಂಡು ಬಂದಿದ್ರು. ನಾ ಈವರೆಗೆ ಏನ್ ಮಾಡ್ತಾ ಇದ್ದೆ ಅಂತಂದ್ರ ನಮ್ಮ ಅತ್ತೆ ಮಾವ್ರದೊಂದು ಫೋಟೋ ಇಟ್ಟು ಪೂಜಾ ಮಾಡಿ ಬಂಧು ಬಳಗ ಸ್ನೇಹಿತರೊಂದಿಗೆ ಆಚರಿಸ್ತಿದ್ದೆ. ಆದ್ರೆ ಈ ಸಲ ಒಂದು ನನಗ ಈ ಒಂದು ಸದಾವಕಾಶ ಸಿಕ್ಕದ ನನಗೆ ಅತ್ಯಂತ ಹೆಮ್ಮೆಯ ಒಂದು ಕೃತಾರ್ಥ ಭಾವವನ್ನು ತಂದೈತಿ ಅಂತ ಹೇಳ್ಬೋದು. ನಿಮ್ಮೆಲ್ಲರೊಳಗ ಈ ಒಂದು ಸದಾವಕಾಶ ನಿಮ್ಮೆಲ್ಲರ ಮಧ್ಯದೊಳಗ ಈ ಒಂದು ಅವರ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಏರ್ಪಡಿಸಿ ಶರಣರ ಅನುಭಾವಿಗಳ ಬಳಗದೊಳಗೆ ಮಾಡಿದ್ನಲ್ಲ ಅಂತ ಒಂದು ಕೃತಾರ್ಥ ಭಾವ ನನ್ನಲ್ಲಿ ಬರ್ತಾ ಇದೆ. ಈ ಒಂದು ಸದಾವಕಾಶ ಕಲ್ಪಿಸಿದಂತ ಈ ಸಂಘಟನೆಗಳ ಆಧಾರ ಸ್ತಂಭರಾದಂತ ಸೋದರ ಡಾಕ್ಟರ್ ಶಶಿಕಾಂತ್ ಪಟಣ್ ಸರ್ ಅವರಿಗೂ ಎಲ್ಲಾ ಸಂಘಟಕರಿಗೂ ಸಹೃದಯದಿಂದ ಆಲಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಅನಂತ ಧನ್ಯವಾದಗಳನ್ನ ಶರಣಾರ್ಥಿಗಳನ್ನ ಹೇಳ ಬಯಸ್ತಾ ಇದ್ದೀನಿ. ಇನ್ನೊಂದು ಮಾತಂದ್ರ ಈಗ ನಾಳಿನ ದಿವಸನ ರಂಶ್ರೀ ಮುಗುಳಿಯವರ ಒಂದು ಜನ್ಮದಿನ ಅಂತ ಹೇಳಿದ್ರು. ನಾಡಿದ್ದೇನೆ ನಮ್ಮ ಅಜ್ಜನ ಪುಣ್ಯತಿಥಿ ಇದೆ. ಇವೆರಡು ಯೋಗ ನೋಡ್ರಿ. ನಾನು ಪಟಣ್ ಸರ್ಗೆ ಜುಲೈದಲ್ಲಿ ಇದೆ ಸರ್ ಅಂತ ಅಷ್ಟ ಮಾತ್ರ ಹೇಳಿದ್ದೆ. ಅದು ಎಲ್ಲ ಕೂಡಿ ಬಂದೈತೆ ಅಂತ ನನಗೆ ಅನಿಸ್ತಾ ಇದೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಅನಂತ ಶರಣಾರ್ಥಿಗಳನ್ನ ನಮ್ಮ ಕುಟುಂಬದ ಪರವಾಗಿ ತಿಳಿಯಬಯಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನೋಡ್ರಿ, ಆ ಮಾಡಿದ ಶರಣರ ಆಶಯಗಳಂತಂದ್ರ ಇದು ನಿಜಕ್ಕೂ ಕೂಡ ಯೋಗ. ನಾಳೆ ರಂಶ್ರೀ ಮುಗುಳಿಯವರ ಒಂದು ಜನ್ಮದಿನ, ನಾಡದ್ದು ಶ್ರೀ ಶಿವಮೂರ್ತಪ್ಪ ಅಣ್ಣಿಗೇರಿ ಅವರ. ಹೀಗಾಗಿ ಅಣ್ಣಿಗೇರಿ ಸರ್ ಮಾತಾಡ್ತಾರ್ರಿ, ನಿಂಗಪ್ಪ ಅಣ್ಣಿಗೇರಿ ಸರ್ ಇಲ್ಲಲ್ಲ. ಈ ಒಂದು ವಚನ ಚಳುವಳಿ ಬಹುಶಃ ನಾವು ಕಂಡಂತೆ ಮೊನ್ನೆ ನಮಗ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಆಗಿದ್ರು ರಂಜಾನ್ ದರ್ಗಾ ವೇದಿಕೆ ಮೇಲೆ ಹೇಳಿದ್ರು, ಅಕ್ಕನ ಅರಿವು ವಚನ ಅಧ್ಯಯನ ವೇದಿಕೆ ಮಾಡ್ತಕ್ಕಂಥ ಕೆಲಸ ಬಹುಶಃ ಇನ್ನೂ ಯಾವ ವಿಶ್ವವಿದ್ಯಾಲಯವು ಕೂಡ ಈ ಮಟ್ಟಕ್ಕೆ ತಗೊಂಡಿಲ್ಲ. ಯಾಕಂದ್ರೆ ಇವತ್ತು ಪುಸ್ತಕ ಮಾಲಿಕೆ ಬರ್ತಕ್ಕಂಥ 46 ಲೇಖನಗಳನ್ನ ದಿನಕ್ಕೊಬ್ಬ ಬರ್ತಾ ಇವತ್ತು 46 ಲೇಖನಗಳನ್ನು ಸಂಗ್ರಹ ಮಾಡಿದ್ದಾರೆ ಡಾಕ್ಟರ್ ದಾನಮ್ಮ. ವಿಷಯಗಳನ್ನು ಸುಧಾ ಮೇಡಮ್ ಅವರು, ದಾನಮ್ಮ ನಿರಂತರವಾಗಿ ಒಂದು ಟೀಮ್ ಮಾಡ್ತಾ ಇದೆ. ಆ ಶರಣರ ವಿವಿಧ ಆಯಾಮಗಳ ವಚನಗಳ ವಿಶ್ಲೇಷಣೆಯ ಆಯಾಮಗಳನ್ನ ಅರಿತುಕೊಂಡು ಬರಿತಕ್ಕಂಥ ಕೆಲಸ ಅವ್ರನ್ನ ದುಡ್ಸಾಕತ್ತೀವಿ, ನಾವೆಲ್ಲರೂ ದುಡ್ಯಾಕತ್ತೀವಿ ಅಂತಕ್ಕಂಥ. ಇದು ಬಹುಶಃ ಕಲಬುರ್ಗಿ ಅವರು ದಿನಕ್ಕೊಂದು ವಚನ ಅಂತಕ್ಕಂಥ 365 ವಚನಗಳನ್ನು ಪುಸ್ತಕ ಮಾಡ್ತಿದ್ರು. ಅವ್ರು ಕೆಲಸ ತಗೋಬೇಕು ಯಾರು ಅಂತಂದ್ರೆ ಕಲಬುರ್ಗಿ ಸರ್ ಹಂಗ ಬಿಡ್ತಿದ್ದಿಲ್ಲ. ಯಾರಿಗಾರ ಅವರಲ್ಲಿ ಪ್ರತಿಭೆ ಇತ್ತಂದ್ರೆ ಕಲಬುರ್ಗಿ ಸರ್ ಅವ್ರನ್ನ ನೇರವಾಗಿ ಅವ್ರನ್ನ ಒಂದು ಪ್ರಾಜೆಕ್ಟ್ ತಂದು ಕೊಟ್ಟು ಅದಕ್ಕೆ ಆರ್ಥಿಕ ಸಹಾಯ ಅನ್ರಿ, ವಿಶ್ವವಿದ್ಯಾಲಯದ ಯಾವ್ದಾದ್ರು ಒಂದು ಹಣದ ಸಹಾಯ ಮಾಡ್ತಕ್ಕ ಅವ್ರಿಗೆ ದುಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು. ಅದೇ ಆಶಯದ ಹಿನ್ನೆಲೆಯೊಳಗ ಅಕ್ಕನ ಅರಿವು ವಚನ ಅಧ್ಯಯನ ವೇದಿಕೆ ಮಾಡಿದೆ. ಅಕ್ಕನ ಅರಿವು ವಚನ ಅಧ್ಯಯನ ವೇದಿಕೆ ಇಲ್ಲಿಯವರೆಗೆ ಸುಮಾರು 22 ಕೃತಿಗಳನ್ನ ಬೇರೆ ಬೇರೆ ವಚನ ಸಾಹಿತ್ಯದ ಬಗ್ಗೆ, ಸಂಕಲನ ಬಗ್ಗೆ, ಸಂಪುಟದ ಬಗ್ಗೆ, ವಚನ ಸೇರಿ ಸಾಕಷ್ಟು ಸಂಪಾದನೆಗಳನ್ನ ನಾವು ಮಾಡಿದೀವಿ, ಇನ್ನೂ ಕೂಡ ಮಾಡ್ತೀವಿ. ಕೆಲವರಿಗೆ ಈ ವೇದಿಕೆಯನ್ನು ನೋಡಿಕೊಂಡು
ಪರ್ಯಾಯವಾಗಿ ಮಾಡಬೇಕು, ಪ್ರತಿಯಾಗಿ ಮಾಡಬೇಕು, ತಮ್ಮ ಪ್ರತಿಷ್ಠೆಯನ್ನು ಇಟ್ಕೊಂಡು ಅದನ್ನ ಮಾಡ್ತಕ್ಕಂಥ ಜನರು ಬಾಳಿದ್ದಾರೆ. ಇದೇ ವೇದಿಕೆಯೊಳಗೆ ಬೆಳೆದಂಥವ್ರು, ಇದೇ ವೇದಿಕೆಯೊಳಗೆ ದೊಡ್ಡವರಾದವರು, ಇದೇ ವೇದಿಕೆಯೊಳಗೆ ಗುರುತಿಸಿಕೊಂಡವರು, ಬೇರೆ ಬೇರೆ ತಮ್ಮ ಮಾಡ್ತಾ ಮೂಲ ಮಾತೃ ಸಂಸ್ಥೆಗೆ ದ್ರೋಹ ಬಗ್ತಕ್ಕಂಥ ರೀತಿಯೊಳಗಿದಾರ. ಯಾವುಗಳನ್ನೂ ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಳದೆ ಆಣೆ ಹೋಗಿದ್ದೇ ರಾಜಮಾರ್ಗ ಅಂತಕ್ಕಂಥ ದಾರಿಯೊಳಗ ತಮ್ಮೆಲ್ಲರ ಪ್ರೀತಿ, ಸಹಕಾರ, ಮಾರ್ಗದರ್ಶನದಿಂದ ವಚನ ಅಧ್ಯಯನ ವೇದಿಕೆ ನಿಜಕ್ಕೂ ಒಂದು ಒಳ್ಳೆಯ ಹಂತದೊಳಗ ನಡೀತಾ ಇದೆ ಅಂತಕ್ಕಂಥದ್ದು. ತಪ್ಪಿದ್ರೆ ನಿಜಕ್ಕೂ ಮಾರ್ಗದರ್ಶನ ಮಾಡ್ರಿ, ಅಥವಾ ಒಳ್ಳೆ ಕೆಲಸ ಮಾಡಿದಾಗ ಉಪನ್ಯಾಸಕರನ್ನ, ಲೇಖಕಿಯರನ್ನ ಬೆಣ್ ತಟ್ರಿ ಅಂತಕೊಂಡು ತಮ್ಮಲ್ಲಿ ಬೇಡಿಕೊಳ್ತಾ ಕೊನೆಗೆ ಮಂಗಳ ಪಾಟೀಲ್ ಅವರು ವಚನ ಮಂಗಳ ಮಾಡ್ಲಿ ಅಂತ ಅವ್ರಲ್ಲಿ ಕೇಳ್ಕೊಳ್ತೇವೆ. ಮಂಗಳ ಪಾಟೀಲ್. ಅಕ್ಕನ ಅರಿವು ಆನ್ಲೈನ್ ವೇದಿಕೆ ಎಲ್ಲ ಶರಣ ಬಂಧುಗಳಿಗೆ ಅನಂತ ಶರಣಾರ್ಥಿಗಳು. ಈ ವೇದಿಕೆಯಿಂದ ಸಾವಿಲ್ಲದ ಶರಣರು ನಮಗ್ ಕೆಲವೊಬ್ಬರದು ಪರಿಚಯ ಇರಲಿಲ್ಲ. ಇದರಿಂದ ನಾನು ತುಂಬಾ ಅನುಭವ ಕೇಳಿ ಬಹಳ ಆತ್ಮಕ್ಕ ಎಷ್ಟೊಂದು ಶರಣರ ನಮಗ್ ಗೊತ್ತೇ ಇರ್ಲಿಲ್ಲ. ಈ ವೇದಿಕೆಯಿಂದ ಎಲ್ಲ ಅರಿವಾಗ್ತತಿ ಅಂತ ಹೇಳ್ತಾ ಶಶಿಕಾಂತ್ ಪಟ್ಟಣ ಅವರಿಗೆ ಹಾಗೂ ಅವರ ಎಲ್ಲ ಸಹಾಯಕ ಶರಣ ಬಂಧುಗಳಿಗೆ ನನ್ನ ಮತ್ತೊಮ್ಮೆ ಹೃದಯಪೂರ್ವಕ ಶರಣಾರ್ಥಿಗಳನ್ನು ಹೇಳುತ್ತಾ ವಚನ ಪ್ರಾರ್ಥನೆಯನ್ನು ಮಾಡ್ತೇನೆ. ಓಂ ಶ್ರೀ ಗುರು ಬಸವಲಿಂಗಯ್ಯ ನಮಃ. ಆಚಾರವಿಡಿದು ಲಿಂಗ ಅನುಭಾವವಿಡಿದು ಜಂಗಮ, ಆಚಾರವಿಡಿದು ಲಿಂಗ ಅನುಭಾವವಿಡಿದು ಜಂಗಮ, ತನುವಿನ ಪ್ರಾಣ ಆಚಾರ ಮನದ ಪ್ರಾಣ ಅನುಭಾವ, ತನುವಿನ ಪ್ರಾಣ ಆಚಾರ ಮನದ ಪ್ರಾಣ ಅನುಭಾವ, ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ, ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ, ಲಿಂಗವನು ಜಂಗಮವನು, ಲಿಂಗವನು ಜಂಗಮವನು ಬೇರರಸಲಿಲ್ಲ, ಆಚಾರವಿಡಿದು ಲಿಂಗ ಅನುಭಾವವಿಡಿದು ಜಂಗಮ, ಜಂಗಮ ಜಂಗಮ. ಎಲ್ಲರಿಗೂ ಶರಣಾರ್ಥಿ.